ರೆಕಾರ್ಡಿಂಗ್ ಮಾಡಿದ್ರೆ ಓಕೆ ಏನು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತೈತಿ ನೋಡಿ. ಓಕೆ, ಸೊ ಏನ್ ಮಾಡಬಾರ್ದು ನೀವು ಎರಡನ್ನೂ ಕೇಳಬಾರ್ದು. ಒಂದನ್ನ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಅಂದ್ರೆ ಆಟೋಮೆಟಿಕಲಿ ಯು ಶುಡ್ ಬಿ ಏಬಲ್ ಟು ಡಿಡ್ಯೂಸ್ ದ ಅಂದ್ರೆ ಫೈಂಡ್ ಔಟ್ ದ ಏಜ್. ಸಿಮಿಲರ್ಲಿ ಪಾಲಿಗನ್ ತೆಗಿಬೇಕಾದ್ರೆ ನೀವೇನ್ ಕೇಳಬೇಕು, ನಂಬರ್ ಆಫ್ ಸೈಡ್ಸ್ ಮಾತ್ರ ಕೇಳಬೇಕು. ಬೇಸ್ಡ್ ಆನ್ ದಟ್ ಥಿಂಗ್ ಯು ಕ್ಯಾನ್ ಫೈಂಡ್ ಔಟ್ ದ ಆಂಗಲ್ ಯುವರ್ ಸೆಲ್ಫ್. ಯು ಶುಡ್ ಫೈಂಡ್ ದ ಆಂಗಲ್ ಯುವರ್ ಸೆಲ್ಫ್ ಇನ್ ಯೋರ್ ಪ್ರೋಗ್ರಾಮ್. ಸರ್ಕಲ್ ಹೆಂಗ್ ಮಾಡಿದ್ರಿ ನೀವು, ಬೇಸಿಕಲಿ ಇಟ್ ಇಸ್ ನಥಿಂಗ್ ಎಲ್ಸ್ ಬಟ್ ಯು ಡ್ರಾ ಇಟ್ ಲೈಕ್ ಅ ಪಾಲಿಗಾನ್ ಬಟ್ ಲಾರ್ಜ್ ನಂಬರ್ ಆಫ್ ಸೈಡ್ಸ್. ಸೈಡ್ಸ್ ಏನ್ ಮಾಡ್ರಿ, ಬಹಳಷ್ಟು ಹೆಚ್ಚು ಸೈಡ್ಸ್, ಬಹಳಷ್ಟು ಹೆಚ್ಚು ಸೈಡ್ಸ್. ಸೊ ಆಂಗಲ್ ಏನಾಕೈತಿ, ಟರ್ನಿಂಗ್ ಆಂಗಲ್ ಏನಾಕೈತಿ, ಬಹಳ ಕಡಿಮೆ 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 ಟರ್ನ್. ಸೊ ವೆರಿ ವೆರಿ ಸ್ಮಾಲ್ ಸ್ಟೆಪ್ಸ್. ಅಂಡ್ ಇನ್ನೊಂದು ಸೈಡ್ ಲೆಂತ್ ಏನಾಗಬಾರ್ದು, ಬಹಳ ದೊಡ್ಡದಾಗಬಾರ್ದು. ಸೈಡ್ ಲೆಂತ್ ದೊಡ್ಡದಾದ್ರೆ ಕರೆಕ್ಟ್ ಬರಂಗಿಲ್ಲ ನಿಮ್ ಸರ್ಕಲ್. ಸೊ ಸೈಡ್ ಲೆಂತ್ ಏನಿರ್ತೈತಲ್ಲ, ಬಾಹುವಿನ ಅಳತೆ ಬಹಳ ಸಣ್ಣದಾಗಬೇಕು. ಆಮೇಲೆ ಏನಾಗಬೇಕು, ಪ್ರತಿ ಸಲ ಸ್ವಲ್ಪ 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 ಟರ್ನ್ ಆಗಬೇಕು. ದೆನ್ ಯು ಗೆಟ್ ಅ ಸರ್ಕಲ್. ಯು ಗೆಟ್ ಅ ಸರ್ಕಲ್. ಚಕ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದನ್ನ ಎವ್ರಿ ಟೈಮ್ ಯು ರಿಡ್ಯೂಸ್ ಇಟ್ ಬೈ ಲಿಟಲ್ ಬಿಟ್. ಫಾರ್ ಎಕ್ಸಾಂಪಲ್ ಇನಿಷಿಯಲಿ ಯು ಸ್ಟಾರ್ಟ್ ವಿತ್ 10, then you go 9.9, then you go 9.8, then you go 9.7, like that. Every time ಈ ಸೈಡ್ ಲೆಂತ್ ಅನ್ನು ಸ್ವಲ್ಪ ಕಡಿಮೆ ಮಾಡು. ಆಂಗಲ್ ಸೇಮ್ ಇಡು, ಆಂಗಲ್ ಸೇಮ್ ಇಡ್ರಿ, ಸೈಡ್ ಲೆಂತ್ ಅನ್ನು ಕಡಿಮೆ ಮಾಡ್ರಿ. ಅವಾಗ ಏನಾಗ್ತೈತಿ, ಹಿಂಗ್ ಒಳಗೆ ಚಕ್ಲಿ ಹೋಗ್ತೈತಿ. ಅಥವಾ ನೀವು ಸೈಡ್ ಲೆಂತ್ ಹೆಚ್ಚು ಮಾಡ್ಕೊಂತ ಹೋದ್ರೆ ಹೊರಗಡೆ ಚಕ್ಲಿ ಆಗ್ತೈತಿ. ಓಕೆ, ಸೊ ಲೈಕ್ ದಟ್. ಇಲ್ಲಿ ಇದೇನ್ ಮಾಡಿ ತೋರಿಸೋದು ಅವಶ್ಯಕತೆ ಇಲ್ಲ. ಸೊ ವಾಟ್ ಐ ವಿಲ್ ಕಾನ್ಸಂಟ್ರೇಟ್ ಆನ್ LCM. LCM is an interesting program. ಎರಡು ನಂಬರ್ ಕೊಟ್ರೆ you need to find the LCM of them. So first let us look at the logic first. Okay, ಯಾವುದು ನೀವು ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಅದರ ಲಾಜಿಕ್ ಅನ್ನು ಥಿಂಕ್ ಮಾಡಬೇಕು. ಡೈರೆಕ್ಟ್ ಆಗಿ ಸ್ಕ್ರಾಚ್ ಓಪನ್ ಮಾಡಿ ಕುಂದ್ರಬಾರ್ದು. ಎರಡು ನಂಬರ್ ಕೊಟ್ಟಿರ್ತಾನೆ. ಸರ್ ಅದು ರೌಂಡ್ ಚಕ್ಲಿ ಮಾಡೋದು ಹೇಗೆ ಅಂತ ಒಂದ್ಸತಿ ಹೇಳ್ತೀರಾ ಸರ್? ಅದ್ ನನ್ ಸರಿ ಬರ್ಲಿಲ್ಲ. ಓಕೆ, ಸ್ಕ್ರಾಚ್ ಅಲ್ಲೇ ನೋಡೋಣ. ಓಕೆ, ನೀನ್ ಮೋಸ್ಟ್ಲಿ ಸೈಡ್ ಲೆಂತ್ ಏನಾದ್ರು ಜಾಸ್ತಿ ತಗೊಂಡಿರ್ಬೇಕು ಅನ್ಸ್ತದೆ. ಅದು ಒಂದೇ ಸೈಡ್ ರೌಂಡ್, ಒಂದೇ ಸಲ ಬಂತು. ಓಕೆ, ಅಥವಾ ಇನ್ನೊಂದ್ಸಲಿ. ಓಕೆ, ಲಾಜಿಕ್ ಇದೆ ಇತ್ತ, ಹೆಂಗಿತ್ತು? ನಾ ಏನ್ ಲಾಜಿಕ್ ಹೇಳಿದ್ನಲ್ಲ, ಇದು ಸೇಮ್ ಲಾಜಿಕ್ ಇತ್ತ ಅಥವಾ ಬೇರೆ ಲಾಜಿಕ್ ಇತ್ತ? ಸರ್ಕಲ್ ಹೆಂಗ್ ಮಾಡ್ಬೇಕು? ಸ್ಕ್ರೀನ್ ಕಾಣಾಕ್ತೈತಿ ಈಗ? ನೋ ಸರ್. No, sir. No, sir. Not sure. Able to see it now? Yes, sir. Square ಚಕ್ಲಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? Let's say you go 100 steps here and then you do 90 steps here and then do 80 steps here and then do 70 steps here and then do 60 steps here, then do here, then do 30. Okay, so you can go on doing like that. So you can start with this 10, 20, 30, 40, 50. Okay, so the same thing if you want to do a same thing polygon. So I'll write one program which can do any of these things. I will write one program which can do this chakli, or it can do hexagonal chakli, loop ಅನ್ನು ಅರ್ಥ ಮಾಡ್ಕೊಳ್ಳೋಕೆ ಚಲೋ, or it can do square chakli. On the single program it can do this. different program alla, it can do this, it can do this, it can do this depending on user input. user ಏನು ಇನ್ಪುಟ್ ಕೊಡ್ತಾನಲ್ಲ ಅದ್ರ ಮೇಲೆ ಇದನ್ನಾದ್ರೂ ತೆಗಿತೈತಿ, ಇದನ್ನಾದ್ರೂ ತೆಗಿತೈತಿ, ಇದನ್ನಾದ್ರೂ ತೆಗಿತೈತಿ, ಅಥವಾ ತೆಗಿತೈತಿ, ಅಥವಾ ಇದನ್ನು ತೆಗಿತೈತಿ. ಬೇಕಂದ್ರ ಟ್ರಯಾಂಗ್ಯುಲರ್ ಚಕ್ಲಿ ಮಾಡ್ತೈತಿ, ಮಾಡಕ್ ಬರ್ತೈತಿ ಒಂದೇ ಪ್ರೋಗ್ರಾಮ್ ಇನ್ನೆಲ್ಲ ಮಾಡಕ? Yes, sir. Yes, sir. Single program. Okay, ಮಾಡೋಣ. ಓಕೆ, ಸೊ ಇದನ್ನೊಂದು ಮಾಡೋಣ ಅಂತ ಇವತ್ತು. ಮತ್ತೆ ಇನ್ನೊಂದು ಏನ್ ಮಾಡೋಣ, LCM ಮಾಡೋಣ ಅಂತ. ಓಕೆ, ಫಸ್ಟ್ ಲೆಟ್ ಅಸ್ ಥಿಂಕ್ ಅಬೌಟ್ ದ ಲಾಜಿಕ್ ಫಾರ್ LCM. ಎರಡು ನಂಬರ್ ನಿಮ್ಗೆ ಕೊಡತ್ತವೆ. ಓಕೆ, ಸೊ ಏನೋ ಇರ್ಬೋದು, ಒಂದನೇ ನಂಬರ್ ಸ್ಮಾಲ್ ಇರ್ಬೋದು, ಎರಡನೇ ನಂಬರ್ ದೊಡ್ಡದಿರ್ಬೋದು, 5, 10 ಇರ್ಬೋದು. ಇನ್ನೊಂದು ಏನಿರ್ಬೋದು, ಇನ್ನೊಮ್ಮೆ ಏನು ಕೊಡ್ಬೋದು ಅವರು, 13, 6 ಕೊಡ್ಬೋದು. ಫಸ್ಟ್ ನಂಬರ್ ಇಸ್ ಬಿಗ್, ಸೆಕೆಂಡ್ ನಂಬರ್ ಸ್ಮಾಲ್ ಕೊಡ್ಬೋದು. ವಿ ಡೋಂಟ್ ನೋ ಹೌ ದೇ ಗಿವ್. Enter the first number, enter the second number. Two numbers you will get. One may be one. First one may be big,
ಸೆಕೆಂಡ್ ಒನ್ ಮೇ ಬಿ ಬಿಗ್. ವಿ ಡೋಂಟ್. ಎರಡು ಯಾವ್ದು ಇದ್ರದ್ದು ಎರಡು ಥರದ್ದು ಎಲ್ ಸಿ ಎಂ ತೆಗಿಬೇಕು ನಾನು. ವಾಟ್ ಇಸ್ ದ ಲಾಜಿಕ್? ಏನ್ ಲಾಜಿಕ್ ಏನ್ ಲಾಜಿಕ್ ಉಪಯೋಗಿಸ್ತೀರಿ ನೀವು? ಸಪೋಸ್ ನಾನು ಕೊಟ್ಟನೆ ಈಗ ಏನ್ ಕೊಟ್ನಿ 4 ಮತ್ತು 8 ಅಂತ ಕೊಟ್ನಿ. ಏನ್ ಲಾಜಿಕ್ ಮಾಡೋರು ನೀವು? ಯಾರ ಕೈ ಎತ್ತಿರ ಲಾಜಿಕ್ ಅಷ್ಟೇ ಹೇಳ್ಬೇಕು ನಾನು. ಬರೇ ನೀವು ಏನ್ ಹೇಳ್ಬೇಕು? ಜಸ್ಟ್ ಟೆಲ್ ಮಿ ದ ಸಿಂಪಲ್ ಲಾಜಿಕ್. ಫರ್ಗೆಟ್ ಅಬೌಟ್ ದ ಪ್ರೋಗ್ರಾಮ್. ರೀಡ್ ಮಾಡ್ರಿ ಅದೆಲ್ಲ ಬೇಡ ನಾನು. ಬರೀ ಲಾಜಿಕ್ ಅಷ್ಟೇ. ಯಾರು ಹೇಳ್ತೀರಿ? ರಾಹುಲ್ ಹೇಳ್ತಿ? ಯಾರು ಕೈ ಎತ್ತಿದ್ರು? ಓಕೆ, ಸೂರಜ್ ಹೇಳು, ಏನ್ ಮಾಡ್ತಿ? ಸರ್ ಯಾವ್ ದೊಡ್ಡದಿರ್ತಿತ್ಲಕ್ರಿ ಅದ್ರಿ ಅದ್ ಬರು ಮಟ ರೀ ಸಣ್ಣದನ್ನ ಗುಣಿಸ್ಬೇಕ್ರಿ. ಇಲ್ಲಾರ ಮತ್ತ ದೊಡ್ಡದಾತಂದ್ರ ರೀ ಮತ್ತ ದೊಡ್ಡದಿರ್ತಿತ್ಲಕ್ರಿ ಅದನ್ನ ಮತ್ ಗುಣಿಸುದ್ರಿ. ಮತ್ ಸಣ್ಣದಿದ್ದ ಅದ್ ಸಮ ಆಗೋ ಮಟ ಗುಣಿಸ್ಕೊತ ಹೋಗ್ಬೇಕು. ಓಕೆ, ನಿಮ್ಮ ಕಡೆ ಒಂದು ಹೊಸ ಆಪರೇಟರ್ ಕೊಡ್ತೀನಿ ನಾನು. ಏನಂತ? ಶೇಷ. ಹೆಂಗೆ ಶೇಷ ಬಳಸ್ಕೊರಿ ನಿಮ್ಮ ಎಕ್ಸ್ಪ್ಲನೇಷನ್ ಆಗಿ. ಶೇಷ ಬಳಸ್ಕೊರಿ. ಶೇಷ ಭಾಗಿಸೋದು ಇದನ್ನ ಬಳಸ್ಕೊರಿ ಸೀದಾಗಿ. ಓಂಕಾರ. ಸೂರಜ್ ಹೇಳಿದ್ದು ಕರೆಕ್ಟ್ ಐತಿ, ಸ್ವಲ್ಪ ಇನ್ನಷ್ಟು ಚಲೋ ಹೇಳ್ಬೋದು. ಹಾ, ಶೇಷ, ಭಾಗಾಕಾರ ಇವು ಶಬ್ದಗಳನ್ನ ಬಳಸ್ರಿ. ಈಸಿ ಆಕೈತಿ ನೀವು ಹೇಳಕ್ಕೆ. ಇನ್ನೊಮ್ಮೆ ಟ್ರೈ ಮಾಡ್ತೀವಿ. ಸೂರಜ್ ಏನ್ ಮಾಡ್ತೀವಿ? ಅಥವಾ ಮತ್ತೆ ಹೇಳ್ತೀರಿ? ಎನಿಬಡಿ ಎಲ್ಸ್? ಎಲ್ ಸಿ ಎಂ ಯಾರ್ಯಾರು ಮಾಡ್ಯಾರಿ? ವೀರೇಶ್? ಹಾ, ಏನ್ ಮಾಡ್ಬೋದು? ಸರ್ ನಾ AB ಮಲ್ಟಿಪ್ಲೈ GCD ಆಫ್ AB ಮಾಡಿದೀನಿ. ಹಾ, ನಾನು ಸ್ವಲ್ಪ ಬೇರೆ ಲಾಜಿಕ್ ಯೂಸ್ ಮಾಡೋಣ. ಅವನು ಎ ಇಂಟ್ ಒಂದು ನಿಮ್ಗೆ ಯಾವಾಗ ಯಾರು ಹೇಳಿದ್ರೆ ನಿಮ್ಮ ಸ್ಕೂಲ್ನಾಗ ಐತಿದ್ದು? LCM of A, B is A into B divided by HCF of A, B ಐತಿದ್ದು? ಇಲ್ಲ ಸರ್, ನಾನು ಒಂದ್ ಕಡೆ ಅದನ್ನ ಓದಿದ್ದೆ ರೀ. ಎಲ್ಲಿಂದ ಗೊತ್ತಾಯ್ತು ನಿಂಗಿದು? ಒಂದ್ ಬುಕ್ನಾಗ ಓದಿದ್ದೆ ಸರ್. ಅದು LCM equal to A into B divided by GCD of AB ಅಂತಿತ್ರಿ. ಓಕೆ, GCD ಅದನ್ನ ಮೊದಲು ಟ್ರೈ ಮಾಡಿ ನೋಡಿದೇರಿ. ಅವಾಗ ಕರೆಕ್ಟ್ ಬರೋಣ ಅದನ್ನ ಆಡ್ ಮಾಡಕ್ ಟ್ರೈ ಮಾಡಿದ್ರಿ. ಓಕೆ, ವೇರಿಯೇಷನ್ ಮಾಡಿದನು. A into B divided by ಅಂದ್ರೆ A ಗುಣಾಕಾರ B divided by ಮಸಾ ಆಫ್ AB. AB ಗಳ ಮಸ A into B ಇರ್ತೈತಲ್ಲ ಅದನ್ನ ಅದ್ರ ಮಸಾಲೆ ಬಾಕ್ಸೋದು. ನಿಮಗ ಮತ್ತೆ ಎಂಟ್ರಿ ಎಲ್ಸಿ 10 ಮತ್ತು ಬ್ರೇಕ್ ಆಗತೈತಿ. Yes, sir. ಈಗ Yes, sir. ಈಗ ವೇಟ್ ಸ್ವಲ್ಪ ವೇಟ್ ಮಾಡ್ರಿ, ಬರೋಬರಿ. ಓಕೆ ಐತಿ? Yes, sir. Yes, sir. ಸೊ ಡ್ಯೂರೇಷನ್ ಮಾಡತಾನು ಎರಡು ಸಂಖ್ಯೆಗಳ 8 ಮತ್ತು 10 ಐತಿ. ಟು ಫೈಂಡ್ ದಿ LCM of 8 and 10 is multiply 8 and Voice ಕೇಳಿಸ್ತಿಲ್ಲ. Hello, 8 sir. and 10 is the masa ಐತಿ. ಹಾ Sir, voice. ಹಲೋ, Yes, sir. Yes, sir. ಕೇಳಿಸತ್ತೈತಿ ಈಗ? Yes, sir. ಕೇಳಿಸ್ತಿದೆ. Yes, sir. ಪ್ರಾಬ್ಲಮ್ ಇವಾಗ ಮತ್ತೆ ಬ್ರೇಕ್ ಆಗ್ತಿದೆ ಸರ್. nobody was there. It is not hearing, sir. ಏನೋ ಪ್ರಾಬ್ಲಮ್ ಆಗಿದೆ. ಮಾಡಿ ನೋಡ್ತೀನಿ. ಈಗ ಕೇಳಿಸಾಗ್ತೈತಿ? Yes, sir. Yes, sir. Yes, sir. ಸ್ಕ್ರೀನ್ ಕಾಣಾಕತೈತಿ? Yes, sir. Yes, sir. Yes, sir. Okay, so what is
he's saying that this, he's saying LCM of 8 comma 10 is equal to 8 into 10 divided by GCD of 8 comma 10. ಏನು GCD ಅಂದ್ರೆ GCD ಅಂದ್ರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಇದಕ್ಕೆ ಇನ್ನೊಂದು ಹೆಸರು HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಎರಡು ಹೆಸರು. ಸೊ ದಿಸ್ ಇಸ್ 80 ಡಿವೈಡೆಡ್ ಬೈ 8 ಮತ್ತು 10 ದ ಮಸ ಎಷ್ಟು ಬರ್ತೈತಿ? ಎರಡನ್ನು ಭಾಗಿಸುವಂತ ಅತ್ಯಂತ ದೊಡ್ಡ ಸಂಖ್ಯೆ 2. ಓಕೆ, ಸೊ ಹಿ ಇಸ್ ಗೆಟಿಂಗ್ 40. 40 ಇಸ್ ದ LCM ಆಫ್ ದಿಸ್. ಈಗ ನೀವು ಅವ್ನಿಗೆ ಏನು ಕ್ವಶನ್ ಕೇಳ್ತೀರಿ? ಇದನ್ನ ಪ್ರೋಗ್ರಾಮ್ ಒಳಗೆ ಬರ್ದಾನ, ಬಟ್ ಕ್ವಶನ್ ಏನ್ ಕೇಳ್ತೀರಿ ಸರ್? GCD ಹೆಂಗ್ ಕಂಡಿಡ್ತೀವಿ? ಇದನ್ನ ಹೆಂಗ್ ಕಂಡು ಹಿಡಿದಿ? ಇದನ್ನ ಯಾರು ಕೊಟ್ರು ನಿಂಗ? ಇದನ್ನು ಇಲ್ಲ ಸ್ಕ್ರಾಚ್ ಒಳಗೆ, ಕಂಪ್ಯೂಟರ್ಗೆ ಇದು ಗೊತ್ತಿಲ್ಲ GCD ಹೆಂಗ್ ಕಂಡು ಹಿಡಿದ. ಇದಕ್ಕೆ ಅವನೊಂದು ಅಲ್ಗಾರಿದಮ್ ಬರ್ದಾನ, ಇದಕ್ಕೆ ಮತ್ತೊಂದು ಅಲ್ಗಾರಿದಮ್ ಬರ್ದಾನ. ಇದನ್ನೇ ಮತ್ತೆ ನಾನು ಬೇರೆ ಪ್ರಾಬ್ಲಮ್ ಆಗಿ ಕೊಡ್ತಿದ್ದೆ, ನಾವು ಇದ್ರಾಗ ಯೂಸ್ ಮಾಡ್ಕೊಂಡ್ಬಿಟ್ಟು ಇದ್ರಾಗನ ಬರ್ದ್ಬಿಟ್ಟಿದ್ದೆ ನಾವು GCD. ನಾವ್ ಹಿಂಗ್ ಮಾಡೋದು ಬೇಡ. ನಾವೇನ್ ಮಾಡೋಣ, LCM ಅನ್ನು ನೇರವಾಗಿ ಕಂಡುಹಿಡಿಯಾಕ್ತಾರೆ. LCM ಅನ್ನು ನೇರವಾಗಿ ಕಂಡುಹಿಡಿಯಾಕ್ತಾರೆ. ಹೆಂಗ್ ಮಾಡೋದು? ಈಗ ನಾನು LCM ಮಾಡಬೇಕು. LCM ಆಫ್ 8 ಕಾಮಾ 10 ನಾನು ಏನ್ ಮಾಡ್ಬೇಕು ಈಗ ಹೇಳಿ ನೋಡೋಣ. ಏನ್ ಮಾಡೋರು ನೀವು? ಲಾಜಿಕ್ ಏನು? ಮತ್ತೆ ಯಾರು ಮಾಡಿಲ್ಲ? ಡ್ಯೂರೇಷನ್ ಓಪನ್ ಬಿಟ್ರೆ ಯಾರ್ಯಾರು ಬುಕ್ ನಾಗ ಬರ್ದಿದ್ರಲ್ಲ ಸ್ವಲ್ಪ ಮಂದಿ ಬರ್ದ ಮಾಡೀನಿ ಸರ್. ಅದು ಎರಡದು ಮಗ್ಗಿ. LCM ಅಂದ್ರೆ ಏನು? ಈ ಎರಡೂದ್ರ ಮಗ್ಗಿಯಾಗಿರ್ಬೇಕು. 8ರ ಮಗ್ಗಿಯಾಗೂ ಇರ್ಬೇಕು ಆ ಸಂಖ್ಯೆ, 10ರ ಮಗ್ಗಿಯಾಗೂ ಇರ್ಬೇಕು ಆ ಸಂಖ್ಯೆ. ಇಟ್ ಶುಡ್ ಬಿ ಇನ್ ದ ಟೇಬಲ್ ಆಫ್ 8, ಇಟ್ ಶುಡ್ ಬಿ ಇನ್ ದ ಟೇಬಲ್ ಆಫ್ 10, ಅಂಡ್ ಇಟ್ ಶುಡ್ ಬಿ ದ ಸ್ಮಾಲೆಸ್ಟ್ ಸಚ್ ನಂಬರ್. ಹೌದಲ್ಲ? ಇಟ್ ಶುಡ್ ಬಿ ದ ಸ್ಮಾಲೆಸ್ಟ್ ಸಚ್ ನಂಬರ್. ಈ ಎರಡೂ ಮಗ್ಗಿಗಳು ಇರುವಂತಹ ಅತ್ಯಂತ ಸಣ್ಣ ಸಂಖ್ಯೆ ನಮಗೆ ಬೇಕು. ಏನ್ ಮಾಡೋದು ಅವಾಗ? ಮೊದ್ಲು ಏನ್ ಮಾಡ್ಲಿ? 8 ಮಗ್ಗಿ ಮಾಡ್ತೀನಿ. ದೊಡ್ಡ ಸಂಖ್ಯೆ ಇದ್ದಿದ್ದು ಸಣ್ಣ ಸಂಖ್ಯೆಯಿಂದ ಪೂರ್ತಿಯಾಗಿ ಭಾಗ ಹೋಗ್ತೇನ ಅಂತ ಚೆಕ್ ಮಾಡ್ತೇನೆ ಫಸ್ಟಿಗೆ. ಮೊದ್ಲೇಕೇನ್ ಚೆಕ್ ಮಾಡ್ತೀನಿ? 10 ಭಾಗಾಕಾರ 8 ಮಾಡಿದ್ನಂದ್ರೆ ಶೇಷ ಏನಾದ್ರೂ 0 ಉಳಿತೈತೇನು ಅಂತ ಚೆಕ್ ಮಾಡ್ತೇನೆ. ಶೇಷ 0 ಆಕೈತಿ ಅಂದ್ರೆ ಭಾಗ ಹೋಗುದಿಲ್ಲ. ಹೌದಲ್ಲ? ಸೊ ಈ ಶೇಷಕ್ಕ ಒಂದು ಆಪರೇಟರ್ ಐತಿ ನಮ್ ಕಡೆಗೆ. ಯಾವ ಆಪರೇಟರ್ನ ಹೇಳ್ತೀನಿ ಅದ್ರ ಬಗ್ಗೆ? ಮಾಡ್. ಸೊ ಇದನ್ನ ಚೆಕ್ ಮಾಡ್ತೀನಿ. 10 mod 8 ಅಂದ್ರೇನು? 10 ಭಾಗಾಕಾರ 8 ಮಾಡಿದಾಗ ಶೇಷ ಉಳಿದಿತ್ತು, ಅದು ಭಾಗಲಬ್ಧ ಅಲ್ಲ, ಇದು ಶೇಷವನ್ನು ಕೊಡ್ತಿತ್ತು. ಇದು ಎಷ್ಟು ಬಂತಿತ್ತು ನಮಗ? 2 ಬಂತು. 2 0ಕ್ಕೆ ಸಮ ಅಲ್ಲ, ಅಂದ್ರೆ ಭಾಗ ಹೋಗುದಿಲ್ಲ. ಈಗ ನಾ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಈಗ ನಾ ಏನ್ ಮಾಡ್ಬೇಕು? ನೆಕ್ಸ್ಟ್ ಮಲ್ಟಿಪಲ್ಸ್ ಆಫ್ 8 and 10. ಮಲ್ಟಿಪಲ್ ಆಫ್ 8 ತಗೊಳ್ಳೋ, ಮಲ್ಟಿಪಲ್ ಆಫ್ 10 ತಗೊಳ್ಳೋ? ದೊಡ್ಡದ್ರ ತಗೊಳ್ಳೋ, ಸಣ್ಣದ್ರ ತಗೊಳ್ಳೋ? ದೊಡ್ಡ ಸಂಖ್ಯೆ. ಯಾಕೆ ಹೇಳ್ರಿ? ದೊಡ್ಡದ್ರದ್ದು ಯಾಕೆ ತಗೋಬೇಕು? ಕರೆಕ್ಟ್, ದೊಡ್ಡದು ತಗೋಬೇಕು ಅನ್ನೋದು ಕರೆಕ್ಟ್ ಐತಿ. ಯಾಕೆ ಹೇಳ್ರಿ? ಗ್ರೇಟೆಸ್ಟ್ ಕಾಮನ್. ಯಾಕಂದ್ರ ನೋಡ್ರಿ, ಅದೇನೈತಿಲ್ಲ ಅದು LCM, ಅದು ದೊಡ್ಡದ್ರ ಮಗ್ಯಾಗೂ ಇರಬೇಕು ಅಂತ ನಾನು ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ಲಿ 20 ಹೋದ್ರೆ ನಡೀತಿತ್ತು ನೋಡ್ರಿ. ನೆನಪಿಲ್ಲ, ಸ್ಟೆಪ್ಗಳು ಕಡಿಮೆ ಆಗ್ಬೇಕು. ಎಷ್ಟಾಕ 20 ಹೋದ್ರೆ ನಡೀತಿತ್ತು ನನಗೆ ಡೈರೆಕ್ಟ್ ಆಗಿ. 20ಕ್ಕಿಂತ ಸಣ್ಣದು ಯಾವುದು ಏನಾಗಕ್ ಸಾಧ್ಯ ಇಲ್ಲ. ಇವೆರಡರಿಂದ ಭಾಗವಾಗಕ್ ಸಾಧ್ಯ ಇಲ್ಲ ಐತಿ. ಯಾಕಂದ್ರೆ 10ರ ಮಗ್ಯಾಗೂ ಇರ್ಬೇಕು. ನೆನಪಿರ್ಲಿ, 10ರ ಮಗ್ಯಾಗೂ ಇರ್ಬೇಕು, 8ರ ಮಗ್ಯಾಗೂ ಇರ್ಬೇಕು. ನೀವು ಅಗ್ದಿನ ಲಗುನ ಅಲ್ಲಿ ಹೋಗಿ ಮುಟ್ಟಬೇಕಂದ್ರೆ 8ರ ಮಗ್ಗಿ ಅನ್ಸ್ಕೊಂತ ಹೋಗ್ಬೇಕು, 10ರ ಮಗ್ಗಿ ಅನ್ಸ್ಕೊಂತ ಹೋಗ್ಬೇಕು. 10 ಮಗ್ಗಿ. ಸೊ ಈಗ ಇದು 10ರ ಮಗ್ಗಿದ ಅನ್ಸ್ಕೊಂತ ಹೊಂಟಿದೆ ನಂದಲ್ಲ. ಏನಾಯ್ತು? 10ರದಂತೂ ಭಾಗ ಹೋಗತ್ತೆ, ಅದನ್ನ ಚೆಕ್ ಮಾಡೋದು ಜರಲ್ಲ. ಮತ್ ನಾನು ಸಣ್ಣದ್ರಲ್ಲೇ ಭಾಗ ಹೋಗತ್ತೆ ಚೆಕ್ ಮಾಡ್ತೀನಿ. 4 ಆಯ್ತು. ಇದು ನಾಟ್ ಈಕ್ವಲ್ ಟು 0. ಈಗ ನಾನು ಯಾವ್ದು ತಗೊಳ್ಳಿ? ಮತ್ತೆ ನೆಕ್ಸ್ಟ್ ಎಲ್ಲಿ ಜಂಪ್ ಆಗಿಲ್ಲ ನಾನು? 30. 24ಕ್ಕೆ ಹೋಗ್ಲೋ ಏನ 10ರ ಬಗ್ಗೆ ನಾವು ಮುಂದೆ ಹೋಗ್ಲಿ? ಸರ್ 30 ಹೋಗ್ರಿ. 30. ಓಕೆ, ಫಸ್ಟ್ ಇದು 40ಗೆ ಹೆಂಗ್ ಹೋಗ್ತೀನಿ ನೀನು? ನಿಂಗೆ ಅದಂಗೆ ಕನಸು ಬಿದ್ದೈತಿ ಕಂಪ್ಯೂಟರ್ಗೆ LCM 40 ಐತಂತ?
ಇಲ್ಲಲ್ಲ 10 20 30 ಹಿಂಗಾರು ಹೋಗ್ಬೋದು 8 16 24 32 ಹಿಂಗಾದ್ರೂ ಹೋಗ್ಬೇಕು. ಇದು ಕಂಪ್ಯೂಟರ್ ಏನ್ ಮಾಡಾಕತ್ತೈತಿ ಈಗ ಬರೀ ಡೈರೆಕ್ಟ್ ಆಗಿ ಅದಕ್ಕೆ LCM ಬರುದಿಲ್ಲ, LCM ಅನ್ನು ಹುಡುಕ್ಯಾಡಕತ್ತೈತಿ. ಅದು LCM ಅನ್ನು ನಾನು ಹುಡುಕ್ಯಾಡಕತ್ತೇನೆ ಈಗ ಒಂದೊಂದಾಗಿ ಮಗ್ಗಿಗೆ ಹೋಗಿ ಡೈರೆಕ್ಟ್ ನೀವು ಓಕೆ ನೀವು 40 ಯಾಕಂದಿ 20 ಮಗ್ಗಿಗೆ ಹೋಗ್ಲಿ ಅಂತ ಡೈರೆಕ್ಟ್ ಆಗಿ ಇಲ್ಲ. ಓಕೆ 20 ಓಕೆ ಒನ್ ಲಾಜಿಕ್. 10 into 4 ಮಾಡಿದ್ರ ಬಟ್ 10 into 4 ಯಾಕಂದ್ರೆ ಓಕೆ ಸೊ ಆರ್ ಯು ಸೊ ವಾಟ್ ಯು ಆರ್ ಸೇಯಿಂಗ್ ಇಸ್ ಯು ಡಬಲ್ ದಿಸ್ ಡೈರೆಕ್ಟ್ಲಿ, ಪ್ರತಿ ಸಲ ಇದನ್ನ ಡಬಲ್ ಮಾಡ್ಬಿಡೋನು. yes sir ಓಕೆ ನೋಡೋಣ ಈ ಲಾಜಿಕ್ ಕರೆಕ್ಟ್ ಆಗ್ತದೆ ನೋಡಿ. ಸೊ ಇವ್ರೇನ್ ಮಾಡ್ತಾರು ಅಂದ್ರೆ ಸೊ ಯುವರ್ ಲಾಜಿಕ್ ಇಸ್ ದಿಸ್. ಸೊ ಟೇಕ್ ದ ಬಿಗರ್ ನಂಬರ್. ನಿನ್ ಕರೆಕ್ಟ್ ಮೊದಲ ನಾನು ನಿನ್ ಲಾಜಿಕ್ ಕರೆಕ್ಟ್ ಅರ್ಥ ಮಾಡ್ಕೊಂಡೆ ನನಗೆ ಹೇಳಿ. ಯು ಟುಕ್ ದ ಬಿಗರ್ ನಂಬರ್, ಇದ್ರಾಗಿನ ದೊಡ್ಡ ನಂಬರ್ ತಗೊಂಡು ಬಾಗ್ ಹೋಗ್ತೈತೆ ಚೆಕ್ ಮಾಡಿದ್ವಿ. ಇಲ್ಲ ಅಂದ್ರೆ ಇದನ್ನ ಡಬಲ್ ಮಾಡಿದ್ವಿ. ಇಲ್ಲ ಅಂದ್ರೆ ನಾ ಏನ್ ಮಾಡ್ತೇನೆ ನೆಕ್ಸ್ಟ್ ಇದನ್ನ ಡಬಲ್ ಮಾಡ್ತೇನೆ 40 ಮಾಡ್ತೇನೆ. 40 mod 8 equal to 0. ಸೊ LCM is 40. ಓಕೆ ಇದೇ ಲಾಜಿಕ್ ನಿಮ್ದು ಕರೆಕ್ಟ್. ಈ ಲಾಜಿಕ್ ಅಲ್ಲ ನಿಮ್ದು ನೀವು ಹೇಳಕತ್ತಿದ್ದು? yes sir ವೇಟ್ ಈ ಲಾಜಿಕ್ ವರ್ಕ್ ಆಗ್ತೈತೆ ನೋಡೋಣ. ಈ ಲಾಜಿಕ್ ವರ್ಕ್ ಆಗ್ತೈತೆ. ಅದ್ ಒಂದ್ ವೇಳೆ LCM ಲಾಜಿಕ್ ವರ್ಕ್ ಆಗುದಿಲ್ಲ. ಈ ಲಾಜಿಕ್ ವರ್ಕ್ ಆಗುದಿಲ್ಲ ಅಂತ ಮನೋಜ್ ಹೇಳಕತ್ತಾನೆ. ಮತ್ತೆ ಯಾರು ಹೇಳ್ತೀರಿ ಲಾಜಿಕ್ ವರ್ಕ್ ಆಗಂಗಿಲ್ಲ ಅಂತ ಯಾರು ಹೇಳ್ತಾರೆ? ಸಿದ್ಧಾರ್ಥ ಮಹಾದೇವಿ ಸಿದ್ಧಾರ್ಥ ಸರ್. ಓಕೆ ಸಿದ್ಧಾರ್ಥ ಕೇಳೋಣ. ಸಿದ್ಧಾರ್ಥ ಯಾವ ಎಕ್ಸಾಂಪಲ್ ಕೊಡಿ, ಯಾವ ಲಾಜಿಕ್ ವರ್ಕ್ ಆಗುದಿಲ್ಲ ಹೇಳೋಣಿಗೆ. ಇದು ಲಾಜಿಕ್ ಯಾರು ಈಶ್ವರಿ ಹೇಳಿದ್ರಲ್ಲ, ಈ ಲಾಜಿಕ್ ಯಾರು ಹೇಳಿದ್ರು? ಈಶ್ವರಿ ಹೇಳಿದ್ರು ಹೌದಲ್ಲ. ಈಗ ಈಶ್ವರಿ ಲಾಜಿಕ್ ಯಾಕೆ ನೋಡೋಣ. ಈಗ ಸಿದ್ಧಾರ್ಥ ಕೇಳೋಣ ಈ ಲಾಜಿಕ್ ವರ್ಕ್ ಆಗಂಗಿಲ್ಲ ಅಂತ ಹೇಳಕತ್ತಾನೆ ಯಾಕೆ? ಸರಿ ಈಗ ಒಂದ್ ವೇಳೆ 3,10 LCM ತೆಗಿಯಂದ್ರಿ ಇನ್ನೊಟ್ 3,10 LCM ತೆಗಿಯಂದ್ರಿ. ಈಗ ನೋಡ್ರಿ ಏನಾಗ್ತದೆ, ಇದ ಸೇಮ್ ಮಾಡ್ತೀನಿ. ಸೊ 10 mod 3 is equal to 3 ಮತ್ತು 1 ಉಳಿತು ನಾಟ್ ಈಕ್ವಲ್ ಟು 0. ಓಕೆ ಸೊ ಇದನ್ನ ಏನ್ ಮಾಡ್ತೀನಿ ಈಗ ಡಬಲ್ ಮಾಡ್ತೀನಿ 20 ಹೋಗ್ತೇನೆ. 20 mod 3 is equal to 3 18 2 ಉಳಿತು ನಾಟ್ ಈಕ್ವಲ್ ಟು 0. ಇದನ್ನ ಡಬಲ್ ಮಾಡ್ತೀನಿ ಮತ್ತೆ ಪ್ರತಿ ಸಲ ಡಬಲ್ ಮಾಡ್ತೀನಿ 40 mod 3 is equal to ಎಷ್ಟಾಯ್ತು 3 39 1 ಉಳಿತು ನಾಟ್ ಈಕ್ವಲ್ ಟು 0. ಆಮೇಲೆ ಏನ್ ಮಾಡ್ತೀನಿ ಇದನ್ನ ಡಬಲ್ ಮಾಡ್ತೀನಿ ಈಗ. ಓಕೆ mod 3 ಎಲ್ಲಿ ಈಗ ನಮ್ದು LCM ದಾಟ್ ಹೋಗೈತಿ ಹೌದಲ್ಲ ನೋಡು. LCM ದಾಟ್ ಹೋಗೈತಿ ನಮ್ಗೆ ಸಿಗ್ಲಿಲ್ಲ, ದಾಟ್ ಹೋಗ್ಬಿಟ್ಟು ನಾನು. ಓಕೆ ನಾ ಇಂತಕೊಂಡು ನಿಂಗೆ ಡೈರೆಕ್ಟ್ ಆಗಿ ಎಲ್ಲಿ ಯಾಕೆ 40 ಹೊಂಟಿ ಅಂದ್ರ ನಿಂಗೆ ಆನ್ಸರ್ ಗೊತ್ತೈತೆ ಅಲ್ಲೇ ಹೊಂಟು ಬಿಂಟಿ ಅಂತ. ಹಂಗೇನ್ ಹೊಂಟಿಲ್ಲ, ನೀನು ಡಬಲ್ ಮಾಡ್ಕೊಂತ ಹೊಂಟಿದ್ದೀನಿ. ನಿನ್ ಕಡೆ ಲಾಜಿಕ್ ಇತ್ತು ಬಟ್ ಆ ಲಾಜಿಕ್ ತಪ್ಪಿತು. ಯಾಕೆ ತಪ್ಪಿತು ಈಶ್ವರಿ ಹೇಳಿ. ಏನ್ ಮಾಡಕ್ ಏನ್ ತಪ್ಪಿತು, ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿದ್ವಿ? 10 ಮಗ್ಗಿ ಎಣಿಸ್ಬೇಕಾಗಿತ್ತು ನೀನು. 10 1 10 12 20 13 30 14 40 ಮಾಡೋದು. ನೀ ಏನ್ ಮಾಡ್ಬಿಟ್ಟಿ 10ರಿಂದ 20. ಸೊ ಯು ಮಿಸ್ಡ್ 30. yes sir ಸೊ 10 ಫ್ರೆಂಡ್ಸ್ ಯಾವ್ಯಾವ್ದು? ಸೊ ನಮ್ಗೆ ಇಲ್ಲಿ 3 ಫ್ರೆಂಡ್ಸು 10 ಫ್ರೆಂಡ್ಸು 3 ಫ್ರೆಂಡ್ಸು 6 9 12 15 10 ಫ್ರೆಂಡ್ಸು 20 30 40 50 ಇವೆಲ್ಲ. ಸೊ ಕಾಮನ್ ಫ್ರೆಂಡ್ ಯಾವ್ದು ಬರ್ತೈತಿ ನಮ್ಗ? ಈ 30 ಏನೈತಿಲ್ಲ ಇಲ್ಲೆಲ್ಲೋ 30 ಬರ್ತೈತಿ. ಇದು ಕಾಮನ್ ಫ್ರೆಂಡ್, ಇದು ನಮಗ್ ಬೇಕು. ದಿಸ್ ಇಸ್ LCM. ಸೊ ಈ ಕಾಮನ್ ಫ್ರೆಂಡ್ ತೆಗಿಬೇಕಾದ್ರೆ ನಾನು ಒಂದೇನು ಆಪ್ಟಿಮೈಸ್ ಮಾಡಿದ್ನಿ, ಸಣ್ಣದ್ರ ಮಗ್ಗಿ ಹೋಗೋದು ಬೇಡ. ನಾವು ಸಣ್ಣದ್ರ ಮಗ್ಗಿಗೆ ಬೇಡ. ಯಾಕೆ? ಆ ದೊಡ್ಡದ್ರ ಮಗ್ಗಿ ಒಳಗೂ ಇರಬೇಕಲ್ಲ, ಅದು ಇಲ್ಲಿ ಇದ್ರೊಳಗೆ ಇರಬೇಕದು. ಅಂದಾಗ ಸಣ್ಣ ಟಕ್ ಸಣ್ಣ ಯಾಕೆ ಹೆಜ್ಜೆ ಇಟ್ಕೊತ ಹೋಗೋಣ, ದೊಡ್ಡದ ಹೆಜ್ಜೆ ಇಟ್ಕೊಂಡು ಹೋಗ್ಬಿಡೋಣ ಹೌದಾ. ಆದ್ರೆ ಡಬಲ್ ಮಾಡಬಾರ್ದು, 20ರಿಂದ 40 ಹೋಗ್ಬಾರ್ದು, 20 30 40. ಸೊ ವಾಟ್ ಈಸ್ ಅವರ್ ಲಾಜಿಕ್ then? What is our logic? Our logic is like this. Okay, so first I will say print. ಎಲ್ಲರಿಗೂ ಅರ್ಥ ಆಯ್ತು ಏನು ಲಾಜಿಕ್ ಅಂತ? ಎಲ್ಲಿವರೆಗೆ ಹೋಗ್ಬೇಕು? ಎಲ್ಲಿವರೆಗೆ ಹೋಗ್ಬೇಕು? ಸರ್ LCM ಸಿಗುತ್ತೆ. LCM 0 ಆಗುತ್ತೆ. LCM 0 ಕೆಲವು
ಕೆಲವೊಬ್ರು LCM ಸಿಗೋ ಮಟ ಅನ್ನತ್ತಾರೆ, ಅದನ್ನ ಕೇಳತ್ತೀನಿ, LCM ಯಾವಾಗ ಸಿಗ್ತೈತೆ ನನಗೆ ಅಂತ ಕೇಳತ್ತೀನಿ. ಎಸ್, ನಾನು ಏನ್ ಮಾಡ್ತೀನಿ ನೋಡ್ರಿ, ಪ್ರಿಂಟ್. ಓಕೆ, ಫಸ್ಟ್ ಏನ್ ಮಾಡ್ತೀನಿ, ಓಕೆ, ಈಗ ಏನ್ ಮಾಡೋಣ, ದೊಡ್ಡದು ಯಾವ್ದು ನಮ್ ಪತ್ತೆ ಹಚ್ಕೋಬೇಕು ಏನ್ ಬೇಡ? ಪತ್ತೆ ಹಚ್ಕೋಬೇಕ್ರಿ. ಏನ್ ಮಾಡ್ತೀನಿ ನಾನು, ಸೊ ಒಂದೊಂದ್ಸಲ ಏನಾಗ್ಬೋದು, ದೊಡ್ಡ ಸಂಖ್ಯೆ 10 ಆಗಿರ್ಬೋದು, ಸಣ್ಣ ಸಂಖ್ಯೆ 5 ಆಗಿರ್ಬೋದು. ಅವಾಗ ಏನಾಯ್ತು, ಅಲ್ಲೇ LCM ಐತ್, ನಾ ಮುಂದೆ ಹೋಗೋದು ಜೋರಿಲ್ಲ, ಅದು ಆಟೋಮೆಟಿಕಲಿ ಆಗ್ತೈತೋ ಇಲ್ಲೋ? ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಾಡ್ ನೋಡ್ತೇನಲ್ಲ, ಬಿಗ್ ಮಾಡ್ ಸ್ಮಾಲ್, ಅವಾಗ ಅಲ್ಲೇ 0 ಬಂದ್ಬಿಡ್ತೈತಿ, ಅಲ್ಲೇ ಮುಗಿತೈತಿ, ಹೌದಿಲ್ಲ? LCM 10 ಆಗ್ತೈತಿ 5 ಮತ್ತು 10 ಕೊಟ್ಟಾಗ, ಯಾಕಂದ್ರೆ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಯಿಂದ ಭಾಗ ಹೋಗ್ಬಿಡ್ತೈತಿ. LCM ಏನಾಯ್ತು, ಅಲ್ಲೇ ಆಗ್ಬಿಡ್ತು, 10 ಆಗ್ಬಿಡ್ತದೆ. ಅದೇ ನೀವು ಆಟೋಮೆಟಿಕ್ ಆಗ್ತೈತಿ ನೋಡಿ. ಮೊದಲು ನೋಡೋಣ, ಇಫ್ A ಈಸ್ ಗ್ರೇಟರ್ ದೆನ್ B, ನಾನೇನ್ ಮಾಡ್ತೀನಿ, ಇನ್ನೊಂದು H, ಬಿಗ್ ಈಸ್ ಈಕ್ವಲ್ ಟು A is greater than B, ಬಿಗ್ ಈಸ್ ಈಕ್ವಲ್, ಬಿಗ್ ಒಳಗೆ ಏನ್ ಹಾಕ್ತೀನಿ, A ಹಾಕ್ತೀನಿ. ಆಮೇಲೆ ಸ್ಮಾಲ್ ಒಳಗ B ಹಾಕ್ತೀನಿ, ರೈಟ್? ಸರ್ ಹಾ, ಎಲ್ಸ್ ಬರಿಬೇಕ್ರಿ ನೆಕ್ಸ್ಟ್. ಹಾ, ಎಲ್ಸ್ ಹಿಂಗೂ ಹಾಕ್ಬೋದು, ಬ್ರಾಕೆಟ್ ಹಿಂಗೂ ಹಾಕ್ಬೋದು. ಎಲ್ಸ್ ಬಿಗ್ ಬಿ, ಇಷ್ಟವರೆಗೆ ಅರ್ಥ ಆಯ್ತು ಎಲ್ಲರಿಗೂ ಪ್ರೋಗ್ರಾಮ್ ಏನ್ ಮಾಡಿದ್ದು ಇಲ್ಲಿವರೆಗೆ? ಎಸ್ ಸರ್. ಎರಡು ನಂಬರ್ಗಳನ್ನ ಯೂಸರ್ ಕಡೆಯಿಂದ ತಗೊಂಡು ಅದ್ರೊಳಗೆ ದೊಡ್ಡದು ಯಾವ್ದು ಸಣ್ಣದು ಯಾವ್ದು ಅಂತ ನಿರ್ಧರಿಸಿಕೊಂಡು ಬಿಗ್ ಮತ್ತು ಸ್ಮಾಲ್ ಬಾಕ್ಸ್ಗಳನ್ನ ಹಾಕೊಂಡಿ. ಓಕೆ, ಈಗ ನಾ ಏನ್ ಮಾಡ್ತೀನಿ, LCM ಅಂತ ಇನ್ನೊಂದು ವೇರಿಯೇಬಲ್ ತಗೋತೀನಿ. LCM ಒಳಗೆ ಸ್ಟಾರ್ಟಿಂಗ್ ಏನ್ ಹಾಕೋತೀನಿ ಗೊತ್ತೈತಿ, ಬಿಗ್ ಹಾಕೋತೀನಿ. ಓಕೆ, ಬಿಗ್ ಹಾಕೊಂಡು ಇನ್ಮೇಲೆ ಏನ್ ಮಾಡ್ಬೇಕು, ರಿಪೀಟ್ ಮಾಡ್ಬೇಕು. ಏನ್ ರಿಪೀಟ್ ಮಾಡ್ಬೇಕು, ನಾನು ವೈಲ್ ಯೂಸ್ ಮಾಡ್ಕೋತೀನಿ. ನನ್ನ ಲ್ಯಾಂಗ್ವೇಜ್ ವೈಲ್, ಅಲ್ಲಿ ಅಂಟಿಲ್ ಐತಿ, ನಾ ಇಲ್ಲಿ ವೈಲ್ ಯೂಸ್ ಮಾಡ್ತೀನಿ. ವೈಲ್ ಅಂದ್ರೆ ಸತ್ಯ ಇರುವವರೆಗೆ ಮಾಡ್ಕೋತೀವಿ, ಯಾವಾಗ ಸತ್ಯ ಇರ್ತೈತಲ್ಲ ಒಳಗೆ ವೈಲ್. ಸಿ ಲ್ಯಾಂಗ್ವೇಜ್ ಆಗೋದು ಇದೆ ಕಾಮನ್ ಆಗಿ ಯೂಸ್ ಮಾಡೋದು, ಸಿ, ಜಾವಾ, C++, ಪೈಥಾನ್. ವೈಲ್ LCM mod small is not equal to 0. ಅಂದ್ರೆ ಶೇಷ ಉಳಿಯುವವರೆಗೆ ಏನ್ ಮಾಡ್ತೀನಿ ನಾನು, ಏನ್ ಮಾಡ್ಲಿ, LCM ಒಳಗೆ ಬಿಗ್ ಹಾಕೊಂಡಿದ್ದೀನಿ. ಸ್ಮಾಲ್ ಇದೊಂದ್ ವೇಳೆ ಮಾಡ್ ಈಕ್ವಲ್ ಟು 0 ಆಯ್ತು, ಹೊರಗೆ ಬಂದ್ಬಿಡ್ತೈತಿ. ಇದಾಯ್ತು 0, ಹೊರಗೆ ಬರ್ತೈತೆ. ಹೊರಗೆ ಬಂದ್ಕೊಂಡು ಏನ್ ಮಾಡ್ತೀನಿ ನಾನು, LCM is ಯಾವ್ದು ಪ್ರಿಂಟ್ ಮಾಡ್ಲಿ, ಸ್ಮಾಲ್ ಹೆಂಗ್ ನಂಬರ್, ಸ್ಮಾಲರ್ ಹೆಂಗ್ ರಸ. LCM ಅಂದ್ರೆ ಎರಡೂದ್ರ ಬಗ್ಗೆ ಇರಬೇಕು. ಅದು LCM ಅದಕ್ಕೆ ಹೆಸರು ತಗೊಂಡಿದ್ದೀನಿ ವೇರಿಯೇಬಲ್ಗೆ. ಇಲ್ಲಿ ಒಳಗೆ ಏನ್ ಮಾಡ್ಕೊಳ್ಳಿ, ನಾನು
ಸೊ ನೋಡ್ರಿ ಒಂದನೇ ಕಂಡೀಷನ್ ನೋಡ್ರಿ, ಸಪೋಸ್ ಬಿಗ್ ನಾನು ಎಲ್ ಸಿ ಎಂ ದೊಳಗೆ ಬಿಗ್ ಹಾಕೊಂಡಿಗೆ, ಸೊ 5 10 ಅಂತ ಕೊಟ್ಟಿದ್ರು ಅಂತ ತಿಳ್ಕೊರಿಗೆ, 10 ಹೋಯ್ತು ಎಲ್ ಸಿ ಎಂ ದಾಗ. ಸ್ಮಾಲ್ ದೊಳಗೆ ಯಾವ್ದೈತಿ 5 ಐತಿ. ಸೊ ಎಲ್ ಸಿ ಎಂ ಮಾಡ್ ಸ್ಮಾಲ್ ಅಂದ್ರೆ 10 ಮಾಡ್ ಸ್ಮಾಲ್ ನಾಟ್ ಈಕ್ವಲ್ ಟು 0 ಆಯ್ತೇನು? ಇಲ್ಲ. 10 ಮಾಡ್ 5 ಏನಾಯ್ತು? ಈಕ್ವಲ್ ಟು 0 ಆಯ್ತು. ಅಂದ್ರೆ ಇದು ಒಳಗೆ ಹೋಗಲಿಲ್ಲ, ಹೊರಗೆ ಬಂತು. ಎಲ್ ಸಿ ಎಂ ಇಸ್ ಏನ್ ಪ್ರಿಂಟ್ ಆಯ್ತು? ಎಲ್ ಸಿ ಎಂ ಒಳಗೆ ಏನಿತ್ತು? ಇತ್ತು 10. ಹಾ ಬರೋಬ್ಬರಿ ಆಯ್ತು. ಸೊ ಬೌಂಡ್ರಿ ಕಂಡೀಷನ್, ಇದಕ್ಕೆ ನಾವೇನಂತೀವಿ ಬೌಂಡ್ರಿ ಕಂಡೀಷನ್. ಬೌಂಡ್ರಿ ಕಂಡೀಷನ್ ಅಂದ್ರೆ ಏನಿದು? ಸಪೋಸ್ ನಾನು 2ನೇ ನಂಬರ್ 1ನೇ ನಂಬರ್ ಭಾಗ ಹೋಗುವಂತದ್ದು ಕೊಟ್ಟಿ, ಫಾರ್ ಎಕ್ಸಾಂಪಲ್ 4 2 ಕೊಟ್ಟಿ, ಅವಾಗ ಏನಾಕೈತಿ? ಡೈರೆಕ್ಟ್ ಆಗಿ ಇದ್ರೊಳಗೆ ಹೋಗೋದನ್ನೇ ಇಲ್ಲ. ಎಲ್ ಸಿ ಎಂ ಒಳಗ ಏನಾಯ್ತಿ? ಮೊದಲು 4 ಮತ್ತು 2 ಕೊಟ್ನಿ, ಬಿಗ್ ಒಳಗ 4 ಹೋಯ್ತು, ಸ್ಮಾಲ್ ಒಳಗ 2 ಹೋಯ್ತು, ಎಲ್ ಸಿ ಎಂ ಒಳಗ 4 ಹೋಯ್ತು. 4 ಮಾಡ್ 2 ನಾಟ್ ಈಕ್ವಲ್ ಟು 0 ಏನು? ಇಲ್ಲ, ಈಕ್ವಲ್ ಟು 0 ಆಗ್ಬಿಡ್ತು. 4 ಮಾಡ್ 2 4 ಮಾಡ್ 2 ಶೇಷ 0 ಆಗ್ಬಿಡ್ತು. ಅಂದ್ಮೇಲೆ 0 ಆಯ್ತು ಅಂದ್ರೆ ಏನಾಯ್ತು? ಇದು ಸುಳ್ಳು ಆಯ್ತು ಕಂಡೀಷನ್. ನಾಟ್ ಈಕ್ವಲ್ ಟು 0 ಅನ್ನೋದು ಕಂಡೀಷನ್ ಸುಳ್ಳು ಆಯ್ತು, ಹೊರಗೆ ಬಂತು. ಎಲ್ ಸಿ ಎಂ ಇಸ್ 4 ಅಂತ ಪ್ರಿಂಟ್ ಆಯ್ತು. ಇದಂತೂ ಕರೆಕ್ಟ್. ಇರ್ಲಿಲ್ಲಪ್ಪ ಶೇಷ ಉಳಿತಂದ್ರೆ ಅವಾಗ ನಾ ಏನ್ ಮಾಡ್ಲಿ? 0 ಆಗು ಮಟನ ಹೋಗ್ಬೇಕು. ಅದೇ ಅದು ಲೂಪ್ ಐತಿ ಒಳಗೆ. ಎಲ್ ಸಿ ಎಂ ದಾಗ ಏನ್ ಮಾಡಿ? ಎಲ್ ಸಿ ಎಂ ಪ್ಲಸ್ ಬಿಗ್ ಮಾಡಿ. ಎಲ್ ಸಿ ಎಂ ಪ್ಲಸ್ ಬಿಗ್ ಕೆಲಸ ಬಗೆಹರಿತು. ಹೌದಾ ಇಲ್ಲ? ಮಗ್ಗಿ ಅನ್ಸ್ಕೊಂತ ಹೋತ್ ನೋಡ್ರಿ. ಬಿಗ್ ತಂತಾನೆ ಬಿಗ್ ಮೊದ್ಲೇ ಹಂಗಾಯ್ತಲ್ಲ ಹಂಗ ಆಕೈತಿ ನೋಡ್ರಿ. ಸೊ ಸಪೋಸ್ ನಾನು ಇಲ್ಲಿ ನಾನು ಚೆಕ್ ಮಾಡಿ ನೋಡ್ಬೋದು, ಚೆಕ್ ಮಾಡಿ ನೋಡಿದ್ದೀನಿ ಹೆಂಗ್ ವರ್ಕ್ ಆಗ್ತದೆ ಅಂತ. ಸೊ ಇಲ್ಲಿ ನಾನು ಬಾಕ್ಸ್ ಒಂದು ತಗೋತೀನಿ. ಯಾವ್ದು ತಗೋಣ? ಸೇಮ್ ಎ ಒಳಗ ಬಿ ಬಿಗ್ ಸ್ಮಾಲ್ ಆಮೇಲೆ ಎಲ್ ಸಿ ಎಂ ಇಲ್ಲಿ ತಗೊಂಡಿ. ಓಕೆ, ಸೊ ಎ ಒಳಗ ನಾನು 8 ಕೊಟ್ನಿ. ಓಕೆ, 8 ಬಂತಿಲ್ಲ. ಮ್ಯೂಟ್ ಮಾಡ್ರಿ ಎಲ್ಲರೂ, ರನ್ ಮಾಡ್ತೀನಿ. ಬಿ ಒಳಗೆ ಎಂಟರ್ ಮಾಡಿದ್ನಿ, 2 ಕೊಟ್ನಿ, 10 ಕೊಟ್ನಿ. ಈಗೇನಾಯ್ತು ನೋಡ್ರಿ, ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ ಫಾಲ್ಸ್ ಆಯ್ತು, ಇಲ್ಲ ಆಯ್ತು. ಎಲ್ಸಿಗೆ ಹೋಯ್ತು. ಎಲ್ಸ್ ಹೋದ್ಕೊಳ್ಳಿ ಬಿಗ್ ಒಳಗ ಬಿ ಹೋಯ್ತು, ಬಿಗ್ ಒಳಗೆ ಏನಾಯ್ತು? ಬಿ ಹೋಯ್ತು, ಅಂದ್ರೆ 10 ಕಾಪಿ ಆಯ್ತು. ಸ್ಮಾಲ್ ಒಳಗೆ ಎ ಕಾಪಿ ಆಯ್ತು, ಅಂದ್ರೆ ಇಲ್ಲಿ 8 ಕಾಪಿ ಆಯ್ತು. ಈಗ ನಾ ಮಷಿನ್ ಗತೆ ಮಾಡಕತ್ತೀನಿ, ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದ್ರಾಗ. ಎಲ್ ಸಿ ಎಂ ಒಳಗ ಬಿಗ್ ಬರೀ ಮಷಿನ್ ಗತೆ ಯಾಂತ್ರಿಕವಾಗಿ ಮಾಡ್ತೇನೆ. ಈಗ ಎಲ್ ಸಿ ಎಂ ಒಳಗ ಬಿಗ್ ಫಾಸ್ಟ್ ಮಾಡ್ತೇನೆ ಮಷಿನ್ ಗತೆ. ಎಲ್ ಸಿ ಎಂ ಒಳಗೆ ಬಿಗ್ ಹೋಯ್ತು, ಎಲ್ ಸಿ ಎಂ ಒಳಗೆ ಬಿಗ್ ಅಂದ್ರೆ 10 ಹೋಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಬನ್ನಿ. ವೈಲ್ ಎಲ್ ಸಿ ಎಂ ಮಾಡ್ ಸ್ಮಾಲ್, ಎಲ್ ಸಿ ಎಂ ಮಾಡ್ ಸ್ಮಾಲ್, ಈ ಎಕ್ಸ್ಪ್ರೆಷನ್ ಮೊದಲ ಕಂಪ್ಲೀಟ್ ಮಾಡ್ತೇನೆ. ಎಲ್ ಸಿ ಎಂ ಮಾಡ್ ಸ್ಮಾಲ್, ಎಲ್ ಸಿ ಎಂ 10 ಮಾಡ್ ಸ್ಮಾಲ್, 10 mod 8. 10 mod 8, 10 mod 8 ಈ ಎಕ್ಸ್ಪ್ರೆಷನ್ ಬೆಲೆ ಏನಾಯ್ತು? 10 mod 8 ಅಂದ್ರೆ 2 ಆಯ್ತು. ಈಸ್ 2 ನಾಟ್ ಈಕ್ವಲ್ ಟು 0? ಈಸ್ 2 ನಾಟ್ ಈಕ್ವಲ್ ಟು 0? Yes sir. Yes, 2 not equal to 0. Yes, sir. 2 is not equal to 0. So I go inside. Yes ಆದ್ಕೂಲೆ ಒಳಗೆ ಹೋಗ್ತೀನಿ, ಇಲ್ಲಿ ಲೂಪ್ ಒಳಗೆ ಹೋಗ್ತೀನಿ. ಎಲ್ ಸಿ ಎಂ ಒಳಗ ಎಲ್ ಸಿ ಎಂ ಪ್ಲಸ್ ಬಿಗ್ ಸ್ಟೋರ್ ಮಾಡ್ತೀನಿ. ಎಲ್ ಸಿ ಎಂ ಎಷ್ಟೈತೆ? 10 ಪ್ಲಸ್ ಬಿಗ್ ಒಳಗೆ ಎಷ್ಟೈತೆ? 10 ಐತಿ. ಬಿಗ್ ಒಳಗೂ 10 ಐತಿ. 10 ಪ್ಲಸ್ 10 ಎಷ್ಟಾಯ್ತು? 20 ಆಯ್ತು. 20 goes into LCM. So this becomes 20. This becomes 20 and ಇದು ಬಂದ್ಕೊಳ್ಳಿ ಏನ್ ಮಾಡ್ತೀನಿ? ಮತ್ತೆ ಮೇಲೆ ಹೋಗ್ತೀನಿ, ಮತ್ತೆ ವಾಪಸ್ ಲೂಪ್. ಐ ಗೋ ಹಿಯರ್, ಚೆಕ್ ದಿಸ್ ಕಂಡೀಷನ್. ಏನೈತಿ? 20 ಮಾಡ್ ಸ್ಮಾಲ್ ಒಳಗೆ ಏನೈತಿ? ಸ್ಮಾಲ್ ಒಳಗೆ 8 ಐತಿ. 20 mod 8 ಎಷ್ಟಾಯ್ತು? 8 7 16 4 ಆಯ್ತು. 4 ನಾಟ್ ಈಕ್ವಲ್ ಟು 0? ಎಸ್ ಒಳಗ್ ಬಂತು. ಪೂರ್ತಿ ಕಡೆ ಲಕ್ಷಬೇಕು. ಪ್ರೋಗ್ರಾಮಿಂಗ್ ಹಂಗ ಬರಂಗಿಲ್ಲ. ಓಕೆ, ಕೆಲವ್ರು ಯಾರು ಆ ಕಡೆ ಈ ಕಡೆ ಮಾತಾಡ್ಕೊಂತ ನೀವು ನೋಡಿದ್ರೆ ಆಗಂಗಿಲ್ಲ. ಇದು ಬಹಳ ಏಕಾಗ್ರತೆ ಬೇಕು ನೋಡ್ರಿ, ಎಷ್ಟೊಂದು ಕಾನ್ಸಂಟ್ರೇಷನ್ ಬೇಕಾಗ್ತದೆ ಮಾಡ್ಬೇಕಾದ್ರೆ. ಎಷ್ಟಾಗಿತ್ತಿಲ್ಲ ನಮ್ದು ಎಲ್ ಸಿ ಎಂ ಒಳಗೆ? ಈಗ 20 mod 8 ಅಂದ್ರೆ ಎಷ್ಟಾಯ್ತು? 20 mod 8 ಅಂದ್ರೆ 4 ಆಯ್ತು. ಯಾಕಂದ್ರೆ 8 16 4. ಬಹಳಷ್ಟು ಯೋಚನೆ ಮಾಡ್ತಿರ್ತೀವಿ ನಾವು, ಸ್ವಲ್ಪ ನೀವು ಬಿಟ್ರೆ ಅದು ಏನಾಯ್ತು ಗೊತ್ತಾಗುದಿಲ್ಲ ನಿಮ್ಗೆ. ಸತತವಾಗಿ ತಲೆ ಕೆಲಸ ಇರ್ತೈತಿ. 4 ನಾಟ್ ಈಕ್ವಲ್ ಟು 0 ನೋಡ್ರಿ ಹೆಂಗ್ ಲಾಜಿಕ್ ಹೆಂಗೈತಿ. 4 ಈಕ್ವಲ್ ಟು 0 ಕೇಳತ್ತಿಲ್ಲ ಇಲ್ಲ ನಾನು. 4 ನಾಟ್ ಈಕ್ವಲ್ ಟು 0. ಎಸ್, ಇಟ್ ಈಸ್ ನಾಟ್ ಈಕ್ವಲ್ ಟು 0. ಸೊ ವೆನ್ ಇಟ್ ಈಸ್ ಎಸ್, ಯು ಕಮ್ ಇನ್ ಸೈಡ್, ಲುಕ್ ಎಟ್ ದ ಲಾಜಿಕಲ್ ಥಿಂಕಿಂಗ್. ಭಾಳ ಮಂದಿ ಇಲ್ಲೂ ಕನ್ಫ್ಯೂಸ್ ಆಗ್ತಾರೆ, ಏನ್ರಿ ಸರ್ ನಾಟ್ ಈಕ್ವಲ್ ಟು 0 ಒಳಗೆ ಬರ್ಬೇಕಾಗಿತ್ತು ಏನೋ ಅಂತೀರಿ. ನಾಟ್ ಈಕ್ವಲ್ ಟು 0 ಕಂಡೀಷನ್ ಐತಿ. ಸೊ ವೆನ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, ಇಟ್ ವಿಲ್ ಬಿಕಮ್ ಟ್ರೂ. ಸೊ 4 is not equal to 0, therefore it will come inside. ಟ್ರೂ ಆಗ್ತದೆ ಅವಾಗ. ಸೊ ಲಾಜಿಕಲ್ ಥಿಂಕಿಂಗ್ ಬಹಳ ಸ್ಟ್ರಾಂಗ್ ಇರಬೇಕು. ಸೊ LCM takes LCM plus big. LCM ನಾನು ಮತ್ತೆ LCM ಅನ್ನ ಮತ್ತೆ ಬಿಗ್ ಅನ್ನ ಕೂಡಿಸಿ LCM ಒಳಗೆ ಸ್ಟೋರ್ ಮಾಡ್ತೀನಿ. LCM ಒಳಗೆ 20 ಇತ್ತು, ಬಿಗ್ ಒಳಗೆ 10 ಇತ್ತು, ಕೂಡಿಸಿ ಮತ್ತೆ ನಾನು LCM ದಾಗ ಸ್ಟೋರ್ ಮಾಡ್ತೀನಿ. ಎಷ್ಟಾಯ್ತು? 30 ಆಯ್ತು. ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಎರಡನೇ ಸಲ ಇಲ್ಲಿ ಹೋಯ್ತು, ಮತ್ತೊಮ್ಮೆ ಹೋಯ್ತು, ಎರಡನೇ ಸಲ ಮ್ಯಾಲ ಹೋಯ್ತು. ಅಂದ್ರೆ ಒಟ್ಟೆ
ಈಗಾಗಲೇ ಎಷ್ಟು ಸಲ ಐಟ್ರೇಷನ್ ಆಗಿದ್ದು ಇದಕ್ಕೆ ಐಟ್ರೇಷನ್ ಅಂತೇವೆ. ಎಷ್ಟು ಐಟ್ರೇಷನ್ ಆಗಿದಾವೆ ಈಗಾಗಲೇ? 2 ಈಗಾಗಲೇ sir. 2 ಸಲ ಆಗಿದೆ. ಮೂರನೇದಕ್ಕೆ 2 sir. 2 ಮೊದಲನೇ ಸಲಕ್ಕೊಮ್ಮೆ ಹೋಯ್ತು, 10 ಇದ್ದಾಗ ಒಮ್ಮೆ ಒಳಗೆ ಹೋಯ್ತು, 20 ಇದ್ದಾಗ ಒಮ್ಮೆ ಒಳಗೆ ಹೋಯ್ತು, ಈಗ 30 ಆಗೈತಿ. ಈಗಾಗಲೇ 2 ಸಲ ಎಕ್ಸಿಕ್ಯೂಟ್ ಮಾಡೈತಿ. 30 mod 30 mod ಏನು? ಸ್ಮಾಲ್ ಈಸ್ 8. Okay. ಸೊ 30 mod 8 ಎಷ್ಟಾಯ್ತು? 30 mod 324 6 not equal to 0. It goes inside. LCM takes LCM plus big. So LCM plus big ಅಂದ್ರೆ 30 plus 10 40. ಸೊ LCM ಒಳಗೆ 40 ಬಂತು. ಈಗ LCM 40 ಆಯ್ತು. ಆಮೇಲೆ ಏನಾಯ್ತು? ಮತ್ತೆ ಮ್ಯಾಲ ಹೋಯ್ತು, ಮತ್ತೆ ಮ್ಯಾಲ ಹೋಯ್ತು. ಮ್ಯಾಲ ಹೋಗಿ ಏನ್ ಮಾಡ್ತೈತಿ? ಕಂಡೀಷನ್ ಚೆಕ್ ಮಾಡ್ತೈತಿ. 40 LCM mod small ಅಂದ್ರೆ 40 mod 8. 40 mod 8 ಎಷ್ಟಾಯ್ತು? 0 ಆಯ್ತು. Is 0 not equal to 0? Is 0 not equal to 0? No sir. No sir. 0 not equal to 0. ಇದು ಫಾಲ್ಸ್ ಆಯ್ತು ಕಂಡೀಷನ್. ಫಾಲ್ಸ್ ಆದ ಕೂಡಲೇ ಹೊರಗೆ ಬಿತ್ತು ನೋಡ್ರಿ. ಈಗ ಲೂಪ್ ಬಿಟ್ಟು ಹೊರಗೆ ಬಿತ್ತು, ಇಲ್ಲಿ ಬಂತಿದೆ. ಪ್ರಿಂಟ್ LCM is LCM. ಸೊ LCM is LCM ಬಾಕ್ಸ್ ನಾಗ ಏನೈತಿ? 40 ಐತಿ, ಅದನ್ನ ಪ್ರಿಂಟ್ ಮಾಡ್ತೈತಿ. LCM is 40. ನೋಡ್ರಿ, ಕಂಪ್ಯೂಟರ್ಗೆ LCM ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಅದಕ್ಕೆ LCM ಅಂದ್ರೂ ಏನು ಗೊತ್ತಿಲ್ಲ. ಈಗ ನಾ ಈ ವೇರಿಯೇಬಲ್ LCM ಅಂತ ಬಿಟ್ಟು ನಾನು ಬರೀ L ಅಂತ ಕರೆದಿದ್ರೆ ಅಥವಾ X ಅಂತ ಕರೆದಿದ್ರೆ ವರ್ಕ್ ಆಗ್ತಿತ್ತೋ ಇಲ್ಲ ಈ ಪ್ರೋಗ್ರಾಮ್? Yes sir. It does. So ಒಂದು ಪ್ರೋಗ್ರಾಮ್ ನೋಡಿದಾಗ ಬಿಗ್ ಸ್ಮಾಲ್ ನೋಡಿದಾಗ ತಂತಾನೆ ಕಂಪ್ಯೂಟರ್ ಏನೋ ಬಿಗ್ ಇದ್ದದನ್ನ ಬಿಗ್ ನ ಹಾಕೋತೈತಿ, ಸ್ಮಾಲ್ ಇದ್ದದನ್ನ ಸ್ಮಾಲ್ ನ ಹಾಕೋತೈತಿ ಅಂತ ಕೆಲವರಿಗೆ ಅನಿಸ್ತೈತಿ. ಹಂಗಲ್ಲ. ಬಿಗ್ ಸ್ಮಾಲ್ ಅವೆಲ್ಲ ನಾವು ಯಾಕೆ ಅದನ್ನ ಹಂಗೆ ವೇರಿಯೇಬಲ್ಗಳು ಹೆಸರು ಇಟ್ಕೊಂಡಿದ್ದೀವಿ? ಇನ್ನೊಬ್ಬ ಪ್ರೋಗ್ರಾಮರ್ ಓದಿದಾಗ ಅವ್ನಿಗೆ ಅರ್ಥ ಆಗಲಿ ಅಂತ ಅಷ್ಟೇ. ಕಂಪ್ಯೂಟರ್ಗೆ ಅದರಿಂದ ಯಾವ ಅರ್ಥನೂ ಇಲ್ಲ. ಅದಕ್ಕೆ ಬಿಗ್ ಅಂದ್ರು ಅಷ್ಟೇ, ಗಿಬ್ ಅಂದ್ರು ಅಷ್ಟೇ. ಓಕೆ, ಸೊ ಈಗ ಇದನ್ನ ಬರ್ಕೊಂಡಿರ್ಬೇಕಾರೆ ಪ್ರೋಗ್ರಾಮ್ ಫಸ್ಟಿಗೆ ಬರ್ಕೊಡ್ರಿ ಪ್ರೋಗ್ರಾಮ್. ಸರ್ ಬುಕ್ ಗೊತ್ತಾಗ್ತೈತ್ರಿ, ಸ್ಕ್ರಾಚ್ ಒಳಗೆ ಗೊತ್ತಾಗಂಗಿಲ್ರಿ. ಮಾಡ್ರಿ ಬುಕ್ ಮೊದಲು ಬುಕ್ನಾಗ ಬರ್ಕೊಡ್ರಿ. ಈಗ ಸ್ಕ್ರಾಚ್ ಒಳಗೆ ಏನು ಭಾಳ ಅಗದಿ ಈಸಿ ಐತಿ ಸ್ಕ್ರಾಚ್. ಒಮ್ಮೆ ಇದು ಲಾಜಿಕ್ ಕ್ಲಿಯರ್ ಆತಂದ್ರೆ ನಿಮ್ದು ಮುಗೀತು ಕೆಲಸ. ಸರ್ ಹೌ ಟು ರೆಡ್ ದ ಪೆನ್ ಸರ್? ಇದಷ್ಟೇ ಅಲ್ರಿ ಸರ್, ಬೇರೆ ಹೋದ್ರು ನನಗೆ ಸ್ಕ್ರಾಚ್ ಒಳಗೆ ಗೊತ್ತಾಗವಲ್ರಿ. ಮಾಡೋಣ ಈಗ ಸ್ಕ್ರಾಚ್ ಒಳಗೆ ಇದನ್ನು ಮಾಡೋಣಂತ, ಸ್ಪೈರಲ್ ಮಾಡೋಣಂತ. ಬಟ್ ನೀವು ನೀವು ಡೈರೆಕ್ಟ್ ಆಗಿ ಸ್ಕ್ರಾಚ್ ನಾಗ ಹೋದ್ರೆ ಮಾತ್ರ ನೀವು ತಪ್ತೇವೆ. ಲಾಜಿಕ್ ಡೈರೆಕ್ಟ್ ನೀವು ಸ್ಕ್ರಾಚ್ ನಾಗ ಹೋದ್ರೆ ಅದ್ರಾಗ ಏನಾದ್ರು ಲಾಜಿಕ್ ತಪ್ಪು ನಿಮಗೆ ಗೊತ್ತಾಗುದಿಲ್ಲ. ಸರ್ ಸ್ಕ್ರಾಚ್ ಪೆನ್ ಅಂತ ಪೆನ್ ಏನಾಯ್ತು? ಹೆಂಗ್ ತರೋದು? ಸರ್ ನೋಡೋಣ. ಸೊ ಈಗ ಇನಿಷಿಯಲಿ ಇಯರ್ಸ್ನಾಗ ಅಟ್ಲೀಸ್ಟ್ ನೀವು ನಾವಂತೂ ಭಾಳ ವರ್ಷಗಳವರೆಗೆ ಮಾಡ್ತೀವಿ. ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಮೇಲೆ ಬರೆಯಕ್ ಹೋಗ್ಬಾರ್ದು ಎಂದು. ಯಾಕೆ ಹೇಳಿದ್ರು ನಾನು ಯಾಕೆ ಹೇಳಕತ್ತೀನಿ? ಇನಿಷಿಯಲಿ ನೀವು 1 ವರ್ಷ ಅಂತೂ ಡೈರೆಕ್ಟ್ ಕಂಪ್ಯೂಟರ್ ಮೇಲೆ ಬರೆಯಕ್ ಹೋಗ್ಬಾರ್ದು. ಸ್ಕ್ರಾಚ್ನಾಗಲಿ ಪೈಥಾನ್ನಾಗಲಿ ಮಾಡಬಾರ್ದು. ಅವ್ರು ಯಾಕೆ ಹೇಳಕತ್ತೀನಿ ನಾನು ಹಂಗೆ? ನಾವು ಈಗಲೂ ಸಹಿತ ಒಂದೊಂದ್ಸಲ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಅನ್ನ ಕಂಪ್ಯೂಟರ್ ಮೇಲೆ ಮಾಡಂಗಿಲ್ಲ. ಮೊದಲ ಅದ್ ಹೆಂಗಾಗ್ತದೆ ಗೊತ್ತೈತಿ? ಯೋಚನೆ ಮಾಡೋದು ಮತ್ತೆ ಅಲ್ಲಿ ಪ್ರೋಗ್ರಾಮ್ ಬರೋದು ಎರಡು ಮಿಕ್ಸ್ ಆಗಿತ್ತಂದ್ರೆ ಏನಾಗ್ಬಿಡ್ತೈತಿ? ಕರೆಕ್ಟ್ ಆಗೋದಿಲ್ಲ. ಒಮ್ಮೆ ತಪ್ಪಾಯ್ತು ಅಂತಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಎಲ್ಲಿ ತಪ್ಪೈತೆ ಅಂತ. ಅಲ್ಲೇ ಹಿಂಗ್ಯಾಕಾಗತ್ತೆ ಅಲ್ಲೇ ಕುತ್ಕೊಂಡ್ಬಿಡ್ತೇವೆ, ಸಿಕ್ಕೊಂಡ್ಬಿಡ್ತೇವೆ. ಈಗ ನಾನು ಕರೆಕ್ಟ್ ಆಗಿ ಒಂದು ಪ್ರೋಗ್ರಾಮ್ ಬರ್ದಿ ಸಲ ಚೆಕ್ ಮಾಡಿ ನಾನು ಹೋಗೆಲ್ಲ ಮಾಡಿದ್ರೆ ಅದು ಬೇಕು. ಗುಡ್ ಪ್ರೋಗ್ರಾಮರ್ಸ್ ಅದೇ ಸೈನ್ ಇರ್ತೈತಿ. ಒನ್ಸ್ ದೇ ರೈಟ್ ದ ಪ್ರೋಗ್ರಾಮ್ ಫಿನಿಶ್, ಅದ ರನ್ ಆಗಬೇಕು. ಬರೆದು ನೋಡಿ ಚೆಕ್ ಮಾಡ್ಕೊಂಡು ನೋಡೋದಲ್ಲ. ಯಾವುದೇ ಇಂಜಿನಿಯರಿಂಗ್ ಸೆಕೆಂಡ್ ಪೇಜ್. ಎಸ್ ಸರ್. ಓಕೆ, ನಾನು ಹಂಗಾದ್ರೆ ನಂದು ಡಿಜಿಟಲ್ ಪ್ಯಾಡ್ ಅನ್ನ ಡಿಸ್ಕನೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಮೌಸ್ ಬೇಕಾಗ್ತದೆ ನನಗೆ. ನಾನು ಸ್ಕ್ರಾಚ್ಗೆ ಹೋಗೋಣ. ಬರ್ಕೊಂಡ್ರೆಲ್ಲರೂ?
Yes, sir. Okay, so I will close this. Okay, what are you seeing? Scratch? Yes, sir. ಯಾವ್ದು ಮಾಡೋಣ? LCM ಮಾಡೋಣ, ಚಕ್ಲಿ ಮಾಡೋಣ? LCM. Sir, accept ಮಾಡಿ. LCM sir. ಕರೆಕ್ಟ್, LCM ಮಾಡೋಣ. ಯಾಕಂದ್ರ ಈಗ ಸದ್ಯ ಫ್ರೆಶ್ ಐತದು ಒಂದು. ಎರಡನೇದು LCM ಲಾಜಿಕ್ ಬಹಳ ಇಂಟ್ರೆಸ್ಟಿಂಗ್ ಐತಿ. ಚಕ್ಲಿ ಲಾಜಿಕ್ ಒಳಗೆ ಅಂತ ದೊಡ್ಡದಿಲ್ಲ. ಸೊ LCM ಇಸ್ ಅ ಮೋರ್ ಕಾಂಪ್ಲೆಕ್ಸ್ ಆಲ್ಗಾರಿದಮ್. ಏನಂತ ನಾವು ಅಲ್ಗಾರಿದಮ್, ಇದಕ್ಕೆ ಬೇರೆ ಬೇರೆ ಅಲ್ಗಾರಿದಮ್ ಇರ್ತವೆ. ನಂದು ಒಂದು ಅಲ್ಗಾರಿದಮ್, ಆಮೇಲೆ ವೀರೇಶ್ ಹೇಳಿದ್ಲ ಅದು ಒಂದು ಬೇರೆ ಅಲ್ಗಾರಿದಮ್. ವೀರೇಶ್ GCD ಬಳಸಿದ್ಲ, GCD ಕಂಡು ಹಿಡಿಯಾಕನ ಮತ್ತೆ ಬೇರೆ ಬೇರೆ ಅಲ್ಗಾರಿದಮ್ ಅದಾವ. ಅವೊಂದು ರೀತಿ ಅಲ್ಗಾರಿದಮ್ ಯೂಸ್ ಮಾಡಿದ್ದ. ಅಂದ್ರಕ್ಕಿಂತ ನಾನೊಂದು ಬೇರೆ ಅಲ್ಗಾರಿದಮ್ ಒಬ್ಬ ಗಣಿತಜ್ಞರ ಹೆಸರ ಮೇಲೆ ಇಟ್ಟಂತಹ ಯುಕ್ಲಿಡಿಯನ್ ಅಲ್ಗಾರಿದಮ್ ಅನ್ನು ಒಂದು ಕಳಿಸಿದ್ನಿ. ಸೊ ಯುಕ್ಲಿಡಿಯನ್ ಹೆಸರ ಮ್ಯಾಗಿಂದ. ಸೊ ಅವು ಅಲ್ಗಾರಿದಮ್ಗಳಿಗೆ ಅನೇಕ ಸೈಂಟಿಸ್ಟ್ಗಳದ್ದು ಮ್ಯಾಥಮೆಟಿಷಿಯನ್ಗಳು ಹೆಸರು ಇಟ್ಟಿದ್ದಾರೆ. ಒಂದೇ ಕೆಲಸ ಮಾಡಕ ಅನೇಕ ಅಲ್ಗಾರಿದಮ್ಗಳು ಇರ್ತವೆ. LCM ಅಂದ್ರೆ ಎಲ್ಲರದು ಹಿಂಗ ಇರ್ತೈತೆ ಅಂತ ಅಲ್ಲ ಪ್ರೋಗ್ರಾಮ್. ಸೊ ಹಂಗಿದ್ರ ಎರಡು ಅಲ್ಗಾರಿದಮ್ಗಳು ಅದಾವ, ಎರಡು ಲಾಜಿಕ್ಗಳು ಅದಾವ. ಹೆಂಗ್ ಹೋಲಿಸೋರು ಅದನ್ನ? ಈ ವೀರೇಶನ್ ಕೊಟ್ಟಾನ, ನಾ ಒಂದ್ ಕೊಟ್ಟೇನಿ, ಇನ್ನೊಬ್ರು ಯಾರೋ ಒಂದ್ ಕೊಟ್ಟಾರ. ಇದ್ರಾಗ ಯಾವ್ದು ಬೆಟರ್ ಅಂತ ಹೆಂಗ್ ಹೋಲಿಸೋರು? ಎಲ್ಲ ಕರೆಕ್ಟ್ ಬಟ್ ಫಾಸ್ಟ್ ಅಂತ ಹೆಂಗೆ ನೀವು ಹೇಳ್ತೀರಿ? ಈಗ ವೀರೇಶ್ ಏನ್ ಮಾಡಿದ, ವೀರೇಶನ್ ಕಡೆ ಬಹಳ ಫಾಸ್ಟ್ ಕಂಪ್ಯೂಟರ್ ಐತಿಪ್ಪ. ನನ್ನ ಕಡೆ ಒಂದು ಸಾದಾ ಹಳೇ ಕಂಪ್ಯೂಟರ್ ಐತಿ. ನಾನು ನನ್ನ ಪ್ರೋಗ್ರಾಮ್ ನಂದು ಸ್ಲೋ ಆಗಿ ರನ್ ಆಕೈತಿ, ವೀರೇಶನ್ ಬಹಳ ಫಾಸ್ಟ್ ಆಕೈತಿ. ಅಂದ್ಮೇಲೆ ಅವ್ನ ಅಲ್ಗಾರಿದಮ್ ಕರೆಕ್ಟ್ ಇತ್ತು, ಚಲೋ ನನ್ಕಿತ್ ಫಾಸ್ಟ್ ಇದ್ದಂಗ ಆತೇನು? ಗ್ಯಾರಂಟಿ ಆಯ್ತು? No sir. ಯಾವ ಪ್ರೋಗ್ರಾಮ್ ಈಸಿ ಐತೆ? ಅವನ ಕಡೆ ಹೊಸ ಕಂಪ್ಯೂಟರ್ ಐತಿ, ಅವನು 2 ಲಕ್ಷ ರೂಪಾಯಿ ಕೊಟ್ಟು ಹೊಸ ಕಂಪ್ಯೂಟರ್ ತಗೊಂಬಂದ. ನಾನು ಅದ್ರ ಮೇಲೆ ಅದು ಫಾಸ್ಟ್ ರನ್ ಆಕೈತಪ್ಪ, ದೊಡ್ಡ ಸರ್ವರ್ ಐತಿ ಅದು. ನನ್ನ ಕಡೆ ಸಣ್ಣದು ಲ್ಯಾಪ್ಟಾಪ್ ಐತಿ ಒಂದು, ಅದ್ರೊಳಗ 30,000 40,000 ಐತಿ. ಅದ್ರಾಗ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬೇರೆ ರನ್ ಆಗಾಕತ್ತಿದಾವು. 108 ವರ್ಡ್, ಎಕ್ಸೆಲ್ ಇವು ಓಪನ್ ಆಗಿದಾವ ಅಲ್ಲಿ. ಆ ಟೈಮ್ದಾಗ ನನ್ನ ಪ್ರೋಗ್ರಾಮ್ ರನ್ ಆಯ್ತು, ನಂದಕ್ಕ 5 ನಿಮಿಷ ತಗೊಂತು, ಅವ್ನ ಪಟ್ನ 4 ಸೆಕೆಂಡ್ನಾಗ ಮುಗಿತು. ಅಂದ್ರೆ ಅವ್ನು ಫಾಸ್ಟ್ ಐತಿ ಅಂತ ಗ್ಯಾರಂಟಿ ಕೊಡ್ತೈತಿ ನಿಮ್ಗೆ? ಅವ್ನು ಬೆಟರ್ ಅಲ್ಗಾರಿದಮ್ ಐತಿ ಅಂತ? ಈ ಅಲ್ಗಾರಿದಮ್ ಈಸಿ ಯೂಸರ್ ಸರ್ ನಾವು ಸರಿ ಹಂಗ ನೋಡಿದ್ರಿ ಸರ್. ಏನ್ ನೋಡ್ಬೇಕು ಸರಿ? ಎರಡನ್ನೂ ಚಲೋ ಕಂಪ್ಯೂಟರ್ ಟೆಸ್ಟ್ ಮಾಡ್ಬೇಕ್ರಿ. ಮಾದೇವಿ ಏನ್ ಹೇಳ್ತಾಳು, ಎರಡೂನು ಒಂದೇ ತರದ ಕಂಪ್ಯೂಟರ್ ಮೇಲೆ ಟೆಸ್ಟ್ ಮಾಡ್ಬೇಕು ಅಂತ. ಓಕೆ, ಬಟ್ ಓಕೆ, ನೀನು ಒಂದೇನ್ ಮಾಡ್ಬೋದು, ಎರಡೂನು ಒಂದೇ ತರದ ಕಂಪ್ಯೂಟರ್, ಒಂದೇ ತರದ ಟೈಮಿಗೆ, ಒಂದು ಬೇರೆ ಅಪ್ಲಿಕೇಶನ್ಗಳು ಇಲ್ಲದಾಗ ಒಂದೇ ಸಿಚುವೇಶನ್ ಆಗಿ ಮಾಡ್ಬೋದು. ಬಟ್ ಒಂದ್ ಇನ್ಪುಟ್ಗೆ ಅವ್ನು ಫಾಸ್ಟ್ ಆಗ್ಬೋದು, ಇನ್ನೊಂದು ಇನ್ಪುಟ್ಗೆ ನಂದು ಫಾಸ್ಟ್ ಆಗ್ಬೋದು, ಏನೇನೋ ಆಗ್ಬೋದು. ಸರ್ ಸ್ಟೆಪ್ ಕಮ್ಮಿ ಆಗ್ಬೋದು ಸರ್. ಎಸ್, ಏನ್ ಮಾಡ್ಬೇಕು, ಮಿನಿಮಮ್ ಇನ್ಪುಟ್ ಕೇಳಬೇಕು ಸರ್. ಅದು ಇನ್ಪುಟ್ ಅಂತೂ ಎರಡು ಅಷ್ಟೇ ಕೇಳು. ಇನ್ಪುಟ್ ಔಟ್ಪುಟ್ ಎರಡು ಸೇಮೇ ಇರಬೇಕು. ಇನ್ಪುಟ್ ಸುಳ್ಳು ಎಕ್ಸ್ಟ್ರಾ ಏನ್ ಕೇಳಬಾರ್ದು. ಇನ್ಪುಟ್ ಯಾವ ಪ್ರೋಗ್ರಾಮ್ ಎಕ್ಸ್ಟ್ರಾ ಕೇಳಬಾರ್ದು. ಓಕೆ, ಅದು ಬೇರೆ. ಇನ್ಪುಟ್ ಎಷ್ಟು ಬೇಕೋ ಅಷ್ಟೇ ಕೇಳ್ಬೇಕು ಯಾವುದೇ ಆದ್ರೂ ಸರಿ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಷ್ಟು ಕಂಪ್ಯೂಟೇಷನ್ ಮಾಡ್ತಿತ್ತು, ಎಷ್ಟು ಇನ್ಸ್ಟ್ರಕ್ಷನ್ಗಳನ್ನ. ಅಂದ್ರೆ ಮೈಕ್ರೋ ಪ್ರೊಸೆಸರ್ ಫೈನಲಿ ಇವೆಲ್ಲ ಏನಾಗ್ತಾವ ಕೊನೆಗೆ? ನಾ ಹೇಳಿದ್ರೆ ನಿಮಗೆ ಕಂಪ್ಯೂಟರ್ಗೆ ಏನ್ ಹೋಗ್ತಾ ಇದ್ದಾರೆ, ಇಲ್ಲೆಲ್ಲ ಕಮಾಂಡ್ಗಳು ಹೋಗ್ತಾವಲ್ಲ, ಇನ್ಸ್ಟ್ರಕ್ಷನ್ಸ್ಗಳು ಹೋಗ್ತಾವ ಅದಕ್ಕೆ. ಸೊ ಹೌ ಮೆನಿ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಅದರದ್ದು ಆಕ್ಚುಯಲ್ ಕೌಂಟ್ ಅಲ್ಲ. ದಟ್ ಆಕ್ಚುಯಲ್ ಕೌಂಟ್ ವಿಲ್ ಡಿಪೆಂಡ್ ಆನ್ ಯಾವ್ದು ನನ್ನ ಸಂಖ್ಯೆ. ಈಗ ಫಾರ್ ಎಕ್ಸಾಂಪಲ್ ನಾನು ಬರೀ LCM 2 ಮತ್ತು 4 ಮಾಡಾಕತ್ತೀನಿ, ಅದಕ್ಕೇನು ಭಾಳ ಸ್ಟೆಪ್ ಆಗುದಿಲ್ಲ ಅವಾಗ. ಅದೇ ನಾನು 4737 ಮತ್ತು 24,36,733 ಅನ್ನುವಂಥವು ಏನ್ರ ನಾನು ಕೊಟ್ನಿ, ಎರಡು ಪ್ರೈಮ್ ನಂಬರ್ಗಳನ್ನು ಕೊಟ್ನಿ ಏನ್ರ ದೊಡ್ಡ ಅವಾಗ ಭಾಳ ಸ್ಟೆಪ್ ಆಗ್ತಾವೆ. ಸೊ ಹೆಂಗ್ ಮಾಡೋರು ನೀವು ಸ್ಟೆಪ್ಗಳಂದ್ರೆ? ನೀವು ಇಷ್ಟ ಸ್ಟೆಪ್ ಅಂತ ಹೇಳಕ್ ಬರಂಗಿಲ್ಲ. ಸೊ ಎದನ್ನ ಹೇಳ್ಬೇಕು ನಾವು, ಗಿವನ್ ದ 2 ಇನ್ಪುಟ್ಸ್, ಯಾವ ಆ ಇನ್ಪುಟ್ಗಳ ಒಂದು ಫಂಕ್ಷನ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ಒಂದು ಇನ್ಪುಟ್ಗಳ ನಿಮ್ಗೆ ಈಗ ಫಂಕ್ಷನ್ಗಳ ಬಗ್ಗೆ ಹೇಳಿಲ್ಲ, ಯಾರು ಕೋಹಾರ್ಟ್ 1 ಅವ್ರಿಗೆ ಗೊತ್ತಿರ್ತೈತಿ. ಸೊ ಯು ನೀಡ್ ಟು ಎಕ್ಸ್ಪ್ರೆಸ್ ಹೌ ಮೆನಿ ಸ್ಟೆಪ್ಸ್ ದಟ್ ಯುವರ್ ಅಲ್ಗಾರಿದಮ್ ಟೇಕ್ಸ್ ಇನ್ ಟರ್ಮ್ಸ್ ಆಫ್ ದಿ ಇನ್ಪುಟ್ ಪ್ಯಾರಾಮೀಟರ್ಸ್. ಅಂದ್ರೆ ಇನ್ಪುಟ್ ಏನ್ ಕೊಡಕತ್ತಿರಲ್ಲ,
ಅವುಗಳಿಗೆ ಅನುಗುಣವಾಗಿ ಎಷ್ಟು ಸ್ಟೆಪ್ ತಗೋತೈತಿ ಅನ್ನೋದನ್ನ ನಾವು ಮ್ಯಾಥಮೆಟಿಕಲಿ ಹಿಡಿದಿಡ್ಬೇಕು. ಆ ಹಿಡಿದಿಟ್ಟು ನಮ್ಗೆ ಏನ್ ಸಿಗ್ತೈತಿ, ಒಂದು ಪಾಲಿನಾಮಿಯಲ್ ಅಥವಾ ಒಂದು ಬಹುಪದೋಕ್ತಿಗತೆ ಒಂದು ಏನೋ ಸಿಗ್ತೈತಿ, ಬಹುಪದೋಕ್ತಿಗತೆ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ನಾನು ಎಂ ಮತ್ತೆ ಎನ್ ಎರಡು ಇನ್ಪುಟ್ ಅದಾವ ಇಲ್ಲಿ, ಹೌದಲ್ಲ, ಎ ಮತ್ತು ಬಿ ಎರಡು ಇನ್ಪುಟ್ ಅದಾವ. ಸೊ ನಾನು ಎ ಇಂಟು ಬಿ ಮ್ಯಾಕ್ಸಿಮಮ್ ಎ ಇಂಟು ಬಿ ಸ್ಟೆಪ್ ತಗೋತೈತಪ್ಪ. ಯಾರ್ದು? ನನ್ನ ಅಲ್ಗಾರಿದಮ್. ವೀರೇಶನ್ ಅಲ್ಗಾರಿದಮ್ ಎಷ್ಟು ಸ್ಟೆಪ್ ತಗೋತೈತಿ? ಎ ಇಂಟು ಬಿ ಪ್ಲಸ್ ಎ ಪ್ಲಸ್ ಬಿ ಸ್ಟೆಪ್ ತಗೋತೈತಿ. ಅವ್ನ್ ಎಷ್ಟು ತಗೋತೈತಿ? ಎ ಇಂಟು ಬಿ ಪ್ಲಸ್ ಎ ಪ್ಲಸ್ ಬಿ. ನಂದು ಎಷ್ಟು ಸ್ಟೆಪ್ ತಗೋತೈತಿ? ಎ ಇಂಟು ಬಿ ತಗೋತೈತಿ. ಅವಾಗ ಯಾವ್ದು ಬೆಟರ್ ಅಂತ ಹೇಳ್ಬೋದು ನಾನು? A into B better. ಹಾ, ಅದೇ ಒಂದು ವೇಳೆ ಅವನ್ ವೇರಿಯೇಷನ್ ಅಲ್ಗಾರಿದಮ್ ಲೆಟ್ ಅಸ್ ಸೇ ಇಟ್ ವುಡ್ ಹ್ಯಾವ್ ಟೇಕನ್ ಎ ಪ್ಲಸ್ ಬಿ, ನಂದು ಎ ಇಂಟು ಬಿ ತಗೋತಿತ್ತು ಅಂದ್ರ A plus B better. Sir, A plus B better. ಅರೆ ನಾ ಏನಂತೀನಿ, ಅರೆ ಎ ಪ್ಲಸ್ ಬಿ ಹೆಂಗ್ ಬೆಟರ್ ಆಗ್ತೈತಿ? ನೀನು 2 ಮತ್ತು 2, ಎನು 2 ಇರ್ಲಿ ಬಿನು 2 ಇರ್ಲಿ, ಅವಾಗ ಅಥವಾ ಎ 2 ಐತಿ ಬಿ 1 ಐತಿ, ಅವಾಗ ಏನಾಯ್ತು? 2 ಇಂಟು 1 2 ಆಯ್ತು. ವೇರಿಯೇಷನ್ 2 ಪ್ಲಸ್ 1 3 ಆಯ್ತು. ನಂದು ಚಲೋ ಐತ್ಲ ಅಂತೇನೆ ನಾನು. ನಂದು ನೋಡ್ರಿ 2 ಇಂಟು 1 2 ಆಯ್ತು. ವೇರಿಯೇಷನ್ 2 ಪ್ಲಸ್ 1 3 ಆಯ್ತು. ಸೊ 2 ಮತ್ತು 1 ಕೊಟ್ಟಾಗ ನಂದ ಬೆಟರ್ ಆಕೈತ್ಲ. ಸರ್ ಮತ್ತೆ ಇದ್ಲಾರಿ ಬೇರೆ ಇದನ್ನ ಹಾಕಿರ ಅವಾಗ ಎ ಬಲೆ ಮತ್ತೆ ಚೇಂಜ್ ಆಕೈತ್ಲಾರಿ ಸರ್. ಹಾ, ಎ ಇಂಟು ಬಿ ಗ್ರಾಫ್ ತೆಗೆದ್ರಂತ ತಿಳ್ಕೊರಿ, ಎ ಪ್ಲಸ್ ಬಿ ಗ್ರಾಫ್ ತೆಗೆದ್ರಂದ್ರ ಸ್ಟಾರ್ಟಿಂಗ್ ಎ ಇಂಟು ಬಿ ಸಾಣದಿರ್ತೈತಿ ನೋಡಾಕ ಎ ಪ್ಲಸ್ ಬಿ ಕಿಂತ. ಫಾರ್ ಎಕ್ಸಾಂಪಲ್ 1 ಇಂಟು 1 1, 1 ಪ್ಲಸ್ 1 2, ಹೌದಲ್ಲ, 2 ಇಂಟು 1 2, 2 ಪ್ಲಸ್ 1 3. ಹಾ, ಸ್ಟಾರ್ಟಿಂಗ್ ನಿಮ್ಗೆ ನೋಡಾಕ ಅಥವಾ 3 ಇಂಟು 1 3, 3 ಪ್ಲಸ್ 1 4 ನಿಮ್ಗೆ ಅನಿಸ್ತೈತೆ. ಪ್ಲಸ್ ಮಾಡಿದ್ರೆ ಜಾಸ್ತಿ ಬರ್ತೈತಿ, ಗುಣಾಕಾರ ಮಾಡಿದ್ರೆ ಕಡಿಮೆ ಬರ್ತೈತೆ. ಹಂಗ ಆಗುದಿಲ್ಲ. ಸಪೋಸ್ ನೀವು ಮುಂದೆ ಹೋದ್ರಿ 5 6 ತಗೊಂಡ್ರಿ, 5 ಇಂಟು 6 30, 5 ಪ್ಲಸ್ 6 ಬರೀ 11, 100 ಇಂಟು 100 10,000, 100 ಪ್ಲಸ್ 100 ಕೇವಲ 200. ಸಿ, ಸೊ ಎ ಪ್ಲಸ್ ಬಿ ಬಿಕಮ್ಸ್ ವೆರಿ ಸ್ಮಾಲ್ ಲೇಟರ್ ಇನ್ ದ ಗ್ರಾಫ್. ಅದೇ ಇಂಪಾರ್ಟೆಂಟ್ ನಮ್ಗೆ. ದೊಡ್ಡ ಸಂಖ್ಯೆಗಳಿಗೆ ಹೆಂಗ್ ವರ್ಕ್ ಆಗ್ತೈತೆ ಅದು ಇಂಪಾರ್ಟೆಂಟ್, 1 2 0 1ಗಲ್ಲ. ಸೊ ದಟ್ ಇನ್ನೊಂದು ಫಂಕ್ಷನ್ ಏನ್ ಮಾಡ್ಬಿಡ್ತೈತಿ, ಕಟ್ ಮಾಡಿ ಹೋಗ್ಬಿಡ್ತೈತಿ. ಅವ್ನ ಎರಡು ನೀನು ಗ್ರಾಫ್ನಾಗ ನೋಡ್ರೆ ಸ್ಟಾರ್ಟಿಂಗ್ ಸಣ್ಣದಿರ್ತೈತಿ, ಬಟ್ ಅದು ಕಟ್ ಮಾಡಿ ಹೋಗ್ಬಿಡ್ತೈತಿ. ಹಂಗ ಮ್ಯಾಲ ಹೋಗೋ ಫಂಕ್ಷನ್ಗಳಿಗೆ ಅವೇನದು ಬಹಳ ಜಾಸ್ತಿ ಟೈಮ್ ತಗೋತಾವೆ. ಅವಕ್ಕೆ ನಾವೇನಂತೀವಿ, ಮೋರ್ ಕಾಂಪ್ಲೆಕ್ಸಿಟಿ ಆಫ್ ದಟ್ ಅಲ್ಗಾರಿದಮ್ ಇಸ್ ಮೋರ್ ಅಂತ ಹೇಳ್ತೀವಿ. ಬರ್ಕೊಡ್ರಿ, ಕಾಂಪ್ಲೆಕ್ಸಿಟಿ ಆಫ್ ಎನ್ ಅಲ್ಗಾರಿದಮ್. ಎರಡು ಶಬ್ದಗಳು, ಅಲ್ಗಾರಿದಮ್ ಗೊತ್ತಿರಬೇಕು ಮತ್ತು ಅದ್ರ ಕಾಂಪ್ಲೆಕ್ಸಿಟಿ ಗೊತ್ತಿರಬೇಕು. ಅಲ್ಗಾರಿದಮ್ and its time complexity. Algorithm ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಹಂಗಾದ್ರೆ ಈ ಶಬ್ದದಿಂದ ಏನ್ ತಿಳ್ಕೊಂಡ್ರಿ? ಬಹಳ ಇಂಪಾರ್ಟೆಂಟ್ ಶಬ್ದ ಕಂಪ್ಯೂಟರ್ ಸೈನ್ಸ್. ಅಲ್ಗಾರಿದಮ್ ಅಂದ್ರೆ ಏನು? ಅವಾಗಿಂದ ಅಲ್ಗಾರಿದಮ್ ಅಂತ ಹೇಳ್ತಾರೆ. ಏನ್ ಅಲ್ಗಾರಿದಮ್? ಲಾಜಿಕ್, ಒಂದು ಏನೋ ಒಂದು ಮಾಡಲಿಕ್ಕೆ ಒಂದು ವಿಧಾನ. ಈ ಪ್ರತಿಯೊಂದು ಅಲ್ಗಾರಿದಮ್ ನಾ ಏನ್ ಮಾಡ್ಕೋಬಹುದು? ಇದನ್ನ ಕಂಡು ಹಿಡ್ಕೋಬಹುದು, ಟೈಮ್ ಕಾಂಪ್ಲೆಕ್ಸಿಟಿ. ಹಂಗಾದ್ರೆ ನಾವು ಇದನ್ನು ಕಂಡು ಹಿಡ್ಕೋಬಹುದು, ಸ್ಪೇಸ್ ಕಾಂಪ್ಲೆಕ್ಸಿಟಿ. ಅಂದ್ರೆ ಏನು? ಟೈಮ್ ಕಾಂಪ್ಲೆಕ್ಸಿಟಿ ಏನ್ ಹೇಳ್ತೈತಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನ್ ಹೇಳ್ತೈತಿ? ಸ್ಪೇಸ್ ಎಷ್ಟು? ಸ್ಪೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೈತಿ, ಎಷ್ಟು ಸ್ಟೆಪ್ಗಳನ್ನು ಮಾಡ್ತೈತಿ, ಎಷ್ಟು ಟೈಮ್ ತಗೋತೈತಿ, ಅದ್ರದ್ದು ಒಂದು ಅಳತೆ ಅದು. ಸ್ಪೇಸ್ ಕಾಂಪ್ಲೆಕ್ಸಿಟಿ ಎಷ್ಟು ಮೆಮರಿ ತಗೋತೈತಿಪ್ಪ. ಈಗ ನಂದು ವೇರಿಯೇಷನ್ ಅಲ್ಗಾರಿದಮ್ ಬಹಳ ಫಾಸ್ಟ್ ಇರ್ಬೋದು, ನಂದು ಸ್ಲೋ ಇರ್ಬೋದು, ಬಟ್ ವೇರಿಯೇಷನ್ ಅಲ್ಗಾರಿದಮ್ ಬಹಳ ಮೆಮರಿ ತಗೋತೈತದು. ಅದಕ್ಕೆ 16 GB ಮೆಮರಿ ಇಲ್ದ ರನ್ ಆಗೋದಿಲ್ಲ. ನಂದು ಭಾಳ ಬೇಡ, 2 GB ರನ್ ಆಕೈತಿ, ಬಟ್ ಸ್ಲೋ ಆಕೈತಿ. ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ಒಂದೊಂದ್ಸಲ ಇದನ್ನ ಕಡಿಮೆ ಮೆಮರಿ ಇರುವಂತಹ ಡಿವೈಸ್ಗಳ ಮೇಲೆ ರನ್ ಆಗಬೇಕಾದಂತಹ ಅವಶ್ಯಕತೆ ಬಂದಿರ್ತದೆ. ಕರೆಕ್ಟ್. ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ. ಯಾರೋ ಕೇಳಿದ್ರಿ ಎನರ್ಜಿ, ಬ್ಯಾಟ್ರಿ ಎಷ್ಟು ಬಳಸ್ತೈತಿ, ಸೊ ಅದ್ರ ಬಗ್ಗೆನೂ ನಾವು ಮಾತಾಡ್ಬೋದು. ಎನರ್ಜಿ ಕಾಂಪ್ಲೆಕ್ಸಿಟಿ ಹಂಗೆ. ಓಕೆ, ಬಟ್ ಅವೆಲ್ಲ ಈಸಿ ಅಲ್ಲ, ಇವೆರಡು ಈಸಿ ಇರ್ತವೆ ಕಂಡುಹಿಡಿದು. ಎನರ್ಜಿ ಕಾಂಪ್ಲೆಕ್ಸಿಟಿ ಕಂಡುಹಿಡಿದು ಈಸಿ ಅಲ್ಲ. ಓಕೆ, ಕ್ವಿಕ್ ಆಗಿ ನಾವೀಗ ಏನ್ ಮಾಡೋಣ ಹಂಗಾದ್ರೆ? ಪ್ರೋಗ್ರಾಮ್ ಮಾಡೋಣ. ಈಗ LCM ಮಾಡೋಣ. ಓಕೆ, ಸೊ ಐ ಜಸ್ಟ್ ಸೇ ಏನ್ ಮಾಡ್ತೀನಿ ನಾನು ಮೊದಲ
ವೇರಿಯೇಬಲ್ ಮೊದಲು ಮಾಡ್ಕೊಂಡು ನಮ್ಗೆ ಏನೇನು ಬೇಕಿಲ್ಲ ಅದನ್ನ ಏನ್ ಬೇಕು ನಮಗ A sir. A B. A and B, sir. B sir. B, sir. Big sir. Big and small, sir. Small. ಎಲ್ಲರಿಗೂ ಸ್ಕ್ರೀನ್ ಮತ್ತೆ LCM sir. LCM, sir. LCM sir. ಸ್ಕ್ರೀನ್ ಕಾಣಕತ್ತೈತಿ ಎಲ್ಲರಿಗೂ Yes sir. Yes, sir. Sir, answer sir. Valley. ಎಲ್ಲೈತಿ ಆನ್ಸರ್ ಅಲ್ಲೇ ಮ್ಯಾಗೈತಿ ಕೆಳಗ್ರಿ ಮಾಡಲಿಲ್ಲ ಬಿಟ್ಟು Small sir. Small sir. Small in A. ಸ್ಮಾಲ್ ಸರ್ ಆಯ್ತು Yes sir. A is less than B, it takes A, Sir, small take takes B, LCM. it takes B, small takes A. Okay. ಈಗ ನಾನು ಏನು ಮಾಡ್ತೀನಿ LCM. ವೈಲ್ ಕೊಡ್ಬೇಕಾಗಿತ್ತು ಇವರು Sir, repeat until ಐತ್ಲಾರ ಆದ್ರಿ ಇದು ಬಟ್ ರಿವರ್ಸ್ ಕಂಡೀಷನ್ ರಿವರ್ಸ್ ಆಗ್ಬೇಕಿದೆ ಅಂಟಿಲ್ ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ಯಾವ ಕಂಡೀಷನ್ ಕೊಡ್ಬೇಕು ನಾವು ಫಾಲ್ಸ್ ಇದ್ದಾಗ ಒಳಗೆ ಹೋಗ್ತೈತಿ ಟ್ರೂ ಇದ್ದಾಗ ಹೊರಗೆ ಬರುತ್ತೆ ಅಂತದ್ ಕಂಡೀಷನ್ ಕೊಡ್ಬೇಕು ಕಂಡೀಷನ್ ನಾವು ಸ್ವಲ್ಪ ರಿವರ್ಸ್ ಮಾಡ್ಕೋಬೇಕು ಏನ್ ಕಂಡೀಷನ್ ಕೊಡ್ಲಿ ಹಂಗಾರ ನಾನೀಗ ಏನ್ ಕಂಡೀಷನ್ ಕೊಡ್ಲಿ Sir, LCM mod small is equal to 0 sir. is equal to 0. Yes. ಇದು 0 ಆಗುವವರೆಗೆ ಹೌದಲ್ಲ ಇದು ಸೊ ಈಕ್ವಲ್ ಟು 0 express operators LCM mod small ಇದೇನೈತಲ್ಲ ಇದು LCM mod small ಹಾಕೋನಿ ಇದೇನಾಗಬೇಕು 0 0 ಆಗ್ಬೇಕು ಸರ್ 0 ಹಾ 0 0 LCM mod 0 ಇದು ಆಗಿರ್ಲಿಲ್ಲ ಅಂತಂದ್ರೆ ಇದು ಫಾಲ್ಸ್ ಆತು ಅಂದ್ರೆ
ಒಳಗೆ ಹೋಗ್ತೈತಿ. 0 ಆತಂದ್ರೆ ಹೊರಗೆ ಬರ್ತೈತಿ. ಅದನ್ನ ಕರೆಕ್ಟ್. ರಿಪೀಟ್ ಅಂಟಿಲ್ ದಿಸ್ ಹ್ಯಾಪನ್ಸ್. ನೋಡ್ರಿ ಇಂಗ್ಲೀಷ್ ನೀವು ಅನ್ಬೋದು, ನೀವು ಇಂಗ್ಲೀಷ್ ಗೊತ್ತಿಲ್ಲ ನಿಮಗೆ. ರಿಪೀಟ್ ಅಂಟಿಲ್ LCM mod small becomes 0. ಎಷ್ಟು ಚಂದ ಓದ್ಬೋದು ನೋಡಿ. ರಿಪೀಟ್ ಅಂಟಿಲ್ LCM mod small is equal to 0. ಹೌದಿಲ್ಲ? ರಿಪೀಟ್ ಅಂಟಿಲ್ ದಿಸ್ ಕಂಡೀಷನ್ ಹ್ಯಾಪನ್ಸ್. ಕರೆಕ್ಟ್? Yes, sir. Yes, sir. ಏನ್ ಮಾಡ್ಲಿ ನಾನು ಪ್ರತಿ ಸಲ ಈಗ? Yes, sir. I just do what? Set LCM to ಏನ್ ಮಾಡ್ಲಿ ನಾನು? LCM LCM plus plus big. big, sir. LCM LCM plus Big, sir. big. 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 ಏನು ಬೇಡ. And then finally I will say I will join for my message, join the LCM of bahashu join attachment. To join the LCM of join. Okay, then repeat it now. The LCM of A, right? And join. Not ಕೆಳಗೆ sir. Not ಕೆಳಗೆ. Not Sir, ಮ್ಯಾಲ್ರಿ sir. Sorry, sir. LCM of A and Sir, ಇನ್ನು ಮೇಲೆ. Yes, sir. so LCM the LCM of A and ಇದನ್ನು ಮತ್ತೆ ಇಲ್ಲಿ ಹಾಕುತ್ತೀನಿ. ಇದರ ಜೊತೆ ಜಾಯಿನ್ ಮಾಡಲಿ the okay the LCM of A ನೋಡಿ ಎಷ್ಟು ಜಾಯಿನ್ ಮಾಡ್ಕೋಬೇಕಾಗ್ತದೆ. ರಿಯಲ್ ಇದು ಸ್ವಲ್ಪ ಇದು ಸ್ಕ್ರಾಚ್ ಒಳಗೆ ಭಾಳ ಹಾರ್ಡ್ ಆಗೈತಿ. ಅದನ್ನ ನೀವು ಪೈಥಾನ್ ಒಳಗೆ ಬರೋದು ಭಾಳ ಈಸಿ ಆಗ್ತದೆ. ಪ್ಲಸ್ ಅಂತ ಬರೋದು. ಇಲ್ಲಿ ಜಾಯಿನ್ the LCM of A and B. ಓಕೆ, ಏನಂತ ಹಾಕ್ಲಿ ಮತ್ತೆ is Variable. ಮತ್ತೊಂದು ಜಾಯಿನ್ ಮತ್ತೊಂದು ಭಾಳ ದೊಡ್ಡದಾಯ್ತು. is what? is LCM, right? The LCM of A Yes, and sir. B is LCM. ಇದೆಲ್ಲ ಹೋಗಿ ಏನ್ ಮಾಡ್ಬೇಕು ನಾನು? ಸೇವ್ ಆಗ್ಬೇಕು. ಓಕೆ, ಇದು ನೋಡಿ ಉಳಿದಿದ್ದೆಲ್ಲ ಈಸಿ ಅನಿಸ್ತೈತಿ ಸ್ಕ್ರಾಚ್ ಒಳಗೆ. ಬಟ್ ಇಂಥವೆಲ್ಲ ಬಂದ್ಕೊಂಡು ಆಕ್ಚುಲಿ ದೊಡ್ಡ ಪ್ರೋಗ್ರಾಮ್ ಬರ್ದಂಗೆ ಆಮೇಲೆ ನಿಮಗೆ ಇದು ಸ್ಕ್ರಾಚ್ ಬೇಡ ಅನಿಸ್ತೈತಿ. ಆಮೇಲೆ ನೀವು ಸಿಗೆ ಅಂತ ಬರ್ತೀವಿ. ಈ ಸ್ಟಾರ್ಟಿಂಗ್ ನೀವು ಸಿಗೆ ಹೋದ್ರೆ ಅದು ಬೇಡ ಅನಿಸ್ತೈತಿ. For let's say we say it for 30 seconds, and then finally we do the stop. Let's stop. Last. Okay. So once again, please enter the first number and wait. A will answer. Please enter the second number and wait. B will answer. If A is greater than B, then set big to A, set small to B, else set big to B, and set small to A, set LCM to big. Repeat until
ಇಂತೆಲ್ಲ ಭಾಳ ಕೇರ್ಫುಲಿ ನೋಡ್ಕೋಬೇಕು. ದೊಡ್ಡವ್ರಿಗೂ ನಾವು ಎಕ್ಸ್ಪೀರಿಯನ್ಸ್ ಇದ್ರೆ ತಪ್ಪಾಗ್ತವೆ. ರಿಪೀಟ್ ಅಂಟಿಲ್ LCM mod small equals 0 ಇದಾಗುವವರೆಗೆ. ಸೊ ವೆನೆವರ್ ಇಟ್ ಇಸ್ ಫಾಲ್ಸ್ ಇಟ್ ವಿಲ್ ಗೋ ಇನ್ಸೈಡ್. ಇದು ಚೆಕ್ ಮಾಡ್ಕೊಳ್ಳೋದ್ರಿಂದ ವೆನೆವರ್ ಇಟ್ ಇಸ್ ಟ್ರೂ ಇಟ್ ವಿಲ್ ಕಮ್ ಔಟ್ಸೈಡ್. ಸೊ ಇಟ್ ಶುಡ್ ಕಮ್ ಔಟ್ಸೈಡ್ ವೆನ್ ಇಟ್ ಬಿಕಮ್ಸ್ ಟ್ರೂ. ದಟ್ ಇಸ್ ಕರೆಕ್ಟ್. ಸೊ ವೆನೆವರ್ ಇಟ್ ಇಸ್ ಯಾವಾಗ ಇದು ಸುಳ್ಳಾಗಿರ್ತೈತೆ ಒಳಗೆ ಹೋಗ್ಬೇಕು. ಕರೆಕ್ಟ್ ಐತಿ. ಸೆಟ್ LCM ಟು LCM ಪ್ಲಸ್ ಬಿಗಿನ ಇದಕ್ಕೆ ಹಾಕ್ತಾನೆ LCM ಗೆ and it continues at the top, and when it comes out of this we repeat until loop dinda horage banದ ಕೂಡಲೇ say the LCM of A and B is LCM for 30 seconds. So now I am ready to run it. I will maximize my screen. I will run now. Okay, please enter the first number. Please enter the second number. Start kodli. Sir, 20. 12 sir. 18 18 ಮತ್ತು 27 LCM ಎಷ್ಟು? ಕರೆಕ್ಟಾ? Yes, sir. Yes, sir. ಹಾ Yes, correct. ಮತ್ತೆ ಯಾವ್ದು ಕೊಡೋದು? 8 10 ಮೊದಲು ನಮ್ದು ಎಕ್ಸಾಂಪಲ್ ಇದೆ. 40 Yes, sir. ಆಮೇಲೆ 5 ಮತ್ತು 10 ಎಷ್ಟು? 10 ಬರಬೇಕು. 10 ಕರೆಕ್ಟ್. 5 31 1 ಮತ್ತು 1 LCM of 1 and 1 is 1. 0 ಕೊಟ್ಟರೆ 0.5 0 ಕೊಟ್ಟರೆ ಏನಾಗುತ್ತೆ? ಟರ್ಮಿನೇಟ್ ಆಗುತ್ತೆ. 0 ಕೊಟ್ಟರೆ ಟರ್ಮಿನೇಟ್ ಆಗೋದೇ ಇಲ್ಲ. ಹೌದಿಲ್ಲ? Yes, sir. ನೋಡಿ 0 ಸರ್ ಕೊಡ್ತೀನಿ. 0.5 ನೋಡ್ರಿ ಟರ್ಮಿನೇಟ್ ಆಗೋತ್ ನೋಡ್ರಿ. LCM ನೋಡ್ರಿ ಹೆಂಗ ಆಗತ್ತೆ ಅಲ್ಲಿ ನೋಡ್ರಿ. ಇನ್ಫಿನಿಟ್ ಸರ್. ಗುರ್ರ CPU ಗೆ ಏನಾಗಿರ್ತೈತಿ? ಫುಲ್ 100% ಶೂಟ್ ಆಗಿರ್ತೈತಿ. ಫ್ಯಾನ್ ಚಾಲು ಆಕೈತಿ ನೋಡಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ. ಲ್ಯಾಪ್ಟಾಪ್ ಅಲ್ಲಿ ಬೇಡ ಸ್ಟಾಪ್ ಮಾಡ್ತೀನಿ. ಸೊ ಇದೆಲ್ಲ ಏನ್ ಮಾಡ್ಬೇಕು ನೀವು? ಗಾರ್ಡ್ ಮಾಡ್ಬೇಕಂದ್ರೆ ನಿಮ್ ಪ್ರೋಗ್ರಾಮ್ನಾಗ ಚೆಕ್ ಹಾಕಬೇಕು. ಇಂಥವೆಲ್ಲ ಆಗ್ಬಾರ್ದು. ಯೂಸರ್ ಇಂಥವೇಂದ್ರೆ ಇನ್ಪುಟ್ ಕೊಟ್ಟರೆ ನಿಮ್ ಪ್ರೋಗ್ರಾಮಿಂಗ್ ಆಗ್ಬಾರ್ದು ಅಂತ. ಸೊ it is your responsibility. It is the programmer's responsibility to make sure that the program does not go into infinite loop, the program does not crash, the program does not give wrong answer. It is whose responsibility? ನಿಮ್ಮ ಪ್ರೋಗ್ರಾಮ್ ಅನ್ನು ಬಳಕೆ ಮಾಡ್ತಾರಲ್ಲ ಅವ್ರದಲ್ಲ ರೆಸ್ಪಾನ್ಸಿಬಿಲಿಟಿ. ಯಾರ್ದು ರೆಸ್ಪಾನ್ಸಿಬಿಲಿಟಿ? ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ. ಸೊ ಇದನ್ನ ನಾನು ಕರೆಕ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು ಹೇಳಿ ನೋಡೋಣ. ಹೀಗೆ ತರ ಚೆಕ್ ಮಾಡ್ಬೇಕು. ಮೊದಲೇ ಏನನ್ನ ಚೆಕ್ ಮಾಡ್ಬೇಕು? It should not show one enter digit sir. ಯಾವುದು ಎರಡೋದ್ರೊಳಗೆ ಏನಾಗಿರ್ಬೋದು? ಎರಡು ನಂಬರ್ಗಳು ಏನಾಗಿರ್ಬೇಕು? ಪಾಸಿಟಿವ್ ನಂಬರ್ಗಳಾಗಿರ್ಬೇಕು. Positive number sir. ಹೋಲ್ ನಂಬರ್ಗಳಾಗಿರ್ಬೇಕು. ಹೋಲ್ ನಂಬರ್. ಸ್ವಾಭಾವಿಕ Natural number sir. Both should be. Yes. ಯಾವ ದೊಡ್ಡ ಸಂಖ್ಯೆ ಯಾವ್ದಾರು ಕೊಡೋಣ ಈಗ 113. ಆಮೇಲೆ ಎರಡನೇ ಸಂಖ್ಯೆ 119. LCM is 13,447 ಅಂತ ಯಾರಿಗೂ. ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ದ ಪ್ರಾಡಕ್ಟ್ ಆಫ್ ದ ಟು. ಅವೆರಡು ತರದ್ದು ಗುಣಲಬ್ಧ ಇಲ್ಲಿ ನೋಡ್ರಿ ಅದಕ್ಕಿಂತ ಸಣ್ಣದೈತಿ. ಹೌದಿಲ್ಲ? ಏನು ಅಷ್ಟೇ ಆಯ್ತು. ಅದ್ರ ಗುಣಲಬ್ಧನ ಆಗೈತೆ ಮತ್ತಿದು ಅದ್ರ ಗುಣಲಬ್ಧನ ಕಾಣಿಸ್ತೈತಿ. ಯಾಕದ್ರ ಗುಣಲಬ್ಧ ಆಯ್ತು? ಎರಡು ಪ್ರೈಮ್ ನಂಬರ್ ಅದ ನೋಡ್ರಿ. ಹೌದಾ ಇಲ್ಲ? ಎರಡು ಪ್ರೈಮ್ ನಂಬರ್ ಇದ್ವಪ್ಪ ಅಂತಂದ್ರ ಅವಾಗ ಏನಾಕೈತಿ? LCM ಬಹುಶಃ ಅದ್ರ ಗುಣಲಬ್ಧನ ಆಗ್ತೈತಿ. ಯಾಕತ್ರ ಮಸ ಏನ್ ಬರ್ತೈತಿ? ಎರಡು ಮ್ಯೂಚುವಲಿ ಪ್ರೈಮ್ ನಂಬರ್ ಇದ್ವ ಅದ್ರ ಮಸ 1 ಬಂದ್ಬಿಡ್ತೈತಿ. ಮತ್ತೆ ಈಗೇನು ವೀರೇಶ್ ಅಲ್ಗಾರಿದಮ್ ಹೇಳಿದ್ಲ A into B divided by GCD of A, B. GCD of A, B 1 ಬಂದ್ಬಿಡ್ತೈತಿ. ಯಾವಾಗ? ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ. ಅಂದ್ರೆ ಅವಕ್ಕೇನು ಕಾಮನ್ ಫ್ಯಾಕ್ಟರ್ಸ್ ಇಲ್ಲ. ಒಂದನ್ ಬಿಟ್ಟು ಕಾಮನ್ ಫ್ಯಾಕ್ಟರ್ಗಳು ಇಲ್ಲ. ಒಂದನ್ ಬಿಟ್ಟು ಹೊರತಾಗಿ ಅವಕ್ಕೆ ಎರಡಕ್ಕೂ ಕಾಮನ್ ಏನಿಲ್ಲ, ಅಪವರ್ತನಗಳಿಲ್ಲ, ಸಾಮಾನ್ಯ ಅಪವರ್ತನಗಳಿಲ್ಲ. ಮ ಸ ಏನೈತೆ ಅದ್ರದ್ದು ಒಂದೇ. ಏನಂತ ಕರಿತೀವಿ? ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಇರ್ಬೇಕಂತಿಲ್ಲ, ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ ನೀವು 9 ಮತ್ತು 5 ತಗೋರಿ. 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಆದ್ರೆ 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಆದ್ರೆ 9 ಮತ್ತು 5ಕ್ಕೆ ಕಾಮನ್ ಫ್ಯಾಕ್ಟರ್ ಯಾವಿಲ್ಲ ಒಂದನ್ ಬಿಟ್ರೆ. ಅವಾಗ ಅದ್ರದ್ದು ಲಸ ಎಷ್ಟು ಬರ್ತೈತಿ? ಗುಣಲಬ್ಧನೆ ಆಗ್ತೈತಿ. 45. ಅದಕ್ಕೆ 45ಕ್ಕಿಂತ ಕೆಳಗೆ ಸಿಗೋದನ್ನ ಇಲ್ಲ. 45ಕ್ಕಿಂತ ಕೆಳಗ ಯಾವ್ದು ಸಿಗೋದನೇ ಇಲ್ಲ. ಹಂಗ ನೀವು ಯಾವ್ದು ಬೇಕಾದ್ರೆ ದೊಡ್ಡ ಈಗ ದೊಡ್ಡ ಯಾವ ನೀವು ತಗೋರ್ಬೇಕಾದ್ರೆ ನೀವು ಯಾವ್ದು ಬೇಕಾದ್ ತಗೋರಿ. 20,600
54 14,368 ಇದ್ರದ್ದು ಅಲ್ಲ ಸಹ 3,30,464 ಅಂತ ಬಂತು. ಯಾರಿಗೂ ಗೊತ್ತು? ಖರೆ ನಂಗೆ ಕಾನ್ಫಿಡೆನ್ಸ್ ಐತಿದೆ ಕರೆಕ್ಟ್ ಐತಿ. ಯಾಕೆ ನನಗೆ ಬರುದಿಲ್ಲ ಇದನ್ನ LCM ತೆಗಿಯಾಕ, ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ. ವೈ ಇಸ್ ದಟ್ ಕಾನ್ಫಿಡೆನ್ಸ್? Because we done the program, sir. Because the logic is, we have verified the logic. Correct? Logic, Yes, algorithm. So the algorithm is, we know Yes, that the sir. algorithm is correct. Okay, so it's ಸರ್ ಪಾಯಿಂಟ್ ಒಳಗೆ ಹಾಕ್ರಿ. ಪಾಯಿಂಟ್ ಹಾಕ್ರಿ ಏನಾಕೈತದೆ ಮುಗಿಯೋದಿಲ್ಲ, ಮುಗಿಬೋದು ಮುಗಿಯೋದಿಕ್ಕಿಲ್ಲ, ಮುಗಿಬೋದು ಬರೀ ಸ್ವಾಭಾವಿಕ 2.2 ಆಮೇಲೆ 6.6 ಹಾಕಿದ್ರೆ ಮುಗಿತೈತಿ. ಏನ್ ಬಂತು? ಏನೋ ಬಂದ್ಬಿಟ್ಟು. ಯಾಕಿದು ಶೇಷ ಗೀಷ ಎಲ್ಲ ಸೊ ಇಟ್ ಈಸ್ ನಾಟ್ ವರ್ಕ್. ಇಟ್ಸ್ ಗಿವಿಂಗ್, ಅದೇ ಹೇಳ್ತಿಲ್ಲ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನೋಡ್ರಿ, ರಾಂಗ್ ಆನ್ಸರ್ ಕೊಡಬಾರ್ದು, ಇನ್ಫೈನೈಟ್ ಲೂಪ್ನಾಗ ಹೋಗಬಾರ್ದು, ಕ್ರಾಶ್ ಆಗಬಾರ್ದು. ಕ್ರಾಶ್ ಅಂದ್ರೆ ಗೊತ್ತೈತಿ ನಿಮ್ಗೆ, ಪ್ರೋಗ್ರಾಮ್ಗಳು ಕ್ರಾಶ್ ಆಗೋದಂದ್ರೆ ಕ್ಲೋಸ್ ಆಗಿಬಿಡ್ತಾವೆ ಸಡನ್ ಆಗಿ, ಎರರ್ ಕೊಟ್ಟು ಏನೋ ಚಪಕ್ ಅಂತ ಕ್ಲೋಸ್ ಆಗಿಬಿಡ್ತೈತಿ. ಕ್ರಾಶ್, ಸಡನ್ ಕ್ರಾಶ್. ಸೊ ಕ್ರಾಶ್ ಆಗಬಾರ್ದು. ಓಕೆ, ಅದು ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಇಟ್ ನಾಟ್ ವರ್ಕ್ ಫಾರ್ ದಿಸ್. ಇದೆಲ್ಲ ಅದು ನಾವು ಇದು ಚೆಕ್ ಮಾಡಬೇಕು. ಚೆಕ್ ಮಾಡಿ ಎರರ್ ಮೆಸೇಜ್ ತೋರಿಸ್ಬೇಕು. ಓಕೆ, ಬೇಕಾದ್ರೆ ಇದ್ರದ್ದು ಸ್ಕ್ರೀನ್ ಶಾಟ್ ತಗೋರಿ. Sir, how to read the pen? ನೋಡೋಣ ಈಗ. ಪೆನ್ಗೆ ನೋಡೋಣ ಈಗ ಸದ್ಯ. ಇಲ್ಲ ಐತೆ ನೋಡಿದ್ರೆ ಪೆನ್. ಒಂದು ನಿಮಿಷ, ಜಸ್ಟ್ ಸರ್ ಮೈ ಬುಕ್ ಕೆಳಗೆ ಒಂದು ಬ್ಲೂ ಏನಂದ್ರಿ? ಏನೋ ಅಂದ್ರಲ್ಲ, ಏನಂದ್ರಿ? ಮೈ ಬುಕ್ ಕೆಳಗೆ ನೀಲಿ ಕಲರ್ದ ಉಂಟಲ್ಲ ಸರ್, ಅದ್ರ ಒತ್ತಿದ್ರೆ ಬರ್ತೈತಿ. ಕರೆಕ್ಟ್, ಇಲ್ಲಿದೆ. ಇಲ್ಲಿ ಹೋಗಿ ನೀವೇನ್ ಮಾಡ್ಬೇಕು? ಡ್ರಾ ಯುವರ್ ಇಲ್ಲಿ ನೋಡ್ರಿ, ಪೆನ್ ಅಂತ ಐತಲ್ಲ, ಇದನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಪೆನ್ ಬರ್ತದೆ. ಓಕೆ, ಪೆನ್ ಬಂತು, ಪೆನ್ ಸೆಕ್ಷನ್ ಬಂತು. ಎಕ್ಸ್ಟ್ರಾ ಇಲ್ಲೇ ಬಂತು. ಈಗೆಲ್ಲ ಒಂದೇ ಸೆಕ್ಷನ್ ಆಗಿ ಮಾಡಿದಾರೆ ಅವರು. ಇಲ್ಲಿ ಹೋಗ್ಬಾರ, ಬರೀ ಜಸ್ಟ್ ಇಲ್ಲೇ ಸ್ಕ್ರೋಲ್ ಡೌನ್ ಆಗತ್ತೈತೆ ಅಷ್ಟೇ. ಮೊದ್ಲು ಏನಾಗ್ತಿತ್ತು, ಬೇರೆ ಬೇರೆ ಕಡೆ ಬರ್ತಿದ್ದು, ಬಹಳ ಕನ್ಫ್ಯೂಷನ್ ಆಗ್ತಿದೆ ಎಲ್ಲೆಲ್ಲಿ ಕಮಾಂಡ್ಗಳು. ಸೊ ಟೋಟಲ್ ಕಮಾಂಡ್ಗಳು ಇಷ್ಟೇ, ಏನ್ ಜಾಸ್ತಿ ಇಲ್ಲ. ನೋಡ್ರಿ ಎಷ್ಟು ಕಮಾಂಡ್ ಅದಾವು. ಸ್ಕ್ರಾಚ್ ಅಲ್ಲಿ ಎಂತೆಂತ ಗೇಮ್ಸ್ ಬರಿಬಹುದು, ಎಂತೆಂತಾದ್ ಮಾಡಿದಾರೆ ನೋಡ್ರಿ. ಇಲ್ಲಿ ಕಮಾಂಡ್ಗಳು ಎಷ್ಟು ಅದಾವ ಇಲ್ಲಿ ನೋಡ್ರಿ. ಇಲ್ಲ ಅದ್ರಾಗ ಹೆಚ್ಚಾನೆಚ್ಚಲ ಇಂಥವ್ ಅದಾವ. ಥಿಂಕ್, ಸೇ, ನೀವೇನ್ ಅಂತ ದೊಡ್ಡ ದೊಡ್ಡ ಕಮಾಂಡ್ಗಳು ಅಲ್ಲ. ಪ್ಲೇ ಸೌಂಡ್, ಸ್ಟಾರ್ಟ್ ಸೌಂಡ್, ಸ್ಟಾಪ್ ಸೌಂಡ್, ಇವೇನ್ ಅಂತ ದೊಡ್ಡ ಲಾಜಿಕಲ್ ಕಮಾಂಡ್ ಅಲ್ಲ. ಲಾಜಿಕಲ್ ಕಮಾಂಡ್ಗಳು ಎಷ್ಟು ಅದಾವ ನೋಡ್ರಿ ಇಲ್ಲಿ. ಇವಷ್ಟೇ, ಗೋಲ್ಡನ್ ಕಲರ್ದಾಗ ಅದಾವಲ್ಲ, ಇವಿಷ್ಟೇ. ಅಮೇಜಿಂಗ್ ಮ್ಯಾಜಿಕ್ ನೋಡ್ರಿ ಇಲ್ಲಿ, ಇವಿಷ್ಟೇ. ಇಫ್ ದೆನ್ ಎಲ್ಸ್, ರಿಪೀಟ್ ಅಂಟಿಲ್ಲ, ಆಯ್ತು. ವೇರಿಯೇಬಲ್ ಒಳಗ ಸೆಟ್ ಕಮಾಂಡ್ ಮುಗೀತು. ಮತ್ತೆ ಆಪರೇಟರ್ಗಳು ಎಷ್ಟು? ಇವಿಷ್ಟೇ. ಪ್ಲಸ್ ಮೈನಸ್, ಗುಣಾಕಾರ, ಭಾಗಾಕಾರ, ಮಾಡ, ಇವಿಷ್ಟೇ ಮುಗೀತು. ಇಷ್ಟೇ. ಈ ಪೆನ್ನು ಏನ್ ಬೇಕಾಗಿಲ್ಲ ಬಿಡು, ಪೆನ್ ಬರೀ ತೆಗಿಯಾಕಷ್ಟೇ ಬೇಕು, ಇದೇನ್ ಬೇಕಂತಿಲ್ಲ ಇದು. ಸೊ ಇವಿಷ್ಟೇ ಕಮಾಂಡ್, ಏನ್ ಬೇಕಾದ್ ಮಾಡ್ಬೋದು ಇದ್ರೊಳಗೆ ನೀವು. ಎಂತೆಂತ ಕಾಂಪ್ಲೆಕ್ಸ್ ಕೆಲಸಗಳನ್ನ ಮಾಡ್ಬೋದು. ಮ್ಯಾಜಿಕ್ ಅಲ್ಲ ಇದು. ಸೊ ದಿಸ್ ಇಸ್ ದ ಪವರ್ ಆಫ್. ಮೊದ್ಲು ಹೆಂಗ್ ಅನ್ಸಾಕತ್ತಿತ್ತು ನೋಡಿದ್ರೆ ಕಮಾಂಡ್ಗಳು, ಓ ಕಮಾಂಡ್ ಬರೀ ಇದೇನ್ ಕಮಾಂಡ್ ಒಂದ್ಸಲ ಮಾಡಿ, ಎಲ್ಲಿಂದ ಪವರ್ ಬಂತಿದ್ದು? ಒಂದಾದ್ಮೇಲೆ ಬರ್ಕೊಂತ ಹೋಗಿದ್ರೆ ಕಮಾಂಡ್ಗಳನ್ನ ಪವರ್ ಬರ್ತಿತ್ತು ಇಷ್ಟು? ನೋ ಸರ್. ಸೊ ಪವರ್ ಎಲ್ಲಿಂದ ಬರ್ತೈತಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿಗೆ ಇಲ್ಲಿಂದ. ಇದಕ್ಕೇನಂತೀವಿ ನಾವು? ಕಂಟ್ರೋಲ್ ಸ್ಟ್ರಕ್ಚರ್ಸ್. ಇದರಿಂದ ಬಹಳಷ್ಟು ಗಣಿತ ತಲೆ ಇಟ್ಟಿದ್ದಾರೆ. ಇದರಿಂದ ಯಾಕೆ ಇಷ್ಟು ಪವರ್ ಬರ್ತೈತಿ, ಎಷ್ಟು ಪವರ್ ಬರ್ತೈತಿ, ಇದನ್ನೆಲ್ಲ ಅಲನ್ ಟ್ಯೂರಿಂಗ್ ಮಾಡಿದಾನೆ. ಈಸ್ ಕಾಲ್ಡ್ ದ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ಇಷ್ಟು ಸಾಕು ಅಂತ ಹೇಳಿ ನಾನು, ಭಾಳ ಏನ್ ಬೇಕಾಗಿಲ್ಲ, ಇಷ್ಟು ಸಾಕು. ಇಷ್ಟು ಮಾಡಿದ್ರೆ ಸಾಕು ನಿಮಗ. ಕಂಪ್ಯೂಟರ್ ಬ್ಯಾಂಕಿಂಗ್ ಮಾಡ್ಬೋದು, ಕಂಪ್ಯೂಟರ್ ಏರ್ಲೈನ್ ಟಿಕೆಟ್ ಬುಕಿಂಗ್ ಮಾಡ್ಬೋದು, ಕಂಪ್ಯೂಟರ್ ಬೇಕಾದ್ರೆ ಲ್ಯಾಂಡಿಂಗ್ ಮಾಡ್ಬೋದು, ಪೈಲಟ್ ಆಟೋ ಪೈಲಟ್ ಮಾಡ್ಕೊಂಡು ಏನೆಲ್ಲ ಇವತ್ತಿನ ದಿವಸ ನಾವು ನೋಡ್ತೀವಿ ಅದೆಲ್ಲ ಬರೀ ಸಾಧ್ಯ ಬರೀ ಇಷ್ಟು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಇದ್ದಾರೆ. ವಿಚ್ ಮೀನ್ಸ್ ದಟ್ ಹ್ಯೂಮನ್ ಬ್ರೈನ್ more or less just thinks with these things. Amazing ಅನಿಸ್ತದೆ. ಬಟ್ ಆಕ್ಚುಲಿ human being does more than this. Even
AI ನೀವು ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ನೋಡಿದಾಗ ಅಮೇಸಿಂಗ್ ಕೆಲಸಗಳು ಮಾಡ್ತೈತಿ, ಏನೇನೋ ಲೆಟರ್ ಬರೆದು ಕೊಡ್ತೈತಿ, ಹೋಮ್ವರ್ಕ್ ಮಾಡಿ ಕೊಡ್ತೈತಿ, ಏನ್ ಕ್ವಶನ್ ಕೇಳಿದ್ರು ಹೇಳ್ತೈತಿ. ಬಟ್ ವಾಟ್ ಇಸ್ ಇಟ್ ರನ್ನಿಂಗ್ ಆನ್? ಇಟ್ ಈಸ್ ರನ್ನಿಂಗ್ ಆನ್ ದ ಸೇಮ್ ಹಾರ್ಡ್ವೇರ್, ಅದೇ ಪ್ರೊಸೆಸರ್ ಮೇಲೆ ರನ್ ಆಗತೈತಿ. ಅಂದ್ರೆ ಇವೆಷ್ಟೇ ಇನ್ಸ್ಟ್ರಕ್ಷನ್ಗಳು ಇರೋದು ಅದ್ರಾಗೂ ಸಹಿತ, ಅಷ್ಟೇ ಇನ್ಸ್ಟ್ರಕ್ಷನ್ಗಳು, ಅಷ್ಟೇ ಕಮಾಂಡ್ಗಳು ಅದೇ ಕಂಪ್ಯೂಟರ್ ಮೇಲೆ ರನ್ ಆಗತೈತಿ, ಸಾಫ್ಟ್ವೇರ್ ಅಷ್ಟೇ ಬೇರೆ. ಬಟ್ ಏನ್ ಮಾಡತೈತಿ ಅದು AI ಮನುಷ್ಯನ ಜೊತೆ ಬಿಹೇವ್ ಮಾಡಕತ್ತೈತಿ, ಮನುಷ್ಯನ ಜೊತೆ ಆನ್ಸರ್ ಕೊಡಾಕತ್ತೈತಿ. ಬಟ್ ಒಳಗಡೆ ಇವೆಷ್ಟೇ, ಈ ಕಡೆ ಡಬ್ಯಾಗಿಂದ ಆ ಕಡೆ ಹಾಕು, ಆ ಕಡೆ ಡಬ್ಯಾಗಿಂದ ಈ ಕಡೆ ಹಾಕು, ಕೂಡಿಸಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಇಫ್ ಇದು ಕಂಡೀಷನ್ ಟ್ರೂ ಆದ್ರೆ ಇತ್ತು ಹೋಗು, ಫಾಲ್ಸ್ ಆದ್ರೆ ಇತ್ತು ಹೋಗು, ಈ ಕಂಡೀಷನ್ ಕರೆಕ್ಟ್ ಟ್ರೂ ಆದ್ರೆ ಲೂಪ್ನಾಗ ಒಳಗೆ ಹೋಗು, ಮತ್ ಮೇಲ್ ಬಾ, ಮತ್ ಹಿಂಗ್ ಮಾಡು, ಎಲ್ಲಿ ಫಾಲ್ಸ್ ಆದ ಕೊಡು ಹೊರಗೆ ಬಾ ಲೂಪ್ನಾಗಿಂದ. ಒಂದು ಇದು ನೋಡಿದ್ರೆ ನಿಮ್ಗೆ ಆ ಚಕ್ರಗಳದ್ದು ನೆನಪರಾತೈತಿ, ಮಷಿನ್ ಗತೆ ಚಕ್ರಗಳು ಇರ್ತಾವಲ್ಲ, ಗೇರ್ಗಳನ್ನ ಹೇಳತ್ತೀನಿ, ಟಕ್ 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 ಹಿಂಗ್ ಆದ್ಕೊಳ್ಳಿ, ಹಿಂಗ್ ಆಕೈತಿ, ಹಿಂಗ್ ಆದ್ಕೊಳ್ಳಿ, ಹಿಂಗ್ ಆಕೈತಿ, ಸೇಮ್ ಹಂಗ ಇದು. ಇಟ್ ಇಸ್ ಅ ಮಷೀನ್, ಜಸ್ಟ್ ಅ ಮಷೀನ್. ವಿಚಾರ ಮಾಡಿದ್ರೆ ಅಮೇಸಿಂಗ್ ಅನ್ಸೋದಿಲ್ಲ, ಬರೀ ಹಂಗಂಗ್ ಮಾಡಿ ಇಂಥದೆಲ್ಲ ರಿಸಲ್ಟ್ ಬರ್ತೈತಂತ. ಸೊ ನೋಡ್ರಿ, ಸೊ ಇದಾಯ್ತು. ನೀವು ಸ್ಕ್ರೀನ್ ಶಾಟ್ ತಗೊಂಡ್ರಲ್ಲ, ಸ್ಪೈರಲ್ ಮಾಡೋಣ ಈಗ. ಸ್ಪೈರಲ್ ಈ ಪ್ರೋಗ್ರಾಮ್ ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡಿದ್ದಾರೆ ಅಂತ ಮಾಡಿದ್ದೀನಿ. ಸೇವ್ ಮಾಡೋದು ಹೆಂಗೆ? ಸೇವ್ ಏನಿಲ್ಲ, ಇಲ್ಲಿ ಹೋಗ್ರಿ, ಫೈಲ್ ಅಂದ್ರಿ, ಫೈಲ್ ಅಲ್ಲೇ ಸೇವ್ ಟು ಯುವರ್ ಕಂಪ್ಯೂಟರ್ ಅಂದ್ರಿ. ಆ ರೀತಿ ಬರೋದಿಲ್ಲ. ಆಮೇಲೆ ಇಲ್ಲಿ SB3 ನೋಡಿ, SB2 ಅಥವಾ SB3 ಅಂತ ಎಕ್ಸ್ಟೆನ್ಷನ್ ಬರ್ತದೆ. ಡಾಟ್ ಮುಂದಿನಕ್ಕೆ ನಾವು ಅಂತ ಕರಿತೀವಿ, ಇದು ಫೈಲ್ ನೇಮ್, ಇದು ಮೊದಲನೇ ಭಾಗ ಫೈಲ್ ನೇಮ್ ಅಂತ ಕರಿತೀವಿ. ಡಾಟ್ ಅದ ಮುಂದೆ ಇದೇನಿರ್ತಲ್ಲ, .xls, .sb3, .png, .jpg, .pdf, ಇದೇನ್ ಹೇಳ್ತೇವೆ ಎಕ್ಸ್ಟೆನ್ಷನ್, ಫೈಲ್ ಎಕ್ಸ್ಟೆನ್ಷನ್. ಇದು ಯಾವ ಟೈಪ್ ಫೈಲ್ ಐತಿ ಅಂತ. SB3 ಏನು ಸ್ಕ್ರಾಚ್ ಫೈಲ್ಗಳಿಗೆ, ಏನೋ SB ಸ್ಕ್ರಾಚ್ ಬಿ ಏನ್ ಗೊತ್ತಿಲ್ಲ ನಂಗೆ. ಸೊ SB ಅಂತ ಕರಿತಾರೆ. SB3 ಅದ ಎಕ್ಸ್ಟೆನ್ಷನ್. ಸ್ಕ್ರಾಚ್ 2 ಇದಾಗ SB2 ಅಂತ ಎಕ್ಸ್ಟೆನ್ಷನ್ ಬರ್ತಿತ್ತು. ಓಕೆ, ಸ್ಕ್ರಾಚ್ ಪ್ರಾಜೆಕ್ಟ್. ಈ ಸ್ಕ್ರಾಚ್ ಪ್ರಾಜೆಕ್ಟ್ ಗೆ .sb3 ಅಂತ ಸೇವ್ ಆಗಿರುತ್ತೆ. ನೀವು ಯಾವ ಬೇಕಾದ ಹೆಸರು ಕೊಡ್ಬೋದು, ಪ್ರಾಜೆಕ್ಟ್ 1, ಪ್ರಾಜೆಕ್ಟ್ 2, ಪ್ರಾಜೆಕ್ಟ್ 3. ನೀವು ಇನ್ನೆಲ್ಲಿ ಬೇಕಾದ್ರೆ ಡೆಸ್ಕ್ಟಾಪ್ ನಾಗ ಸೇವ್ ಮಾಡ್ಕೋಬಹುದು, ಎಲ್ಲರೂ ಸೇವ್ ಮಾಡ್ಕೋಬಹುದು, ಅಥವಾ ಡೌನ್ಲೋಡ್ಸ್ ನಾಗ ಸೇವ್ ಮಾಡ್ಕೊಳ್ರಿ, ಎಲ್ಲಾರು ನೀವು ಒಂದ್ ಕಡೆಗೆ ಇದನ್ನ ಸೇವ್ ಮಾಡ್ಕೊರಿ. ವಾಪಸ್ ಇದನ್ನ ಪುನಃ ನೀವೇನ್ ಮಾಡ್ಬೋದು, ಓಪನ್ ಮಾಡ್ಬೋದು. ಓಪನ್ ಮಾಡಿದ್ರೆ ಬರ್ತದೆ. ತೋರಿಸ್ಬೇಕಿದೆ, ಗೊತ್ತೈತೆ ನಿಮ್ಗೆ ಮಾಡಕ್ಕೆ? ಗೊತ್ತಾಯ್ತ್ರಿ. ಸೊ ಬಾಯ್ ಹೇಳೋನು. ಸೊ ಬಾಯ್. ಓಕೆ, ಸೊ ಈಗೇನು ವೇರಿಯೇಬಲ್ಗಳನ್ನೆಲ್ಲ ಹೋಗೋಣ. ಇದೆಲ್ಲ ವೇರಿಯೇಬಲ್ಗಳನ್ನ ತೆಗೆದ್ಬಿಡೋಣ. ಈಗ ಇದೆಲ್ಲ ವೇರಿಯೇಬಲ್ಗಳು ಅದಾವಲ್ಲ, ಇವನ್ನ ಏನ್ ಮಾಡೋಣ, ತೆಗೆದು ಸರ್ ಇಲ್ಲಿ ಮಾರ್ಕ್ ಬ್ಲೂ ಕಲರ್ ಅಲ್ಲ, ಇದು ಬರೀ ತೋರಿಸೋದಾಯ್ತು. ಇದು ನಮ್ಗೆ ಡಿಲೀಟ್ ಮಾಡಿದೆ. ಹೈಡ್ ಬೇಡ, ನನಗೆ ಡಿಲೀಟ್ ಮಾಡ್ತೀನಿ. ಓಕೆ, ಹೈಡ್ ಅಂದ್ರೆ ಬರೀ ಕಾಣೋದಷ್ಟೇ ಹೋಗ್ತದೆ. ಮೈ ವೇರಿಯೇಬಲ್ ಹಿಂಗ ತೋರ್ಸಕ್ಕಿಲ್ಲ. ಓಕೆ, ಇಲ್ಲ ಗೊತ್ತಾಗಲಿಲ್ಲ, ಇಲ್ದರೆ ಗೊತ್ತಾಗೋದಿಲ್ಲ, ಸೆಕ್ಷನ್ ಗಾಯವಾಗಿಬಿಡ್ತದೆ ಅದಕ್ಕೆ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಒಂದ್ ಇಂಥ ಪ್ರೋಗ್ರಾಮ್ ಬರೋಣಲ್ಲ, ಅದು ಯಾವುದೇ ಪಾಲಿಗಾನಲ್ ಚಕ್ಲಿಯನ್ನ ಮಾಡಕ್ ರೆಡಿ ಇರಬೇಕು. ಯಾವುದೇ ಪಾಲಿಗಾನಲ್ ಚಕ್ಲಿಯನ್ನ ಮಾಡಕ್ ರೆಡಿ ಇರಬೇಕು. ಓಕೆ, ನಾರ್ಮಲಿ ಈ ತರ ಪ್ರೋಗ್ರಾಮ್ ಬರಿಬಾರ್ದು. ಮೊದಲು ನಾನು ಅಲ್ಗಾರಿದಮ್ ಬರೆದು ಮಾಡಬೇಕು. ಬಟ್ ಟ್ರೈ ಮಾಡೋಣ ಈಗ ಡೈರೆಕ್ಟ್ ಆಗಿ ಬರೆಯಕಂತ ನೋಡೋಣ. ಏನ್ ಲಾಜಿಕ್ ಇರ್ಬೇಕು ನಮ್ದು, ಜನರಲಿ ಏನ್ ಲಾಜಿಕ್ ಇರ್ಬೇಕು, ಏನೇನ್ ತಗೋಬೇಕು ನಾನು ಯೂಸರ್ ಕಡೆಯಿಂದ? ಸರ್ ನಂಬರ್ 1, ನಂಬರ್ 2 ಲೆಂತ್ ಮತ್ತು ಸೈಡ್ಸ್. ಚಕ್ಲಿ ಯಾವ ತರ ಚಕ್ಲಿ ತೆಗೆಯೋದು? ಒಂದೇ ಹೌದಲ್ಲ, ಹೆಕ್ಸಾಗನ್ ಚಕ್ಲಿ ತೆಗಿಲೋ, ಚೌಕದ ಚಕ್ಲಿ ತೆಗಿಲೋ, ಸರ್ಕಲ್ ಚಕ್ಲಿ ತೆಗಿಲೋ, ಅದು ಒಂದೇ ತಗೊಂಡಿದ್ದೀನಿ. ಸೊ ನಾವೇನ್ ಮಾಡೋಣ ಈಗ, ಒಂದೇ ಕೇಳೋಣ ಅವ್ರಿಗೆ. ಏನ್ ಕೇಳೋಣ ಈಗ? ಓಕೆ, ಎಲ್ಲಿ ಸೆನ್ಸಿಂಗ್ ಅಲ್ಲಿ ಓಕೆ, ಆಸ್ಕ್. ಓಕೆ, ಕನ್ನಡ ಕೇಳ್ತೀನಿ ಕ್ವಶನ್. ಎಂಥ ಚಕ್ಕಲಿ ತೆಗೆಯಲಿ?
ಆಮೇಲೆ ಏನು ಮಾಡೋಣ, ವೇರಿಯೇಬಲ್ಸ್ ಏನು ತೊಗೊಂಡಿಲ್ಲ ವೇರಿಯೇಬಲ್, sites. ಇದಷ್ಟ ರನ್ ಮಾಡಿ ನೋಡಿ ಎಂತ ಚೆಕ್ಕಲ್ಲಿ ತೆಗೆಯಲಿ ಅಂತ ಕೇಳ್ತೀವಿ. 5 ಚಕ್ಲಿ ತೆಗಿ ಅಂದ್ರೆ ಏನ್ ಮಾಡ್ತೈತೆ ಅದು, 5 ಚಕ್ಲಿ ತೆಗಿದಿಲ್ಲ, ಗಪ್ಪ ಆಗ್ತದೆ. ಯಾಕೆ ಗಪ್ಪ ಆಯ್ತು ಗೊತ್ತಾಗುತ್ತೆ ಅದಕ್ಕೆ. ಹಾ ಮಾಡ್ಬೇಕು. ಓಕೆ, ಸೊ ಮೊದ್ಲು ನಿಮಗೆ ಹೆಂಗ ಅನಿಸ್ತಿತ್ತು ಕಂಪ್ಯೂಟರ್ ಅಂದ್ಕೊಳ್ಳೆ, ಓ ಚಕ್ಲಿ ತೆಗಿ ಅಂದ್ರೆ ತೆಗಿತೈತೆ ಅದು ಅಂತೇಳಿ, ಅದು ಅದೇನು ತೆಗಿಯಂಗಿಲ್ಲ. ಓಕೆ, ಸೊ ಆನ್ಸರ್ ಈಗ ಏನ್ ಮಾಡಲಿ ನಾನು, ನೆಕ್ಸ್ಟ್ ಏನ್ ಮಾಡೋಣ, ನಾವೊಂದು ಇನ್ನೊಂದು ವೇರಿಯೇಬಲ್ ತಗೊಂಡು ಸೈಡ್ ಲೆಂತ್ ಅಂತೇಳಿ, side length, okay, make a variable side length, side set side length, ದೊಡ್ಡದಾದಂಗ ಏನಾಗಬೇಕು, ದೊಡ್ಡದಾದಂಗ ಸೈಡ್ ಲೆಂತ್ ಏನಾಗಬೇಕು, ಕಡಿಮೆ ಆಗ್ತಾ ಹೋಗ್ಬೇಕು. ಸೈಡ್ ಲೆಂತ್ ಸೈಡ್ಸ್ ಫಾರ್ ಎಕ್ಸಾಂಪಲ್ 4 ಇದ್ದಾಗ ನಿಮ್ದು ಸಪೋಸ್ 200 ಯೂನಿಟ್ಸ್ ಇರಬೇಕು, 5 ಇದ್ದಾಗ ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು, ಹಂಗೆ ಹಾಕೊಂತ ಹೋಗ್ಬೇಕು ಅಂತ ಇರ್ತದೆ. ಅವಾಗ ನಾ ಏನ್ ಮಾಡ್ತೀನಿ, ಇದೇನೋ ಒಂದು ಮಾಡ್ತೀನಿ. ಸೊ ಲೆಟ್ಸ್ ಟೇಕ್ ಆಪರೇಟರ್ಸ್. ಐ ವಿಲ್ ಸೇ that side length is equal to side length is equal to, let's say I will say it's 800 divided by sides ಮಾಡ್ಬೇಕು, divided by sides ಮಾಡ್ಬೇಕು. ಅಂದ್ರೆ ಏನಾಕೈತಿ ಇದು, ಏನಾಕೈತಿ ಈಗ, ಸೊ ಸೈಡ್ ಲೆಂತ್ ಸಪೋಸ್ ನಾನು 4 ಸೈಡ್ ಕೊಡ್ತೀನಿ ಚೌಕದ್ದು, ಅವಾಗ ಸೈಡ್ ಲೆಂತ್ ಎಷ್ಟು ಬಂತು, 200 ಬಂತು. ಯಾಕಂದ್ರೆ 800 by 4. ಪೆಂಟಗನ್ ಕೊಟ್ನಿ 5, 800 by 5. ಹೆಕ್ಸಾಗನ್ ಕೊಟ್ನಿ 800 by 6. 10 ಬಹುಭುಜಾಕೃತಿ ಏನಂತ ನಾವು, ಏನಂತ ಇರುತ್ತೆ, 10 ಡೆಕಾಡಾನ್. ಡೆಕಾ ಏನು, ಡೆಕಾ ಏನು, ಡೆಕಾಡಾನ್ ಸರ್, ಡೆಕಾಡ್ರಾನ್. ಓಕೆ, ಏನೋ ಅಂತ ಇರುತ್ತೆ ದಶಭುಜಾಕೃತಿ. 800 divided by 10 80 ಬರ್ತೈತೆ. ಹಂಗೆ ಹಾಕೊಂತ ಹೋಗಿ ಸೈಡ್ ಲೆಂತ್ ಇಷ್ಟು ನೋಡಿ. ಇನ್ನೊಂದು ವೇರಿಯೇಬಲ್ ತಗೊಂಡು ಮೇಕ್ ವೇರಿಯೇಬಲ್ ಆಂಗಲ್, ಎಕ್ಸ್ಟರ್ನಲ್ ಆಂಗಲ್, ಟರ್ನ್ ಆಂಗಲ್ ಅಷ್ಟೇ ಮಾಡ್ಕೊಂಡು ಆಂಗಲ್ ಸೆಟ್ ಆಂಗಲ್ ಎಷ್ಟು ಟರ್ನ್ ಮಾಡ್ಬೇಕು ನಾನು, ಎಷ್ಟು ಟರ್ನ್ ಮಾಡ್ಬೇಕು, ಏನ್ ಮಾಡ್ಲಿ, ಎಷ್ಟು ಟರ್ನ್ ಮಾಡ್ಲಿ, ಅವ್ರಿಗೆ ಯೂಸರ್ಗೆ ಅಂತ ಕೇಳಬಾರ್ದು. ಈಗ ಏನ್ ಮಾಡ್ಬೇಕು, 360 ಬೈ 360 ಟರ್ನ್ ಮಾಡೋದು ಪೂರ್ತಿ. ನೋ ಸರ್, ಸೈಡ್ಸ್ ಅಷ್ಟು ಇಷ್ಟು ಮಾಡೋದು, ಎಸ್ ಸರ್. ಎಷ್ಟು ಮಾಡ್ಬೇಕು, ಅಲ್ಲ ಅಷ್ಟೆಲ್ಲ ಕೂಡಿಸೋ ಅಷ್ಟೇ. ಆವಾಗ ಏನ್ ಮಾಡೋಣ, ಏನ್ ಮಾಡೋಣ, ಎಷ್ಟೋ ಒಂದ್ಸಲ ರಿಪೀಟ್ ಹಾಕೊಂಡು ಮಾಡೋಣ, ಆಮೇಲೆ ಮುಂದೆ ಪ್ಯಾರಾಮೀಟರ್ ಮಾಡೋಣ. ರಿಪೀಟ್ ಎಷ್ಟು ಮಾಡೋಣ ಅಂತಂದ್ರ, ಎಷ್ಟು ರಿಪೀಟ್ ಮಾಡೋಣ ನಾವು, ಈಗ ನಂಬರ್ ಆಫ್ ಸೈಡ್ಸ್ ಅಂತೂ ಆಗ್ಬೇಕು. ಈಗ ಎಷ್ಟು ಇರ್ತದ ನಂಬರ್ ಆಫ್ ಸೈಡ್ಸ್, ಆ ನಂಬರ್ ಆಫ್ ಸೈಡ್ಸ್ ಎಷ್ಟು ಸಲ ಚಕ್ಲಿ ಆಗ್ತದಲ್ಲ ಅಷ್ಟು ಸಲ. ಎಷ್ಟು ಸಲ ಚಕ್ಲಿ ಆಗ್ಲದು, ಒಂದು 10 ಸಲ ಚಕ್ಲಿ ಆಗಲಿ. ಸೊ ನಾವೇನ್ ಮಾಡೋಣ ಈಗ ಹಂಗಾದ್ರೆ, ಸೊ ಎಷ್ಟು ಸೈಡ್ಗಳದಾವ ಅಷ್ಟು ಸಲ ಅಂತ ರಿಪೀಟ್ ಆಗಬೇಕು. ಅಂಥದ್ದು 10 ಸಲ ಮತ್ತು ಅಂಥ ಒಂದು 10 ಸಲ ಆಗಬೇಕು. ಓಕೆ, ಸೊ ರಿಪೀಟ್ ಇಷ್ಟು ಸಲ. ಓಕೆ, ಆವಾಗ ಏನು ಮಾಡೋಣ, ಓಕೆ, ಆವಾಗ ಏನು ಮಾಡೋಣ,
Okay, set side length to set side length equal to variable side length. ಈ ಸಲ ಒಂದು ಸ್ವಲ್ಪ ಕಡಿಮೆ ಮಾಡೋಣ. ಎಷ್ಟು? ಒಂದು -10 ಮಾಡೋಣ. ಹಾ, ಸೈಡ್ ಲೆಂತ್ side length equal to set side length equal to side length minus 10. ಪ್ರತಿ ಸಲ ಅಷ್ಟು ಯೂಸ್ ಮಾಡಿ. ಆಮೇಲೆ ಎಷ್ಟು ಸಲ ಹೋಗ್ತಿದ್ರು? ಸೈಡ್ಸ್ ಇಂಟು 10 ಸಲ ಮಾಡಿ. ರೈಟ್ ರೈಟ್ ಎಸ್ ಸರ್. ಆಮೇಲೆ ಸರ್ ಪೆನ್ ಡೌನ್ ಮಾಡಿ ಸರ್. ಪೆನ್ ಡೌನ್ ಪೆನ್ ಮಾಡಿ ಪೆನ್. ಸೊ ಫಸ್ಟ್ ಏನ್ ಮಾಡೋಣ? ಎಲ್ಲ ಬರೋದನ್ನೆಲ್ಲ ರಿಸಾಲ್ವ್ ಮಾಡೋಣ. ಅದಾದ್ಮೇಲೆ ಪೆನ್ ಯಾವತ್ತು ಲಾಸ್ಟಿಗೆ ಡೌನ್ ಮಾಡೋಣ? ಲಾಸ್ಟಿಗೆ ಮಾಡೋಣ. ಲಾಸ್ಟಿಗೆ ಮಾಡೋಣ. ಓಕೆ. ಆಮೇಲೆ ಎಲ್ಲಿ ನಾವು ಮೂವ್ ಮಾಡಲಿಲ್ಲ, ಎಲ್ಲೂ ಮೂವ್ ಮಾಡಲಿಲ್ಲ, ಟರ್ನು ಮಾಡಲಿಲ್ಲ. ಅದನ್ಯಾರು ಮಾಡೋದು? ಸೊ ಮೂವ್ ಟರ್ನ್. ಮೂವ್ ಎಷ್ಟು ಮಾಡೋದು? ಸೈಡ್ ಲೈನ್ ಸರ್. ಸೈಡ್ ಲೈನ್ ಸರ್. ಸೈಡ್ ಲೈನ್. ಆಮೇಲೆ ಟರ್ನ್ ಎಷ್ಟು? 90 ಡಿಗ್ರಿ ಸರ್. ಹ್ಯಾಂಡಲ್ ಲೆಂತ್ 90 ಹ್ಯಾಂಡಲ್ ಲೆಂತ್ ಲೆಂತ್ ಆಫ್ ದ ಹ್ಯಾಂಡಲ್ ಸರ್ ಆಂಗಲ್. ಯಾವತ್ತು ನಾವು 90 ಆಂಗಲ್ ಯಾಕೆ ಮಾಡ್ಕೊಂಡಿವಿ? ಎಸ್ ಸರ್. ಆಮೇಲೆ ಏನ್ ಮಾಡಬೇಕು? ಮೂವ್. ಹಾ, ಸ್ಟಾರ್ಟಿಂಗ್ ಎಲ್ಲಿರ್ಬೇಕು? ಅದು ಸ್ಟಾರ್ಟಿಂಗ್ ಎಲ್ಲರ ಒಂದ್ ಕಡೆ ಜಾಗ, ಚಲೋ ಜಾಗದಾಗಿಂದ ಚಾಲೂ ಮಾಡ್ಲದು. ಎಲ್ಲಿಂದ ಚಾಲೂ ಮಾಡ್ರೆ ಮತ್ತೆ 0 ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಅದು. ಎಸ್ ಸರ್. 0 0 ಸರ್. 1 1 ಎಲ್ಲಿದ್ದ ಗೋ ಟು ಎಕ್ಸ್. ಗ್ಲೈಡ್ ಮಾಡು ಮೊದಲು. ಗ್ಲೈಡ್ ಫಾರ್ ಆರಾಮಾಗಿ ಒಂದು 5 ಸೆಕೆಂಡ್ ಗ್ಲೈಡ್ ಮಾಡು. ಎಲ್ಲಿ ಹೋಗು? ಎಲ್ಲಿ ಹೋಗ್ಲಿ? ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಇಲ್ಲಿಂದ ಎಲ್ಲೋ ಸ್ಟಾರ್ಟ್ ಮಾಡಿ. ಅಂದ್ರೆ ಮೈನಸ್ 180 1080. ಆಮೇಲೆ ಪ್ಲಸ್ ಮೇಲ್ಗಡೆ ಒಂದು 50. ಎಲ್ಲಿ ಹೋಗ್ತಿದ್ದು? ಇಷ್ಟಾದ್ರೆ ಗ್ಲೈಡ್ ಇಷ್ಟಾಯ್ತಿದು. ಇಷ್ಟು ಇದು ಗ್ಲೈಡ್. ಓ ಸರಿ ನಾನು ಭಾಳ ಮಾಡಿದ್ದೆ. ಇಲ್ಲಿ ಬಂತು. ಓ -50 ಬೇಡ. ಇದನ್ನ ಸ್ವಲ್ಪ ಮ್ಯಾಗ ಹೋಗಿ ಇವೆಲ್ಲ ಹೈಡ್ ಮಾಡೋಣ. ಓಕೆ ಓಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ಅದು ಯಾಕಡೆ ದಿಕ್ಕಿನಾಗ ನೋಡ್ಬೇಕು, ಅದು ಇಂಪಾರ್ಟೆಂಟ್. ಅದು ಯಾಕಡೆ ದಿಕ್ಕಿನಾಗ ನೋಡ್ತಿರ್ಬೇಕು, ಅದು ಇಂಪಾರ್ಟೆಂಟ್. ಅಂದ್ರೆ ಮತ್ತೆ ಯಾಕಡೆ ಈಗ ಒಂದ್ ವೇಳೆ ತಿರುಗಿ ನಿಂತಿತ್ತು ಅಂತಿಕೋರಿ, ಈಗ ಅವಾಗ ಅದು ಎಲ್ಲರೂ ತಿರುಗಿ ನಿಂತಿತ್ತು, ಹಿಂಗೆಲ್ಲ ತಿರುಗಿ ನಿಂತಿತ್ತು ಅಂದ್ರೆ ಎಲ್ಲ ಗದ್ದಲಾಡಿಸ್ತೈತೆ ಅದು. ಸೊ ಏನ್ ಮಾಡೋಣ? ಅದನ್ನ ಕರೆಕ್ಟ್ ದಿಕ್ಕನ್ನು ಕರೆಕ್ಟ್ ಮಾಡೋಣ. ಪಾಯಿಂಟ್ ಇನ್ ಡೈರೆಕ್ಷನ್. ಇದ್ರೆ ಪಾಯಿಂಟ್ ಇನ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ನಾನು ಏನಾದ್ರೂ 0 ಮಾಡಿ ಅಂತಿಕೋರಿ, ಹಿಂಗ ಹಾಕೈತಿದ್ದು. ಆಮೇಲೆ ಪಾಯಿಂಟ್ ಇನ್ ಡೈರೆಕ್ಷನ್ 270 ಅಂತ ಮಾಡ್ರೆ -90 ಹಿಂಗ ಆಗ್ತದೆ. ಸೊ ಪಾಯಿಂಟ್ ಇನ್ ಡೈರೆಕ್ಷನ್ 90 ಮಾಡ್ಕೊಂಡು, ಸೊ ಇಟ್ ಇಸ್ ದಿಸ್. ಇಟ್ ಶೋಸ್ ಎ ವೆರಿ ನೈಸ್ ವಾಚ್ ಅನ್ನು ಮಾಡಿದ್ದಾರೆ. ಸೊ ಗ್ಲೈಡ್ ಟು ಹಿಯರ್ ಪಾಯಿಂಟ್ ಇನ್ ಡೈರೆಕ್ಷನ್. ಯಾವಾಗಿದು? ಇರೇಸ್ ಆಗಿ ಎಂತ ಚಕ್ಲಿ ಅಂತ ಕೇಳೋಕ್ಕಿಂತ ಮೊದಲು ಇಷ್ಟೆಲ್ಲ ಮಾಡ್ಕೊಂಡು. ಗುಡ್. ರೆಡಿ ಟು ರನ್? ಎಸ್ ಸರ್. ಎಸ್ ಸರ್. ಇದನ್ನ ಸ್ವಲ್ಪ ಸಣ್ಣದು ಮಾಡೋಣ. ನಮ್ದು ಭಾಳ ದೊಡ್ಡದಾಗಿ. ಇದನ್ನ ಸಣ್ಣ ಹೆಂಗ್ ಮಾಡೋಣ? ಸೈಜ್ 60, ಸೈಜ್ 40 ಮಾಡ್ಕೊಂಡು ಬೇಕು. ಸ್ವಲ್ಪ ಸಣ್ಣ ಮಾಡೋಣ.
Okay, this is good. Okay, came here. ಎಂತ ಚಕ್ಲಿ ತೆಗಿಲಿ, 4 ಚಕ್ಲಿ ತೆಗಿ ಮೊದಲು ಸಾಕು. ಭಾಳ ಜಾಸ್ತಿ ಆಗ್ಬಿಡ್ತು. ಯಾಕ ಮೈನಸ್ ಒಳಗೆ ಹೋಗ್ಬಿಡ್ತು ನೋಡ್ರಿ. ಏನಾಗ್ಬಿಡ್ತದ, ಏನಾಗ್ಬಿಡ್ತು, ಹಿಂಗ್ಯಾಕಾಯ್ತು ಇದು? ಮೊದಲು ಕರೆಕ್ಟ್ ಆಯ್ತು, ಸ್ವಲ್ಪ ಹೊತ್ತು ನೋಡಿ ಕರೆಕ್ಟ್ ಆಯ್ತು, ನೋಡಿದ್ರಿ? Yes, sir. ಓಕೆ, ಇದನ್ನ ಫಿಕ್ಸ್ ಮಾಡೋಕ್ಕಿಂತ ಮೊದಲು ಇನ್ನೂ ನೋಡೋಣ ಮತ್ತೆ ಇನ್ನೇನ್ ಮಾಡ್ತಿದ್ರು. ಗೆರಿ ಬೇರೆ ಹೊಡೆದು ಬಿಡ್ತಿದ್ವಿ ಇಲ್ಲಿಂದ ಇಲ್ಲಿವರೆಗೆ. ಇವೆಲ್ಲ ಏನು ಈ ಗೆರಿ ಬಗ್ಸ್, ಇದು ಬಗ್ ಇದು. ಯಾಕೆ ಗೆರಿ ಹೊಡಿತಿದ್ವು? Screen is not available. Sir, screen is not available, sir. Screen ಆಯ್ತು. Screen is not available, sir. ಸ್ಕ್ರೀನ್ ಕಾಣಿಸ್ತಾ ಇಲ್ಲ? ಅದು ಬೇರೆ ವಿಂಡೋ ಆಗ್ಬಿಡ್ತು, ಅದು ವಿಂಡೋ ಬೇರೆ ಆಗ್ಬಿಡ್ತು. ಅದು ನೀವು ಮೊದಲು ಚಕ್ಲಿಂದ ನೋಡ್ಲಿಲ್ಲ ನೀವು, ಹಂಗಾದ್ರೆ ಏನಾಯ್ತಂತ? ಅದನ್ನ ನೋಡಿ. ಓಕೆ, ಈಗ ಕಾಣಿಸಾಕ್ತೈತಿ? Yes, sir. ಈಗ ಎಂತ ಚಕ್ಲಿ ತೆಗೀರಿ? 6 ತೆಗೀನಿ. ಕರೆಕ್ಟ್ ತೆಗಿತು, ಆಮೇಲೆ ಮುಂದೆ ಎಲ್ಲ ಹಿಂಗನೋ ಆಗ್ಬಿಡ್ತು. ಮೊದಲು ಕರೆಕ್ಟ್ ಹೋಯ್ತು, ಆಮೇಲೆ ಮತ್ತೇನೋ ಬದಲಾ ಮಾಡಿತ್ತು. ಈಗ ಬಂತು? ಇಲ್ಲ ಹೋಯ್ತು, ಬರಾದೈತ್ರಿ ಸರ್. ಓಕೆ, ಈಗ ಈಗ ಯಾವತ್ತಿಗೇನು 1000 ಸೈಡ್ ಇದ್ದು ಅಂದ್ರೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಸರ್ಕಲ್ ಗತೆ ಬರಲಿ. ಎಲ್ಲೋ ಹೋಗೇ ಬಿಡ್ತು, ಹೊರಗಡೆ ಹೋಗ್ಬಿಡ್ತು. ಸ್ಟಾಪ್. ಏನೋ ಮಾಡ್ತದ. ಯಾಕೆ ಹಿಂಗಾಗತೈತಿ? ಸ್ಕ್ರಾಚ್ ತಪ್ಪೈತು ಏನ್ ತಪ್ಪೈತಿ? ನಮ್ ಪ್ರೋಗ್ರಾಮ್ ತಪ್ಪೈತಿ. ಕಾನ್ಫಿಡೆನ್ಸ್ ಐತಿ ನಿಮ್ಗೆ, ಯಾಕಂದ್ರೆ ಕಂಪ್ಯೂಟರ್ ಏನು ಒಂದು ಯಾಂತ್ರಿಕವಾದ ಮಿಷಿನ್, ಹೇಳ್ದಂಗ್ ಮಾಡ್ತೈತೆ. ಕಂಪ್ಯೂಟರ್ ಎಂದು ಏನ್ ಮಾಡೋದಿಲ್ಲ, ಸರಿ ಕೆಲಸನೂ ಮಾಡೋದಿಲ್ಲ, ತಪ್ಪು ಕೆಲಸನೂ ಮಾಡೋದಿಲ್ಲ. ಅದು ಸರಿನೂ ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ಅದು ಸರಿನೂ ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ಏನ್ ಮಾಡ್ತೈತಿ? ನಾವ್ ಹೇಳಿದ್ದು ಮಾಡ್ತೈತಿ. ಹೇಳಿದ್ದ ಹಿಂಗೆ. ಸೊ 8 ನೋಡೋಣ. ನಾ ಏನ್ ಹೇಳಿದೀನಿ, ಏನ್ ಮಾಡಾಕತ್ತೈತೆ? ಏನೋ ಗದ್ದಲ ಮಾಡತೈತಿ. ಹೌದು. ಸೊ ಏನಾಯ್ತು ಇಲ್ಲಿ? ಯಾಕೆ ಗದ್ದಲ ಆಯ್ತು? ಸ್ಕ್ರೀನ್ ಕಾಣತಿಲ್ಲ. ಸ್ಕ್ರೀನ್ ಕಾಣತಿಲ್ಲ. ಸ್ಕ್ರೀನ್ ಹೋಗ್ರಿ ಸರ್. ಈಗ ಒಂದ್ ಕೆಲಸ ಮಾಡ್ರಿ ನೀವು. ಈಗ ನಾನು ನಿಮ್ಗೆ ಹೋಮ್ವರ್ಕ್ ಏನ್ ಕೊಡ್ತೇನೆ ನೋಡ್ರಿ. ಈ ಪ್ರೋಗ್ರಾಮ್ ತಗೋರಿ. ಈ ಪ್ರೋಗ್ರಾಮ್ ಯಾವ್ದಕ್ಕೂ ತೆಗಿಬೇಕು ಹೋದಲ್ಲ, ಇದು ಯಾವ್ದಕ್ಕೂ ತೆಗಿಬೇಕು ಹೋದೋ ಇಲ್ಲ? ಲಾಜಿಕ್ ಗೊತ್ತಾಗೈತಿ? ಮತ್ ಸ್ವಲ್ಪ ತೆಗಿಯಾಕತ್ತೈತಿ ಅದು, ಇಲ್ಲ ಅಂತಿಲ್ಲ, ಸ್ವಲ್ಪ ತೆಗಿಯಾಕತ್ತೈತಿ. ಆಮೇಲೆ ಗದ್ದಲ ಹಡ್ಸ್ಕೊಳತೈತಿ, ಹೌದಿಲ್ಲ? ಸರಿ, ಡಿಗ್ರಿ ಐತಿ, ಅದು ಮಿಸ್ಟೇಕ್ ಆಗೈತೆ ಅನ್ಸುತ್ತೆ. ಡಿಗ್ರಿ ಮಿಸ್ಟೇಕ್ ಆಗಿದ್ರೆ ಕರೆಕ್ಟ್ ಬರತಿರ್ತಿಲ್ಲ ಪಾಲಿಗಾನ್. ಡಿಗ್ರಿ ಬರೋಬರ್ ಐತಿ. ಯಾಕಂದ್ರೆ ನೋಡಲ್ಲ, ಡಿಗ್ರಿ ಏನ್ ಮಾಡತ್ತೇನೆ 360/5 ಅದಕ್ಕೆ ಪ್ರಾಪರ್ ಇಲ್ಲ, ಅದಕ್ಕೇನಿಲ್ಲ. ರಿಪೀಟ್ ಏನಾಗತ್ತೈತಿ? ಯಾರು ಇದನ್ನ ಡಿಬಗ್ ಮಾಡೋದು ಅಂತ ಹೇಳ್ತಾರೆ. ಏನಾಗತ್ತೈತಿ ಇದನ್ನ ಯಾರು ಹೇಳ್ತಾರೆ? ಸೊ ಸೈಡ್ ಲೈನ್ ತಪ್ಪಾಯ್ತ್ರಿ ಸರ್. ಅಲ್ಲಿ ಇದೇ ಕಾಲ್ ಇದ್ದು ಮಿಸ್ಟೇಕ್ ಅಲ್ಲಿ ಅನಿಸ್ತೈತ್ರಿ. ಸ್ವಲ್ಪ ಚಕ್ಲಿ ತೆಗಿತು ನೋಡಿದ್ರೆ ನೀವು, ಸ್ವಲ್ಪ ಚಕ್ಲಿ ಇಲ್ಲಿ ನೋಡ್ರಿ, ಇನ್ನೊಂದು ತೋರಿಸ್ತೇನೆ. ಎಸ್ ಸರ್, ಫಾಸ್ಟ್ ತೆಗಿತ್ರಿ. ಎಸ್ ಸರ್, ತೆಗಾದಿದೆ ಸರ್. ಸರ್ ಡೈರೆಕ್ಷನ್ ಇಲ್ಲಿ ನೋಡ್ರಿ, ಈಗ ನಾನು 4 ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ತೆಗಿತು ಆಮೇಲೆ ಕೆಟ್ಟು ತೆಗಿತು ಸ್ವಲ್ಪ ಹೊತ್ತು ಮಟ್ಟ, ಆಮೇಲೆ ಕೆಟ್ಟು
ಇದನ್ನ ನೋಡಿದ್ರೆ ಅಬ್ಸರ್ವ್ ಮಾಡ್ಬೇಕು ಅದನ್ನ, ಆಮೇಲೆ ಡಿಬಗ್ಗಿಂಗ್ ಮಾಡಕ್ ಬರ್ತೈತೆ. ಸ್ವಲ್ಪ ತೆಗಿದ ಆಮೇಲೆ ಏನೋ ಗದ್ದಲ ಹಿಡಿಸ್ತು. ರಿಪೀಟ್ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಸರ್ ರಿಪೀಟ್ ಸರ್ ಅದು X ಮತ್ತು Y 0 0 ಇರ್ಬೇಕು ಅನಿಸ್ತೈತ್ರಿ ಸ್ಲೈಡ್. ರಿಪೀಟ್ ಅಲ್ಲಿ ಏನೋ ತಪ್ಪಿದೆ ಸರ್. ಓಕೆ ನೋಡ್ರಿ, ಈಗ ಸೈಡ್ ಲೆಂತ್ ಎಷ್ಟಾಗಿರ್ತೈತಿ? ಸೈಡ್ ಲೆಂತ್ ಎಷ್ಟಾಗಿರ್ತೈತಿ? ಸ್ಟಾರ್ಟಿಂಗ್ ನೋಡಿ, ಸೈಡ್ ಲೆಂತ್ ಎಷ್ಟು ಬರ್ತೈತಿ 4 ಕೊಟ್ಟಾಗ? 200 ಸರ್. 200. ಸೊ ರಿಪೀಟ್ ಎಷ್ಟು ಸಲ ಆಗ್ತೈತಿ? ರಿಪೀಟ್ ಎಷ್ಟು ಸಲ ಆಗ್ತೈತಿ? 200 minus 10. ಅಲ್ಲ ರಿಪೀಟ್ ಎಷ್ಟು ಸಲ ರಿಪೀಟ್ ಆಗ್ತೈತಿ? 200 into 10 sir. 40 times. ಅಂದ್ರೆ ನನಗೆ ಯಾಕೆ ನಾನು 40 ಮಾಡಿದೀನಿ? 40 ಸ್ಪೈರಲ್ಗಳಾಗ್ಲಿ ಅಂತ. 4 ಅಂತೂ ಒಂದ್ ರೌಂಡ್ ಹೋಗಿ ಬರಕ್ 4 ಬೇಕು. ಅಂತಾವ್ 10 ಆಗ್ಲಿ ಅನ್ನೋ ಸಲುವಾಗಿ ನಾ ಏನ್ ಮಾಡಿದೀನಿ? ಇದು ಯಾಕೆ ಮಾಡಿದೇನೆ ಗೊತ್ತಾಗ್ತದ ನಿಮ್ಗೆ? ರಿಪೀಟ್ ಸೈಡ್ಸ್ ಇಂಟು 10 ಯಾಕೆ ಮಾಡಿದ್ದೇನೆ ನಾನು? 10 ನನಗೆ ಚಕಲಿಗಳು ಬೇಕು ಅದು ಸಲ, ರೈಟ್ ಸರ್ ಪೊಸಿಷನ್ 0,0 ಇಟ್ಕೊಂಡ್ರ ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ. ಎಲ್ಲಿಂದ ಚಾಲು ಮಾಡ್ತಾರೆ ಅದಕ್ಕೇನು ಸಂಬಂಧ ಇಲ್ಲ. ಇಲ್ಲಿ ನೋಡ್ರಿ ಮಜಾ ನೋಡ್ರಿ, ಈಗ ಏನಾಗುತ್ತೆ ಇದು ಗೊತ್ತೈತಿ ನಿಮ್ಗೆ? ರಿಪೀಟ್ ಯಾಕೆ ನಾನು ಸೈಡ್ಸ್ ಇಂಟು 10 ಮಾಡಿದೀನಿ? Yes sir. ಸೈಡ್ಸ್ 4 ಐತಿ, ನಾನು 4 ಗುಣಾಕಾರ 10 ಅಂದ್ರೆ 40 ಸಲ ರಿಪೀಟ್ ಮಾಡತ್ತೇನೆ. ಯಾಕ? ಒಂದು ಸುತ್ತ ಆಗ್ಬೇಕಂದ್ರೆ ಚಕ್ಲಿದು 4 ಸಲ ಆಗ್ಬೇಕು. ರಿಪೀಟ್ ಮೂವ್ ಟರ್ನ್ ಎಷ್ಟು ಸಲ ಆಗ್ಬೇಕು? 4 ಸಲ ಆಗ್ಬೇಕು, ರೈಟ್? ಅಂತ ನಂಗೆ 10 ಒಳಗ್ 10 ಸಲ ಆಗ್ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡತ್ತೀನಿ? ಇಲ್ಲಿ 40 ಸಲ ಮಾಡ್ತೀನಿ. ಬಟ್ ಇಲ್ಲಿ 40 ಸಲ ನಾ ಸೈಡ್ ಲೆಂತ್ ದಾಗಿಂದ 10 ಕಳೆಯಾಕತ್ತೇನೆ. 40 ಸಲ 10 ಕಳೆದ್ನಂದ್ರೆ ಒಟ್ಟ ಎಷ್ಟು ಕಳಿತೇನೆ ನಾನು? 400 ಕಳಿತೀನಿ ಕೊನೆಗೆ. ಸೈಡ್ ಲೆಂತ್ ಇತ್ತ 200 ಇರೋ ಸೈಡ್ ಲೆಂತ್ ಇತ್ತ 200, ಅದ್ರಾಗ 400 ಕಳೆದ್ರೆ ಎಲ್ಲಿ ಹೋಗಿರ್ತದ ಅದು ಸೈಡ್ ಲೆಂತ್? ಮೈನಸ್. ನೀವು ಮೂವ್ಮೆಂಟ್ ಮೈನಸ್ ಮಾಡಿಬಿಟ್ರಿ ಅಂತಂದ್ರೆ ಏನಾಯ್ತು? ಹಿಂದ್ ಬರ್ತೈತಿ ಸ್ಟೆಪ್ಸ್, ಅಷ್ಟು ಹಿಂದ್ ಬರ್ತೈತಿ. ಮುಂದೆ ಹೋಗೋದು ಬಿಟ್ಟ ಹಿಂದ್ ಬರ್ತೈತಿ. ಮೂವ್ -5 ಅಂದ್ರೆ ಏನಾಯ್ತು? 5 ಸ್ಟೆಪ್ ಹಿಂದ್ ಬರ್ತೈತಿ. ಅದು ಅರ್ಥ ಆಯ್ತು ನಾ ಹೇಳ್ತಿದ್ದು? ಈಗ ನೀವು ಮೂವ್ -100 ಮಾಡ್ರೆ ಏನಾಕೈತಿ ನೋಡ್ರಿ, ಹಿಂದ್ ಬಂತೈತಿ. ಮೂವ್ +100 ಮಾಡಿದ್ರ ಮುಂದೆ. ಸೊ ನಮ್ದು ಏನಾಗ್ಬಿಡ್ತು? ಇಲ್ಲೆಲ್ಲ ನಡಕ ಏನಾಗ್ಬಿಡ್ತು? ಸೈಡ್ ಲೆಂತ್ ಯಾವಾಗ ಇದು 20 ಸಲ ರೊಟೇಟ್ ಆದ್ಕೊಳ್ಳಿ, 20 ಸಲ ರಿಪೀಟ್ 20 ಸಲ ಆಯ್ತಂದ್ರ ಸೈಡ್ ಲೆಂತ್ 0 ಆಗ್ಬಿಡ್ತು. ಯಾಕಂದ್ರೆ ಪ್ರತಿ ಸಲ 10 ಕಡಿಮೆ ಮಾಡ್ಕೊಂತ ಹೊಂಟಿದ್ದೀನಿ. 20 ಸಲ ಆದ್ಕೊಳ್ಳೆ 0 ಆಗ್ಬಿಡ್ತು. ಅಲ್ಲಿ ಮಟ್ಟ ಬರೋಬರಿ ನಡೀತು ಕೆಲಸ. ಮುಂದೆ ಏನಾಗಕೈತು? ರಿವರ್ಸ್ ಬರಾಕೈತಿ ಗಾಡಿ. ಅದಕ್ಕೆ ಏನ್ ಮಾಡ್ಲಂಗಾರ? ಈಗ ಫಿಕ್ಸ್ ಏನ್ ಹಂಗಾದ್ರೆ? ಪ್ರತಿ ಸಲ ಎಷ್ಟು ಕಡಿಮೆ ಮಾಡ್ಲಿ ನಾನು? 10 ಕಡಿಮೆ ಮಾಡೋದಲ್ಲ, ಎಷ್ಟು ಕಡಿಮೆ ಮಾಡ್ಲಿ ನಾನು? 5 ಸರ್. 5 ಸರ್. 5 Sir 2 sir. ಇದ್ರ ಮೇಲೆ ಡಿಪೆಂಡ್ ಇರಬಾರ್ದು. ಎಷ್ಟು ಸಲ ರಿಪೀಟ್ ಮಾಡೋದೇ ನಾನು ಅಷ್ಟ್ರ ಮೇಲೆ ಡಿಪೆಂಡ್ ಇರಬಾರ್ದು. ಎಷ್ಟು ಸಲ ರಿಪೀಟ್ ಮಾಡೋದಿಲ್ಲ ಅಷ್ಟ್ರ ಮೇಲೆ ಡಿಪೆಂಡ್ ಇರಬಾರ್ದು. ಈ ಸೈಡ್ ಲೆಂತ್ ಎಷ್ಟು ಸಲ ರಿಪೀಟ್ ಮಾಡೋದಿಲ್ಲ ಅಷ್ಟು ಸಲ ಅಷ್ಟು ಕಡಿಮೆ ಮಾಡ್ಕೊಂತ ಹೋಗೋಣ. ಹೌದಾ? ಅದ್ರಾಗ ಎಷ್ಟು ಭಾಗ ಆಗ್ತಾವ ನೋಡಲ್ಲ. ಸೈಡ್ ಲೆಂತ್ ಹೌದಾ ಇಲ್ಲ? ಅಂದ್ರೆ ಈಗ ಇದು ನಾನು ಎಷ್ಟು ಸಲ ರಿಪೀಟ್ ಮಾಡೋದೇನೆ? 40 ಸಲ. ನಂದು ಸೈಡ್ ಲೆಂತ್ ಎಷ್ಟೈತಿ? 200 ಐತಿ. 200 ಡಿವೈಡೆಡ್ ಬೈ 40 ಎಷ್ಟು ಬರ್ತೈತಿ? 200 ಡಿವೈಡೆಡ್ ಬೈ 40 ಎಷ್ಟು ಬರ್ತೈತಿ? 5. ನಾನು 5 ಬರಿಬಾರ್ದಿಲ್ಲ. 5 ಬರೆದ್ರೆ ಯಾಕೆ ತಪ್ಪು ಹೇಳಿ ನೋಡೋಣ? ಯಾಕಂದ್ರೆ ಡಿಪೆಂಡ್ಸ್ ಆನ್ ದಿಸ್. This in turn depends on sides. So what I will do? I will use an expression. I will not give 5 there. I will say this is ಇಷ್ಟು ಸಲ ನಾನು ಮಾಡಾಕತ್ತೀನಿ ಹೌದಲ್ಲ? ಈ ಸೈಡ್ ಲೆಂತ್ ನಾನು ಅಷ್ಟರೊಳಗೆ ಅಷ್ಟು ಭಾಗಗಳಾಗಿ ಮಾಡ್ಕೋಬೇಕು. ಈ ಸೈಡ್ ಲೆಂತ್ ನಾನು ಅಷ್ಟರೊಳಗೆ ಹಂಚಬೇಕು. ಈ ಸೈಡ್ ಲೆಂತ್ ನಾನು ಎದರಲ್ಲೇ ಭಾಗಿಸ್ಬೇಕು? ಇದರಲ್ಲೇ ಭಾಗಿಸ್ಬೇಕು. ಅಂದ್ರೆ ಇಷ್ಟು ಸಲ ರಿಪೀಟ್ ಆಗೋದೇ ನಾನು ಇಷ್ಟು ಸಲ ಹಂಚ್ಕೊಂತ ಹೋಗ್ಬೇಕು. ಹೌದಲ್ಲ? ಟೋಟಲ್ ಸೈಡ್ ಲೆಂತ್ 200 ಐತಿ. ಪ್ರತಿ ಸಲ ಯಾವ್ದೋ ಒಂದು ಇದರಿಂದ ಕಳ್ಕೊಂತ ಹೋಗ್ಬೇಕು ನಾನು. ಎಷ್ಟಲ್ಲೇ ಕಳ್ಕೊಂತ ಹೋಗ್ಬೇಕು ನಾನು?
ಎಷ್ಟು ಸಲ ನಾ ಕಳೆಯೋದಿಲ್ಲ ಅಷ್ಟು ಭಾಗ ಅಂದ್ರೆ ಕೊನೆಗೆ 0 ಆಗ್ತದೆ ಕಳೆದು. ಇದನ್ನ ನಾನು ಏನ್ ಮಾಡ್ಬೇಕು, ಸೈಡ್ ಲೈನ್ದಾಗಿಂದ ಪ್ರತಿ ಸಲ ಮೈನಸ್. ಆಮೇಲೆ ಇದ್ಯಾಕೆ ಸ್ಟಾರ್ಟಿಂಗ್ ಗೆರಿ ಬರಾಕತ್ತೈತಿ ಇದು? ಯಾಕಂದ್ರೆ ಇದು ಗ್ಲೈಡ್ ಕಿಂತ ಮೊದಲು ಏನಿಲ್ಲ ಇಲ್ಲಿ. ಪೆನ್ ಅಪ್ ಮಾಡಿ ಗ್ಲೈಡ್ ಮಾಡಿ, ಪೆನ್ ಅಪ್ ಮಾಡಿ ಗ್ಲೈಡ್ ಮಾಡಕತ್ತೀನಿ, ಪೆನ್ ಅಪ್ ಮಾಡಿ ಗ್ಲೈಡ್ ಮಾಡೋಣ, ಪೆನ್ ಅಪ್ ಮಾಡೋಣ, ಆಮೇಲೆ ಗ್ಲೈಡ್ ಮಾಡೋಣ. ರೈಟ್? ಆಮೇಲೆ ಇದೆಲ್ಲ ಕೇಳಿ ಕೊನೆಗೆ ಪೆನ್ ಡೌನ್ ಮಾಡೋಣ, ಮತ್ತೆ ಇಲ್ಲಿ ಹೋದ್ಮೇಲೆ ಪೆನ್ ಅಪ್ ಮಾಡಿ ಆಮೇಲೆ. ಈಗ ನೋಡೋಣ ಏನಾಗ್ತೈತಿ. ಓಕೆ, ಇನ್ನೊಂದು ಮಾಡೋಣ. ಗ್ಲೈಡ್ ಭಾಳ ಆಗ್ತೈತಿ. ಈ ಗ್ಲೈಡ್ ಬದಿ ನಾನು ಏನ್ ಮಾಡ್ತೇನೆ, ತೆಗೆದೋಗ್ತೀನಿ, ಏನ್ ಮಾಡ್ತೇನೆ ಇಲ್ಲಿ ಬರೀ ಗೋ ಟು ಅಷ್ಟೇ. ಗೋ ಟು ಎಷ್ಟಿತ್ತು? -180 sir. -180 and 50. 50 sir. 50 ಅಲ್ಲ 100 ಇತ್ತಲ್ಲ? 50 ಇತ್ರಿ ಸರ್. 50 sir. No sir, 100 sir. 100 ಇತ್ತು, ಆಮೇಲೆ ಚೇಂಜ್ ಮಾಡಿ. ಎಲ್ಲಿತ್ತದು? ಇದೇ ಜಾಗದಾಗಿತ್ತು. ಓಕೆ, ಎಂತ ಚಕ್ಲಿ ತೆಗಿಯಲಿ? 4 ಚಕ್ಲಿ ತೆಗಿ ಮೊದಲು, ಆಮೇಲೆ ನೋಡೋಣ. ಆಯ್ತು, 4 ಚಕ್ಲಿ. ಆದ್ರೆ ಏನಾಯ್ತು, ಒಂದು ತೆಗೀತು ಖರೆ, ಏನೋ ಒಂದು ಅದ್ರ ಅಂತರ ಏನಾಗತ್ತ ನೋಡ್ರಿ ಅಲ್ಲಿ, ಕಡಿಮೆ ಒಂದ ರೀತಿಯಾಗಿ ಬರ್ತಾ ಇಲ್ಲ. ಹೌದಲ್ಲ? ಅದು ಹಂಗೆ ಅದು, ಯಾಕಂದ್ರೆ ಅದು ಒಳಗ್ ಹೋದಂಗೆ ಸಮೀಕ್ಷೆ ಬರ್ತೈತೆ. ಅದು ಯಾಕಾಗತೈತಿ ಅದನ್ನೆಲ್ಲ ಫಿಕ್ಸ್ ಮಾಡೋಣ. ಎಂತ ಚಕ್ಲಿ ತೆಗಿ? 5 ಚಕ್ಲಿ ತೆಗಿ. ತೆಗಿತಾ 5 ಚಕ್ಲಿ. ಎಂತ ಚಕ್ಲಿ ತೆಗಿಲಿ? 6 ಚಕ್ಲಿ ತೆಗಿ. ಎಂತ ಚಕ್ಲಿ ತೆಗಿಯಲಿ? 10 sir. 10 sir. 10 sir. ಇಷ್ಟೆಲ್ಲ ನೋಡಿದ್ಕೊಂಡು ನಿಮ್ಗೆ ಅನ್ಸ್ಬೋದು ಹಂಗಿದ್ರೆ ಯಾವ್ದನ್ನು ಎಲ್ಲಾನು ತೆಗಿತೀರಿ ಅಂತ. ಹಂಗಿರಂಗಿಲ್ಲ. ಮುಂದೆ ಹೋಗಿ ಎಲ್ಲೋ ಒಂದ್ ಕಡೆ ಎರರ್ ಕೊಡ್ಬೋದು ಇದು. ಸೊ ನಿಮ್ಗೆ 4 ನೋಡಿ ಪ್ರೋಗ್ರಾಮ್ ನೋಡ್ರಿ, ಈಗೆಲ್ಲ ತಪ್ಪೋದು. ಇಲ್ಲಿವರೆಗೆ ಸರಿಯಾಗಿ ನಡೆದಿತ್ತು. ಸೊ ಪ್ರೋಗ್ರಾಮ್ಸ್ ನೋಡ್ರಿ, ಎಷ್ಟೇ ಟೆಸ್ಟ್ ಮಾಡಿದ್ರು ಕಡಿಮೆ, ಎಲ್ಲೋ ಒಂದ್ ಕಡೆ ಹೋಗಿ ಅವು ಒಮ್ಮೊಮ್ಮೆ ಬಗ್ಸ್ ಬರ್ತಾವ. ಅನೇಕ ವರ್ಷಗಳವರೆಗೆ ಪ್ರೋಗ್ರಾಮ್ ಬರ್ದಿದ್ದು ಸಹಿತ ಬಗ್ಸ್ ಬರ್ತಾವ. ಇದು ಏನೋ ಸ್ಟಾರ್ಟಿಂಗ್ ಗದ್ದಲ ಆಯ್ತು, ಆಮೇಲೆ ಸರಿ ಹೊಂತು ಅಲ್ಲ? Yes sir. ಸ್ಕ್ರೀನ್ ಕಾಣಾಗ್ತೈತಿ? ದೊಡ್ಡ ಸ್ಕ್ರೀನ್? Yes sir. Yes sir. Yes sir. ಈ ದೊಡ್ಡ ಸ್ಕ್ರೀನ್ Sir, 500. ಏನಾಯ್ತು ಇಲ್ಲಿ, ಸ್ಕ್ರೀನ್ ಹೊರಗೆ ಹೋಗ್ಬಿಡ್ತದೆ ಜಾಗ. ಸ್ಟಾರ್ಟಿಂಗ್ ಪೊಸಿಷನ್ ಈ ಸರ್ಕಲ್ಗೆ ಸರಿ ಹೋಗ್ಲಿಲ್ಲ. ಕರೆಕ್ಟ್? ಅದ್ರ ಕೋಆರ್ಡಿನೇಟ್ ಹೊರಗೆ ಹೋಗ್ಬಿಡ್ತು. ಕೋಆರ್ಡಿನೇಟ್ ಸ್ಕ್ರೀನ್ ಬಿಟ್ಟು ಹೊರಗೆ ಹೋಯ್ತು. ಕೋಆರ್ಡಿನೇಟ್ ನಾವು ಕೊಟ್ಟಿದ್ದು ಅದ್ರ ಗ್ರಾಫ್ ಪೇಪರ್ ಬಿಟ್ಟು ಹೊರಗೆ ಹೋಯ್ತದು. ಅದಕ್ಕೆ ಏನ್ ಮಾಡ್ಬೇಕು ನಾನು? -180 ವರೆಗೆ ಹೋಗೋದು ಬೇಡ. ನಾನೆಲ್ಲಿ ಹೋಗ್ತೀನಿ, ಸುಮಾರಾಗಿ ಅದನ್ನ ಮೈನಸ್ ಅಥವಾ -100. -20 ಹೋಗಿ. ಈಗ ನಾನು ಕೊಡ್ತೀನಿ ಎಷ್ಟು? 50 ಕೊಡ್ತೀನಿ. 50. ಎಷ್ಟು ಸಲ ಮಾಡ್ತಿದ್ರು? ಟೋಟಲ್ 500 ಸಲ ಮಾಡ್ತಿದ್ರು. ಎಷ್ಟು ಎಲ್ಲ ಎಷ್ಟು ಸಲ? ನಂಬರ್ ಆಫ್ ಸೈಡ್ಸ್ 50 into 10 ಸಲ ಮಾಡ್ತೀವಿ. ಸಣ್ಣ ಸ್ವಲ್ಪ ಸರ್ಕಲ್ ಗತಿ ಕಾಣಿಸ್ತದೆ ಅಷ್ಟೇ. ಕರೆಕ್ಟ್? ಸೊ ಟ್ರಯಾಂಗಲ್ 3 ಕೊಟ್ಟು ನೋಡೋಣ. ಬಾರ್ಡರ್ 3 ಕೊಟ್ಟರು ಆಯ್ತು ನೋಡ್ರಿ. ಬಟ್ ಈ ಕಡೆ ಹೊರಗೋಯ್ತು, ಸ್ವಲ್ಪ ಈ ಕಡೆ ಹೊರಗೋಯ್ತು.
ಕೋಆರ್ಡಿನೇಟ್. ಅದಕ್ಕೆ ನಾನು ಯಾಕೆ ಅಲ್ಲಿ ಕೊಡಾಕ್ತೀನಿ, ಮೈನಸ್ ಯಾಕೆ ಕೊಡಾಕ್ತೀನಿ, 0 ಯಾಕೆ ಕೊಡಾಕ್ತಿರ್ಕಿಲ್ಲ ನೋಡ್ರಿ. Right? So let's say if I give it 100, almost perfect circle ನೋಡಿ, almost perfect circle. ಗೊತ್ತಾಗೋದಿಲ್ಲ ಅದು ಪಾಲಿಗಾನ್ ತೆಗಿಯಾಕತೈತಿ ಅಂತ ಹೇಳಿ, ಬಹುಭುಜಾಕೃತಿ ತೆಗಿಯಾಕತೈತಿ, ಖರೆ ಆಲ್ಮೋಸ್ಟ್ ಸರ್ಕಲ್. Do the screen bit, sir. ಈಗ ನಿಮ್ಗೆ ಇದರಿಂದ ಎಷ್ಟೆಲ್ಲ ಕಲಿಸ್ಬೋದು, ಜಾಮೆಟ್ರಿ ಕಲಿಸ್ಬೋದು, ಬಾಹ್ಯ ಆಂಗಲ್ಗಳ ಬಗ್ಗೆ ಕಲಿಸ್ಬೋದು, ಹೊರಕೋನಗಳ ಬಗ್ಗೆ, ಏನಂತಾರೆ ಎಕ್ಸ್ಟರ್ನಲ್ ಆಂಗಲ್ ಬಗ್ಗೆ, ಸಮ್ ಆಫ್ ಎಕ್ಸ್ಟರ್ನಲ್ ಆಂಗಲ್ ಈಕ್ವಲ್ ಟು 360 ಎಲ್ಲ ಗೊತ್ತಾಗ್ತೈತಿ. ಏನ್ ಕೇಳಾಕತ್ತಿದ್ರಿ ನೀವು? ಈಗ ಯಾರಾದ್ರೂ ಈ ಪ್ರೋಗ್ರಾಮ್ ಅನ್ನು ತಗೊಂಡು ಈ ಅಂತರ ಸಮ ಅಂತರದ ಚಕ್ಲಿ ಬರೋಂಗ್ ಮಾಡ್ತೀರಿ ನೋಡೋಣ. ಅಂತರ ಸಮ ಬರ್ಬೇಕು, ಇಲ್ಲಿ ಅಂತರ ಕಡಿಮೆ ಆಗ್ತಾ ಹೋಗತೈತಿ, ಹೌದಿಲ್ಲ? ಅಂತರ ಯಾಕೆ ಕಡಿಮೆ ಬರಾಕತ್ತೈತಿ, ಸಮ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಮತ್ತೆ ಎಲ್ಲದಕ್ಕೂ ಆಗ್ಬೇಕಾದ್ರೆ ಬರೇ ಟ್ರಯಾಂಗಲ್ ಕ ಸ್ಕ್ವೇರ್ ಕಲ್ಲ ಯಾವ್ದ ಕೊಟ್ಟರು ಆಗ್ಬೇಕು, ಸಮ ಅಂತರ ಬರ್ಬೇಕು, ಚಲೋ ತಂಗ್ ಬರ್ಬೇಕು. ಇದನ್ನ ಪೂರಾ ಪಕ್ಕ ಮಾಡ್ತೀರಿ. ಈ ಪ್ರೋಗ್ರಾಮ್ ತಗೊಂಡ್ ಹೋಗ್ರಿ, ಇದನ್ನ ಈ ಪ್ರೋಗ್ರಾಮ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ ಹೋಗ್ರಿ. ಈ ಪ್ರೋಗ್ರಾಮ್ ಓಕೆ ಸರ್. ಈ ಪ್ರೋಗ್ರಾಮ್ ಅನ್ನ ಕೋಡ್ ಮಾಡಿಬಿಟ್ಟು ಇದನ್ನ ಸಮಾಂತರ ಬರಬೇಕು, ಮತ್ತೆ ಎಲ್ಲದಕ್ಕೂ ಟ್ರಯಾಂಗಲ್ ಚಕ್ಲಿ, ಚೌಕ್ ಚಕ್ಲಿ ಅಥವಾ ಸರ್ಕಲ್ ಚಕ್ಲಿ, ಸರ್ಕಲ್ ವರೆಗೆ ಏನೇ ಕರೆಕ್ಟ್ ಆಗಿ ತೆಗಿಬೇಕು. ಅಂತರ ಒಂದೇ ಈಕ್ವಲ್ ಡಿಸ್ಟೆನ್ಸ್ ಬರಬೇಕು. ಏನ್ ಮಾಡ್ತೀರಿ, ನಿಮ್ಗೆ ಜಾಮೆಟ್ರಿ ಟೆಸ್ಟ್ ಆಕೈತಾವ, ನಿಮ್ ಜಾಮೆಟ್ರಿ ನಿಮ್ದು ಲೆಕ್ಕ ಏನ್ ಮಾಡ್ತೀರಿ ನೋಡೋಣ. ಓಕೆ, ಇಲ್ಲಿ ಎಲ್ಲೂ ನಾನು ಹೆಚ್ಚಿಗೆ ಏನ್ ಮಾಡಿಲ್ಲ, ಸಂಖ್ಯೆಗಳನ್ನ ಹಾರ್ಡ್ ಕೋಡ್ ಮಾಡಿಲ್ಲ ನೋಡ್ರಿ. ಎಲ್ಲ ಕಡೆ ಏನೇನೋ ನಾವು ಎಕ್ಸ್ಪ್ರೆಷನ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ವೇರಿಯೇಬಲ್ಗಳದಾಗ ಮಾಡಿದೆ ನಾನು ಎಲ್ಲ ಲೆಕ್ಕ. ಯಾಕೆ ಹಾರ್ಡ್ ಕೋಡ್ ಮಾಡಿಲ್ಲ, ಇಷ್ಟ 5 ಸ್ಟೆಪ್ ಕಡಿಮೆ ಮಾಡು, ಇಷ್ಟ ಮಾಡು, ಇಷ್ಟ ರಿಪೀಟ್ ಮಾಡು ಅಂತ ಯಾಕೆ ಹೇಳು, ಎಲ್ಲದಕ್ಕೂ ವರ್ಕ್ ಆಗ್ಬೇಕು ಅದು ನೆನಪಿರ್ಲಿ. ಓಕೆ Okay, sir. ಓಕೆ ಸರ್. ಓಕೆ ಸೊ ಪ್ರೋಗ್ರಾಮಿಂಗ್ ಕ್ಲಾಸ್ ಮಾಡೋಣ, ನಿಲ್ಸೋಣ. ಪ್ರೋಗ್ರಾಮಿಂಗ್ ಕ್ಲಾಸ್ ಮಾಡೋಣ, ಯಾವಾಗ ನಿಲ್ಸೋಣ? ಸ್ಕ್ರೀನ್ ಶಾಟ್ ತಗೊಂಡಿರ್ತೀನ? ಎಸ್ ಸರ್. ಪ್ರೋಗ್ರಾಮಿಂಗ್ ಕ್ಲಾಸ್ ನಾಳೆ ಕೊನೆದು ಲಾಸ್ಟ್. ಓಕೆ, ನಾಳೆ ಲಾಸ್ಟ್ ಕ್ಲಾಸ್. Okay, sir. ಓಕೆ ಸರ್, ಬಾಯ್ ಸರ್. ಬಾಯ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. Bye, sir. ಬಾಯ್ ಸರ್. ಬಾಯ್ ಸರ್.